ಹೆಲೋ ಎವ್ರಿವನ್, ನಾನು ನಿಮ್ಮ ಆಕಾಶ್ ಸರ್. ಸೊ NCERT ಲೈನ್ ಬೈ ಲೈನ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಆಲ್ರೆಡಿ ದ ಲಿವಿಂಗ್ ವರ್ಡ್ ಫಸ್ಟ್ ಪಾರ್ಟ್ ಏನಿದೆಯಲ್ಲ, ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದರಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ, ಈ ಪ್ರೀ ಟೆಕ್ಸ್ಟ್ ಬಗ್ಗೆ, ಮತ್ತೆ ಅರ್ನ್ಸ್ಟ್ ಮೇಯರ್ ಅವ್ರ ಬಗ್ಗೆ, ಮತ್ತೆ 5 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಓಕೆ, 5 ಕ್ಯಾರೆಕ್ಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಗ್ರೋತು, ಮೆಟಾಬಾಲಿಸಮ್, ಓಕೆ, ಸೆಲ್ಯುಲಾರ್ ಆರ್ಗನೈಸೇಷನ್, ರೀಪ್ರೊಡಕ್ಷನ್ ಮತ್ತೆ ಕಾನ್ಶಿಯಸ್ನೆಸ್. ಇವು 5ರಲ್ಲಿ ಏನಿದೆಯಲ್ಲ, ಅವು ಪ್ಯೂರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ನಾನ್ ಡಿಫೈನಿಂಗ್ ಫೀಚರ್ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ಗ್ರೋತ್ ಮತ್ತೆ ರೀಪ್ರೊಡಕ್ಷನ್. ಅದಲ್ಲದೆ 3 ಕ್ಯಾರೆಕ್ಟರ್ಸ್ ಏನಿದೆಯಲ್ಲ, ಮೆಟಾಬಾಲಿಸಮು, ಸೆಲ್ಯುಲಾರ್ ಆರ್ಗನೈಸೇಷನ್ ಮತ್ತೆ ಕಾನ್ಶಿಯಸ್ನೆಸ್, ಇವು 3 ಕೂಡ ಏನಿದೆ ಡಿಫೈನಿಂಗ್ ಫೀಚರ್ ಆಗಿತ್ತು. ಸೊ ಇದು ಏನ್ ಮಾಡಿದ್ವಿ, ನಮ್ಮ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಯಾರಾದ್ರೂ ಆ ಕ್ಲಾಸ್ ನೋಡಿಲ್ಲಪ್ಪ ಅಂತಂದ್ರೆ ನೀವು ಪ್ಲೇ ಲಿಸ್ಟ್ ನಲ್ಲಿ ಆ ಕ್ಲಾಸ್ ನೋಡ್ಕೋಬಹುದು. ಸೊ ಇವತ್ತಿಂದು ಸೆಕೆಂಡ್ ಕ್ಲಾಸ್ ಆಗಿರುತ್ತೆ. ಓಕೆನಾ? ಸೊ NCERT ನಾವು ಇಲ್ಲಿಂದ ಲೈನ್ ಬೈ ಲೈನ್ ಅನ್ನ ನೋಡೋಣ. NCERT ದವ್ರು ಏನ್ ಹೇಳ್ಬೇಕು, ಏನ್ ಹೇಳಿಕೊಂಡಿದ್ದಾರೆ ಅಂತ ನಾವು ಇಲ್ಲಿ ಎಲ್ಲ ತಿಳ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಈ ಫಸ್ಟ್ ಪ್ಯಾರಾಗ್ರಾಫ್ ಏನಿದೆಯಲ್ಲ, ಈ ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಆಲ್ಮೋಸ್ಟ್ NCERT ಏನ್ ಮಾಡಿದ್ದಾರೆ ಅಂದ್ರೆ, ಈ ಪ್ರಕೃತಿ, ಈ ನೇಚರ್ ಎಷ್ಟು ಬಹಳ ಅಮೇಸಿಂಗ್ ಆಗಿದೆ, ಎಷ್ಟು ಸುಂದರವಾಗಿದೆ ಅಂತ ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ, ಇಂಗ್ಲಿಷ್ ಲಿಟ್ರೇಚರ್ ರೂಪದಲ್ಲಿ ನಿಮ್ಮ ವಿವರಣೆಯನ್ನ ಕೊಟ್ಟಿದ್ದಾರೆ. ಓಕೆನಾ? ನಿಮ್ಗೆ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ, ಏನಪ್ಪಾ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಹೌ ವಂಡರ್ಫುಲ್ ಇಸ್ ದ ಲಿವಿಂಗ್ ವರ್ಲ್ಡ್, ಎಷ್ಟು ಅದ್ಭುತವಾಗಿದೆ ಲಿವಿಂಗ್ ವರ್ಲ್ಡ್. ದ ವೈಡ್ ರೇಂಜ್ ಆಫ್ ಲಿವಿಂಗ್ ಟೈಪ್ಸ್ ಈಸ್ ಅಮೇಸಿಂಗ್. ಎಷ್ಟು ರೀತಿಯ ಲಿವಿಂಗ್ ಆರ್ಗನಿಸಮ್ಸ್ ಅನ್ನ ನೋಡಬಹುದು, ಎಷ್ಟು ರೀತಿ ಜೀವಿಗಳನ್ನ ನೋಡಬಹುದು, ಜೀವಿಗಳಲ್ಲಿ ಎಷ್ಟು ಪ್ರಕಾರಗಳನ್ನ ನೋಡಬಹುದು ಅಂತ ಹೇಳ್ತಿದ್ದಾರೆ. ದ ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟೈಟ್ಸ್ ಇನ್ ವಿಚ್ ವಿ ಫೈಂಡ್ ಲಿವಿಂಗ್ ಆರ್ಗನಿಸಮ್ಸ್, ಅಂದ್ರೆ ಎಂತೆಂತ ಜಾಗದಲ್ಲಿ ನಾವು ಲಿವಿಂಗ್ ಆರ್ಗನಿಸಮ್ಸ್ ಅನ್ನ ನೋಡಬಹುದು. ಎಷ್ಟು ಒಂದೇ ಜಾಗದಲ್ಲಿ ನೋಡಲ್ಲ ನಾವು, ಎಂತಹ ವಿಪರೀತ ಕಂಡೀಷನ್ಸ್ ಇದ್ರೂ ಕೂಡ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಈ ಒಂದು ಜೀವಿಗಳನ್ನ ನೋಡ್ತೀವಿ. ಎಲ್ಲೆಲ್ಲಿ ಇರ್ಬೋದು, ಕೋಲ್ಡ್ ಮೌಂಟೇನ್ಸ್ ನಲ್ಲಿ ಆಗಿರ್ಬೋದು. ಕೋಲ್ಡ್ ಮೌಂಟೇನ್ಸ್ ಅಂದ್ರೆ ಎಷ್ಟೋ ಎತ್ತರವಾದ ಜಾಗದಲ್ಲಿ ಗುಡ್ಡಗಳಿರ್ತಾವಲ್ಲ, ಆ ಗುಡ್ಡದ ಮೇಲ್ಗಡೆ ಏನಿರ್ಬೋದು, ಈ ಸ್ನೋಗಳೆಲ್ಲ ಬೀಳ್ಬೋದು. ಸೊ ಅಲ್ಲಿ ಕೋಲ್ಡ್ ಮೌಂಟೇನ್ಸ್ ಅಂತ ರೆಫರ್ ಮಾಡ್ತೀವಿ. ಡೆಸಿಡಿಯಸ್ ಫಾರೆಸ್ಟ್, ಅರಣ್ಯ ಜಾಗ. ಓಕೆ, ಓಷನ್ಸ್, ಓಕೆ, ಈ ಸಿ ಆಗ್ಲಿ, ಓಷನ್ಸ್ ಆಗ್ಲಿ, ಓಕೆ, ಇದೆಲ್ಲ ಕೂಡ ನಾವು ಅಲ್ಲೂ ಕೂಡ ಏನ್ ಮಾಡ್ತೀವಿ, ಜೀವಿಗಳನ್ನ ನೋಡ್ತೀವಿ. ಮೀನುಗಳೆಲ್ಲ ನೋಡ್ತಿರಲ್ಲ, ಸೊ ಅದು ಕೂಡ ಅಲ್ಲಿ ನೋಡ್ತೀವಿ. ಬರೀ ಮೀನುಗಳಷ್ಟೇ ಅಲ್ಲ, ನೆನ್ಪಿರ್ಲಿ, ಆಲ್ಮೋಸ್ಟ್ ಎಲ್ಲಾ ರೀತಿಯ ನೀರಲ್ಲಿ ಬದುಕುವಂತಹ ಜೀವಿಗಳು ಕೂಡ ನಾವು ನೋಡ್ತೀವಿ. ಫ್ರೆಶ್ ವಾಟರ್ ಅಂದ್ರೆ ನದಿಯ ನೀರು. ಓಕೆ, ಓಷನ್ಸ್ ಅಂದ್ರೆ ಸಮುದ್ರದ ನೀರು, ನೆನ್ಪಿಟ್ಕೊಳ್ಳಿ. ಓಕೆನಾ? ಡೆಸರ್ಟ್, ಡೆಸರ್ಟ್ ಅಂದ್ರೆ ಮರುಭೂಮಿ ಜಾಗದಲ್ಲಿ ಕೂಡ ನಾವ್ ಏನ್ ಮಾಡ್ತೀವಿ, ಈ ಕೆಲವೊಂದಿಷ್ಟು ಜೀವಿಗಳನ್ನ ನೋಡ್ತೀವಿ. ನೆನ್ಪಿರ್ಲಿ, ಇಲ್ಲಿ ಏನೇನ್ ನಾವು ಹೇಳ್ತಿದೀವಲ್ಲ, ಎಲ್ಲಾ ಜಾಗದಲ್ಲಿ ಇರುವಂತಹ ಜೀವಿಗಳು ಕೂಡ ಬೇರೆ ಬೇರೆ ಪ್ರಕಾರದ್ದು. ಓಕೆ, ಕೋಲ್ಡ್ ಮೌಂಟೇನ್ಸ್ ನಲ್ಲಿ ಇರೋ ಜೀವಿಗಳು ಡೆಸಿಡಿಯಸ್ ಫಾರೆಸ್ಟ್ ನಲ್ಲಿ ಇರ್ತಾವ ಅಂತ ಹೇಳಿಕ್ ಬರಲ್ಲ. ಡೆಸಿಡಿಯಸ್ ಫಾರೆಸ್ಟ್ ಆಗಿದ್ದು ನೀರೊಳಗ, ಓಕೆ, ಸಮುದ್ರದೊಳಗ ಅಥವಾ ಈ ಒಂದು ನದಿ ಒಳಗ ಇದ್ದೇ ಇರ್ತಾವು ಅಂತ ಹೇಳಿಕ್ ಬರಲ್ಲ. ಮತ್ತೆ ನೀರಾಗಿದ್ದು ಡೆಸರ್ಟ್ ಆಗಿ ಏನ್ ಮಾಡ್ತಾವ, ಹೌದಲ್ಲ? ಸೊ ಒಂದೊಂದು ಜಾಗಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಜೀವಿಗಳನ್ನ ನೋಡ್ತೀವಿ, ಮತ್ತು ಅದರಲ್ಲಿ ಕೂಡ ಬಹಳಷ್ಟು ವೆರೈಟೀಸ್ ಗಳನ್ನ ನೋಡ್ತೀವಿ ಅಂತ ಹೇಳ್ತಿದಾರೆ. ಅದಲ್ಲದೆ ಹಾಟ್ ಸ್ಪ್ರಿಂಗ್ಸ್ ನಲ್ಲಿ ಕೂಡ ಏನ್ ಮಾಡ್ತೀವಿ, ನಾವು ಜೀವಿಗಳನ್ನ ನೋಡ್ತೀವಿ. ಯಾರು ಫಸ್ಟ್ ಇಯರ್ ಮಾಡ್ತಿದಾರಲ್ಲ ಅವರಿಗೆ ಈ ಪಾಯಿಂಟ್ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಯಾರು ಸೆಕೆಂಡ್ ಇಯರ್ ಅಥವಾ ಡ್ರಾಪರ್ಸ್ ಇದಾರಲ್ಲ, ನಿಮ್ಗೆ ಹಾಟ್ ಸ್ಪ್ರಿಂಗ್ಸ್ ಅನ್ನೋ ಒಂದು ಪಾಯಿಂಟ್ ಏನ್ ಬರ್ಬೇಕು, ಏನಪ್ಪಾ ಅಂತಂದ್ರೆ, ಈ ಹಾಟ್ ಸ್ಪ್ರಿಂಗ್ಸ್ ನಲ್ಲಿ ಸಾಮಾನ್ಯವಾದ ಜೀವಿಗಳು ಇರ್ಲಿಕ್ಕಾಗಲ್ಲ. ನೀರು, ಈ ಬಿಸಿ ನೀರ್ ಏನಿರುತ್ತಲ್ಲ, ಗ್ರೌಂಡ್ ವಾಟರ್ ದಿಂದ, ಸರ್ಫೇಸ್ ಇಂದ, ಅರ್ತ್ ಸರ್ಫೇಸ್ ದಿಂದ ಬಿಸಿ ನೀರ್ ಏನ್ ಬರ್ತಿರ್ತಾವಲ್ಲ, ಆ ಒಂದು ಜಾಗದಲ್ಲಿ ಎಂತಹ ಜೀವಿಗಳಿರ್ಬಹುದು ಅಂತಂದ್ರೆ, ನೆನ್ಪಿಟ್ಕೋರಿ, ಥರ್ಮೋ ಆಸಿಡೋಫೈಲ್ಸ್ ಬ್ಯಾಕ್ಟೀರಿಯಾಗಳಿರ್ತಾವು, ಆರ್ಕಿ ಬ್ಯಾಕ್ಟೀರಿಯಾಗಳಿರ್ತಾವು, ನೆನ್ಪ್ ಮಾಡ್ಕೋರಿ. ಬಿಕಾಸ್ ದೇ ಆರ್ ಫೌಂಡ್ ಇನ್ ಹಾರ್ಶ್ ಕಂಡೀಷನ್. ಇವೆಲ್ಲ ಇಂತಹ ಜಾಗದಾಗೆಲ್ಲ ನಾವು ಬೇರೆ ಬೇರೆ ರೀತಿಯ ಜೀವಿಗಳನ್ನ ನೋಡಿ ನಮ್ಗ ಮಂತ್ರಮುಗ್ಧ ಮಾಡ್ತೈತಿ. ಏನು ಮಾತಾಡಕ ಬರಲ್ಲ, ಅಷ್ಟ ಏನು ಅಮೋಘವಾಗಿರುತ್ತ, ಅಷ್ಟ ವಿಸ್ಮಯವಾಗಿರುತ್ತ ಎಲ್ಲ ಜೀವಿಗಳು ಇಲ್ಲಿ ಇರುವುದು. ಓಕೆ, ದ ಬ್ಯೂಟಿ ಆಫ್ ಅ ಗ್ಯಾಲೋಪಿಂಗ್ ಹಾರ್ಸ್. ಗ್ಯಾಲೋಪಿಂಗ್ ಹಾರ್ಸ್ ಅಂದ್ರೆ ನೀವು ನೋಡಿರ್ಬೋದು, ಕುದ್ರಿ ಏನ್ ಹಿಂಗ ಮಾಡ್ತಲ್ಲ, ಅದಕ್ಕ ಗ್ಯಾಲೋಪಿಂಗ್ ಹಾರ್ಸ್ ಅಂತ ಕರಿತೀವಿ. ದ ಮೈಗ್ರೇಟಿಂಗ್ ಬರ್ಡ್ಸ್, ನೀವು ನೋಡ್ಬೋದು, ಸಾಯಂಕಾಲ ಆಗ್ತಾ ಇದ್ದಂಗೆ ಏನಾಗ್ತಾವ, ಬರ್ಡ್ಸು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಚಾಲೂ ಮಾಡ್ತಾವ, ಅದಕ್ಕೆ ಮೈಗ್ರೇಟಿಂಗ್ ಬರ್ಡ್ಸ್ ಅಂತ ಕರಿತೀವಿ. ಬಟ್ ಅದ್ರದ್ದು ಒಂದು ಪ್ಯಾಟರ್ನ್ ಇರ್ತೈತಿ. ನೀವು ನೋಡಿದ್ರ ಎಷ್ಟು ಚೆನ್ನಾಗಿ ಒಂದು ಪ್ಯಾಟರ್ನ್ ದಾಗ ಹೋಗ್ತಿರ್ತಾವಲ್ಲ ಎಲ್ಲ ಪಕ್ಷಿಗಳು, ಅದು ಎಕ್ಸಾಕ್ಟ್ಲಿ ಮೆಜರ್ಮೆಂಟ್ ತಗೊಂಡು ಹೋಗ್ತಿರುವಂಗ ಕಾಣಿಸ್ತಿರ್ತೈತಿ. ಕಾಣಿಸ್ತಿದ್ದ ಹಂಗ ಕಾಣಿಸ್ತಿರ್ತೈತಿ, ಬಟ್ ಅವೇನ್ ಮೆಜರ್ಮೆಂಟ್ ತಗೊಂಡ್ ಹೋಗ್ತಿರ್ತಾವ ಇಲ್ಲ. ನ್ಯಾಚುರಲ್ ಆಗಿನೇ ಬರ್ಡ್ಸ್ ಏನ್ ಮಾಡ್ತಾವು, ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕ ಮೈಗ್ರೇಟ್ ಮಾಡ್ತಾವು. ಮುಂದ ದ ವ್ಯಾಲಿ ಆಫ್ ಫ್ಲವರ್ಸ್. ದ ವ್ಯಾಲಿ ಆಫ್ ಫ್ಲವರ್ಸ್ ಅನ್ನೋದು ನಮ್ಮ ಇಂಡಿಯಾ, ಓಕೆ, ನಮ್ಮ ಭಾರತ ದೇಶದಾಗ ಏನದಪ್ಪ ಅಂತಂದ್ರ ಒಂದು ನ್ಯಾಷನಲ್ ಪಾರ್ಕ್ ಐತಿ. ಉತ್ತರಾಖಂಡದಾಗ ಬರುವಂತಹ ಒಂದು ನ್ಯಾಷನಲ್ ಪಾರ್ಕ್, ದ ವ್ಯಾಲಿ ಆಫ್ ಫ್ಲವರ್ಸ್. ಈ ಒಂದು ಜಾಗದ
ವಿಸ್ಮಯವಾದ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಜಾಗದಲ್ಲಿ ಸುಮಾರು ಒಂದು 500ಕ್ಕಿಂತ ಹೆಚ್ಚು, ಓಕೆ, 500ಕ್ಕಿಂತ ಹೆಚ್ಚು ಅದೇ ಜಾಗದಾಗ ಸಿಗುವಂತಹ ಒಂದಿಷ್ಟು ಫ್ಲವರ್ಸ್ ಇರ್ತಾವ. ಸೊ ಎಷ್ಟು ನೋಡ್ಲಿಕ್ಕೆ ಎಷ್ಟು ಚಂದ ಇರ್ತೈತಪ್ಪ ಅಂತಂದ್ರ ಹೇಳಿಕೆ ಕೇಳಿಕೆನು ಮಾತಾ ಇರಲ್ಲ, ಅಷ್ಟು ಚಂದ ಇರುತ್ತ. ಅದಲ್ಲದೆ ಶಾರ್ಕ್ ಏನ್ ಮಾಡ್ತಾವು, ಅಟ್ಯಾಕ್ ಮಾಡುವಂತಹ ಒಂದು ಚಿತ್ರ. ಓಕೆ, ಶಾರ್ಕ್ ನೋಡಿರ್ಬೋದು, ಹಿಂಗ ಈ ಸಮುದ್ರದಾಗ ಶಾರ್ಕ್ ಇನ್ನೊಂದು ಮೀನಿಗೆ ತಿಂತಿರ್ತೈತ್ಲಾ, ಅದ್ ನೋಡುವಂತಹ ಒಂದು ದೃಶ್ಯ ಬಹಳ ಎಷ್ಟು ರೇರು, ಮತ್ತೆ ನೋಡಿದ್ರ ಎಷ್ಟು ಒಂದ್ ರೀತಿ ಡಿಫ್ರೆಂಟ್ ಫೀಲಿಂಗ್ ಬರುತ್ತಲ್ಲ ಅದು. ಅದಲ್ಲದೆ ಒಂದು ಡೀಪ್ ಸೆನ್ಸ್ ಆಫ್ ವಂಡರ್, ಇಷ್ಟೆಲ್ಲ ನೋಡಿದ್ಕೂಳೆ, ದೃಶ್ಯನ ನೋಡಿದ್ಕೂಳೆ ಇಷ್ಟು ಭಾರಿಯಪ್ಪ ಅಂತನ್ನುವಂತಹ ಇಲ್ಲಿ ನೋಡಬಹುದು. ಓಕೆ, ಸೊ ದ ಎಕಾಲಜಿಕಲ್ ಕಾನ್ಫ್ಲಿಕ್ಟ್ ಅಂಡ್ ಕೋಆಪರೇಷನ್ ಅಮಂಗ್ ಮೆಂಬರ್ಸ್ ಆಫ್ ಅ ಪಾಪ್ಯುಲೇಷನ್. ಅಮಂಗ್ ಮೆಂಬರ್ಸ್ ಆಫ್ ಅ ಪಾಪ್ಯುಲೇಷನ್ ಅಂದ್ರೆ ಏನಪ್ಪಾ ಅಂತ ತಿಳ್ಕೊಬೇಕು ಹೇಳಿ. ಓಕೆ, ಫಸ್ಟ್ ಪಾಪ್ಯುಲೇಷನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಈಗ ಸೇಮ್ ರೀತಿಯ ಒಂದೇ ರೀತಿಯ ಜೀವಿಗಳಿತ್ತಂದ್ರೆ, ಅದ್ರದ್ದು ಒಂದು ಗುಂಪು ಇತ್ತಂದ್ರೆ ಅದಕ್ಕೆ ಪಾಪ್ಯುಲೇಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಬೆಕ್ಕಗಳದ್ದು ಒಂದು ಗುಂಪು ಏನಂತೀವಿ, ಅದಕ್ಕೆ ಪಾಪ್ಯುಲೇಷನ್ ಅಂತ ಕರಿತೀವಿ. ಬೆಕ್ಕ ಮನುಷ್ಯರದ್ದು ಗುಂಪು ಪಾಪ್ಯುಲೇಷನ್ ಅಂತೀರೇನೆ? ಇಲ್ಲ, ಯಾಕ, ಬೆಕ್ಕ ಬೇರೆ ಜೀವ, ಮನುಷ್ಯನೇ ಬೇರೆ ಜೀವ. ಮನುಷ್ಯರದ್ದು ಪಾಪ್ಯುಲೇಷನ್ ಇರ್ತೈತಿ, ಬೆಕ್ಕದ್ದು ಪಾಪ್ಯುಲೇಷನ್ ಇರ್ತೈತಿ. ಕರೆ ಮನುಷ್ಯ ಬೆಕ್ಕನ ಸೇರಿ ಪಾಪ್ಯುಲೇಷನ್ ಅನ್ನಂಗಿಲ್ಲ ನಾವು, ಕಮ್ಯುನಿಟಿ ಅಂತ ನೆನ್ಪಿಟ್ಕೋರ. ಏನು, ಸೇಮ್ ಟೈಪ್ ಆಫ್ ಜೀವಿಗಳಿದ್ವು ಅಂತಂದ್ರ, ಒಂದು ಗುಂಪು ಇತ್ತಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು, ಪಾಪ್ಯುಲೇಷನ್ ಅಂತ ಕರಿತೀವಿ. ಅದ ಒಂದು ಪಾಪ್ಯುಲೇಷನ್, ಒಂದು ತರಹದ ಜೀವಿ. ಇನ್ನೊಂದು ತರಹದ ಜೀವಿದ ತಂದ ಪಾಪ್ಯುಲೇಷನ್ ಇರ್ತೈತಿ. ಸೊ ಇವು ಎಲ್ಲಾ ಪಾಪ್ಯುಲೇಷನ್ ಒಂದ್ ಜಾಗದಾಗ ಇರೋದಕ್ಕೆ ಏನಂತ ಕರಿತೀವಿ, ಕಮ್ಯುನಿಟಿ ಅಂತ ಕರಿತೀವಿ. ಸೊ ಇಲ್ಲೇನ್ ಹೇಳಿಕತ್ತಾರ, ದ ಎಕೋಲಾಜಿಕಲ್ ಕಾನ್ಫ್ಲಿಕ್ಟ್. ಎಕೋಲಾಜಿಕಲ್ ಅಂತಂದ್ರೆ ನಮ್ಮ ಎನ್ವಿರಾನ್ಮೆಂಟ್, ಪರಿಸರ ಸುತ್ತಮುತ್ತಲಿನ ಇರುವಂತಹ ಜೀವಿಗಳೇನದಾವಲ್ಲ ಅದ್ರ ನಡಬರ್ಕ ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಅಂತಂದ್ರೆ ಜಗಳಾರೆ ನೋಡ್ಬೋದು, ಜಗಳ ಅಂದ್ರೆ ಜಗಳ ಅಲ್ಲ, ಕಾಂಪಿಟೇಷನ್ ನೋಡ್ತೀವಿ, ಕಾಂಪಿಟೇಷನ್ ಅರೆ ನೋಡ್ಬೋದು, ಅಥವಾ ಕೋಆಪರೇಷನ್. ಓಕೆ, ಎರಡಕ್ಕೆರಡು ಜಗಳ ಆಡ್ಲಿಕ್ಕಿಲ್ಲ, ಜೊತೆಗೇನೆ ಸಂಭಾಳಿಸ್ಕೊಂಡು ಹೋಗ್ಬೋದು. ಸೊ ಆ ರೀತಿಯಂತಹ ಇಂಟ್ರಾಕ್ಷನ್ ಏನಿದಲ್ಲ ನಾವು ಎಲ್ಲಿ ನೋಡ್ತೀವಿ, ಇಕಾಲಜಿದಾಗ ನೋಡ್ತೀವಿ. ಎದುರೆದುರು ನೋಡ್ತೀವಿ, ಅಮಂಗ್ ಮೆಂಬರ್ಸ್ ಆಫ್ ಪಾಪ್ಯುಲೇಷನ್ ಅಂದ್ರೆ ಬೆಕ್ ನಡಬರ್ಕ ಫೈಟ್ ಆಗ್ಬೋದು. ಸೊ ಈಗ ಎಕ್ಸಾಂಪಲ್ ಉದಾಹರಣೆ ತಗೊಂಡಿರಪ್ಪ ಅಂತಂದ್ರ, ಮಿಲ್ಕ್ ಐತಿ, ಮಿಲ್ಕ್ ಇತ್ತಂತಂದ್ರ ಏನಾಕೈತಿ, ಕ್ಯಾಟ್ಗಳು ಅದಾವ, ಕ್ಯಾಟದ್ ಏನಂತೀವಿ ನಾವು, ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್, ಕ್ಯಾಟ್ಗಳು ಪಾಪ್ಯುಲೇಷನ್ ಒಳಗ ಏನಾಕೈತಿ, ಅಲ್ಲಿ ಫೈಟ್ ಆಗ್ತೈತಿ. ಸೊ ಅಮಂಗ್ ಮೆಂಬರ್ಸ್ ಆಫ್ ಪಾಪ್ಯುಲೇಷನ್, ಒಂದು ಪಾಪ್ಯುಲೇಷನ್ ಒಳಗನ ಫೈಟ್ ಆಗ್ಬಹುದು. ಇಲ್ಲ ಅಂತಂತಂದ್ರ, ಓಕೆ, ಕ್ಯಾಟ್ ಐತಿ ಅಂದ್ರೆ ಒಂದು ಪಾಪ್ಯುಲೇಷನ್, ಇನ್ನೊಂದು ಡಾಗ್ ಐತಿ ಅದರದೊಂದು ಪಾಪ್ಯುಲೇಷನ್. ಸೊ ಇವು ಎರಡರು ಓಕೆ ನಡಬರ್ಕ್ ಏನಾದ್ರೂ ಫೈಟ್ ಆಯ್ತು ಜಾಗ ಅಥವಾ ಊಟದ ಸಲುವಾಗಿ, ಇದು ಏನಂತೀವಿ, ಅಮಂಗ್ ಪಾಪ್ಯುಲೇಷನ್ಸ್ ಆಫ್ ಅ ಕಮ್ಯುನಿಟಿ. ಸೊ ಕ್ಯಾಟ್ ಡಾಗ್ ಸೇರಿ ಏನೈತಿ, ಇದೊಂದು ಕಮ್ಯುನಿಟಿ ಆಯ್ತು. ಸೊ ಕಮ್ಯುನಿಟಿ ಒಳಗೆ ಇರುವಂತಹ ಪಾಪ್ಯುಲೇಷನ್ ಒಳಗೂ ಏನಾಗ್ಬಹುದು, ನಾವು ಈ ಒಂದು ಫೈಟ್ ಕಾಂಪಿಟೇಷನ್ ಅನ್ನ ನಾವು ಕಾಣಬಹುದು ಅಂತ ಹೇಳ್ತಿದ್ದಾರೆ. ಅಥವಾ ಈವನ್ ದ ಮಾಲಿಕ್ಯುಲರ್ ಟ್ರಾಫಿಕ್ ಇನ್ಸೈಡ್ ಅ ಸೆಲ್. ಎಷ್ಟು ಭಾರಿ ಒಂದು ಪಾಯಿಂಟ್ ಹೇಳಿಕತ್ತಾರ ನೋಡ್ರಿ. ಬರೇ ನೀವು ಪ್ರಕೃತಿಯಲ್ಲಿ ನೋಡ್ತಿರಲ್ಲ ಅದಷ್ಟ ಇಂಟ್ರಾಕ್ಷನ್ ಅಲ್ಲ, ಈ ಒಂದು ಮಾಲಿಕ್ಯುಲರ್ ಒಂದು ಸೆಲ್ ಒಳಗ, ಒಂದು ಕೋಶ ಒಳಗ ಎಷ್ಟೊಂದು ಸಾವಿರಾರು ಕ್ರಿಯೆಗಳು ನಡೀತಿರ್ತಾವ. ಆ ಕ್ರಿಯೆಗಳ ಒಳಗಡೆ ಏನ್ ತಯಾರಾಗಿರ್ತಾವ, ಸಣ್ಣ 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 ಮಾಲಿಕ್ಯೂಲ್ಸ್ ತಯಾರಾಗ್ತಿರ್ತಾವ. ಆ ಮಾಲಿಕ್ಯೂಲ್ಸ್ ಏನ್ ಮಾಡ್ತಾವಪ್ಪ ಅಂತಂದ್ರೆ, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಂತಂದ್ರೆ ಹಿಂದಿಂದಿರುವಂತಹ ಮಾಲಿಕ್ಯೂಲ್ಸ್ ಹೋದ ತಕ್ಷಣ ಮುಂದ್ ಹೋಗಕ್ ಬರುತ್ತ, ಹೌದಲ್ಲ? ಸೊ ನೀವು ವಿಚಾರ ಮಾಡ್ರಿ, ಒಂದು ಟ್ರಾಫಿಕ್ ದಾಗ ಅದಿರಿ ಅಂತ ತಿಳ್ಕೊರಿ. ಆ ಟ್ರಾಫಿಕ್ ದಾಗ ಇದ್ರ ನಿಮ್ ಮುಂದ್ ಯಾವ್ದೋ ಒಂದು ಗಾಡಿ ಐತಿ, ಆ ಗಾಡಿ ಮುಂದ್ ಹೋಗಿಂದ ನೀವು ಹೋಗ್ಬೋದು, ನೀವು ಬಿಡ್ರಿ ಸೈಡಿಗೆ ಹೋಗಿ ಹಿಂಗ್ ಮುಂದ್ ಹೋಗ್ಬೋದು. ಬಟ್ ಏನೋ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡತ್ತಿರಂತಂದ್ರ ಮುಂದಿರುವಂತಹ ಗಾಡಿ ಹೋದ ತಕ್ಷಣ ನೀವು ಹೋಗ್ಬೋದು. ಹಂಗ ಮಾಲಿಕ್ಯೂಲ್ದಾಗ ವಿಚಾರ ಮಾಡ್ರಿ, ಇದೊಂದು ಸೆಲ್ ಅದ ಅಂತ ಅನ್ಕೋರಿ. ಏನ್ ಅನ್ಕೊಳ್ಳೋನು, ಇದೊಂದು ಸೆಲ್ ಅದ ಅಂತ ಅನ್ಕೊಳ್ಳೋನು. ಸೆಲ್ ಒಳಗೆ ಏನ್ ತಯಾರಾಗ್ತಿರ್ತಾವ ಅಂತ ಹೇಳಿದ್ ನಾವು, ಮಾಲಿಕ್ಯೂಲ್ಸ್, ಹೌದಾ? ಸೆಲ್ ಒಳಗೆ ಏನ್ ತಯಾರಾಗ್ತಾವ, ಮಾಲಿಕ್ಯೂಲ್ಸ್ ತಯಾರಾಗ್ತಾವ. ಅದ್ ನಮ್ ನ್ಯೂಕ್ಲಿಯಸ್, ಇದೆಲ್ಲ ನಮ್ ಮಾಲಿಕ್ಯೂಲ್ಸ್ ಅಂತ ಅನ್ಕೊಳ್ಳೋನು. ಸೆಲ್ ಒಳಗೆ ತಯಾರಾದು ಇನ್ನೊಂದ್ ಸೆಲ್ ಒಳಗೆ ಹೋಗ್ಬೇಕಲ್ಲ. ಈಗ ಇಲ್ಲಿ ನೆನ್ಪಿಟ್ಕೋರಿ, ಯಾರು ಡ್ರಾಪರ್ಸ್ ಮತ್ತೆ ಸೆಕೆಂಡ್ ಇಯರ್ಸ್ ಇದಾರಲ್ಲ, ಒಂದು ಸೆಲ್ದಿಂದ ಇನ್ನೊಂದು ಸೆಲ್ ಹೋಗ್ಬೇಕಪ್ಪ ಅಂತಂದ್ರ ಅದು ಪ್ಲಾಂಟ್ ಸೆಲ್ ಆಗಿತ್ತಂದ್ರ ಪ್ಲಾಸ್ಮೋಡೆಸ್ಮೆಟಲ್ ಕನೆಕ್ಷನ್ ಇರ್ತೈತಿ ಹೋಗ್ಲಿಕ್ಕೆ ದಾರಿ. ಇನ್ ಕೇಸ್ ಅನಿಮಲ್ ಸೆಲ್ ಇತ್ತಂದ್ರ ಗ್ಯಾಪ್ ಜಂಕ್ಷನ್ ಇರ್ತೈತಿ, ನೆನಪಿರ್ಲಿ. ಸೊ ಈಗ ಇದೊಂದು ಜಾಗ ಐತಿ, ಅಂಡ್ ಯಾರು ಫಸ್ಟ್ ಇಯರ್ ಅದಲ್ಲ ಏನು ತಲೆ ಕೆಡ್ಸ್ಕೊಬಿಡ್ರಿ, ಜಸ್ಟ್ ಒಂದು ಹಾದಿ ಐತಿ. ಒಂದು ಸೆಲ್ದಾಗ ಇರುವಂತಹ ಕಂಪೋನೆಂಟ್ ಇನ್ನೊಂದು ಸೆಲ್ ಒಳಗೆ ಹೋಗ್ಬೇಕಪ್ಪ ಅಂದ್ರೆ ಏನಿರ್ಬೇಕು, ಹಾದಿ ಇರ್ಬೇಕು, ಒಂದು ಚಾನಲ್ ಇರ್ಬೇಕು. ಆ ಒಂದು ಚಾನಲ್ ಅಥವಾ ಒಂದ್ ಜಾಗನ ಏನಂತ ಕರಿತೀವಿ ನಾವು, ಪ್ಲಾಂಟ್ಸ್ ಒಳಗ ಪ್ಲಾಸ್ಮೋಡೆಸ್ಮಾಟ ಅಂತೀವಿ, ಅನಿಮಲ್ಸ್ ಒಳಗ ಗ್ಯಾಪ್ ಜಂಕ್ಷನ್ ಅಂತೀವಿ. ಇಷ್ಟೇ ಸಿಂಪಲ್, ಬಹಳ ಸಿಂಪಲ್. ಓಕೆನಾ? ಎಸ್. ಸೊ
ಈ ಒಂದು ಏನ್ ಚಾನಲ್ ಇದೆ ಅಲ್ಲ, ಇದ್ರ ಮುಖಾಂತರನ ಏನ್ ಹೋಗ್ಬೇಕು, ಮಾಲಿಕ್ಯೂಲ್ಸ್ ಹೋಗ್ಬೇಕು. ಸೊ ಇದು ನಮ್ಮ ಫಸ್ಟ್ ಮಾಲಿಕ್ಯೂಲ್ ಅನ್ಕೊಳ್ಳೋಣ, ಸೆಕೆಂಡ್, ಥರ್ಡ್. ಫಸ್ಟ್ ಮಾಲಿಕ್ಯೂಲ್ ಇಲ್ಲಿಂದ ಹೀಗೆ ಹೋದಾಗ ಸೆಕೆಂಡ್ ಮಾಲಿಕ್ಯೂಲ್ ಮುಂದೆ ಹೋಗ್ಲಿಕ್ಕೆ ಆಕೈತಿ. ಸೊ ಇದು ವಿಚಾರ ಮಾಡ್ರಿ, ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ಟೈಪ್ ಇಲ್ಲ, ಇದು ಸಿಗ್ನಲ್ ಬಿದ್ದಾದ ತಕ್ಷಣ ಈ ಮಾಲಿಕ್ಯೂಲ್ ಹೋಗ್ತೈತಿ. ಅದ್ರ ಹಿಂದಿನ ಮಾಲಿಕ್ಯೂಲ್ ಟ್ರಾಫಿಕ್ ದಾಗ ಸಿಕ್ಕಾಕೊಂಡೈತಿ, ಹೌದಾ ಇಲ್ಲ? ಸೊ ಎಲ್ಲ ಆಗತೈತಿ, ಇದು ಕೋಶದ ಒಳಗಾಗತೈತಿ. ಓಕೆ, ಕೋಶದ ಒಳಗಾಗತೈತಿ. ಬಟ್ ಏನದಾವ, ಎದರ ನಡ್ಬರ್ಕಾಗತೈತಿ, ಮಾಲಿಕ್ಯೂಲ್ಸ್ ನಡ್ಬರ್ಕಾಗತೈತಿ. ಅದಕ್ಕೆ NCERT ತರ ಎಷ್ಟು ಚೆನ್ನಾಗಿ ಹೇಳ್ತಾರ, ಮಾಲಿಕ್ಯುಲರ್ ಟ್ರಾಫಿಕ್ ಎದರೊಳಗಡೆ, ಒಂದು ಕೋಶದ ಒಳಗಡೆ. ಇಷ್ಟೆಲ್ಲಾ ನೋಡಿದ ತಕ್ಷಣ ನಮ್ಮ ಒಳಗ ಒಂದು ಪ್ರಶ್ನೆ ಬರ್ಬೇಕು ಅಂತ ಹೇಳಂತಾರೆ NCERT ದವ್ರು. ನಿಮ್ಗಂತೂ ಬರಂಗಿಲ್ಲ, ಬಟ್ NCERT ದವ್ರಿಗೆ ಬಂತು. ಏನಪ್ಪಾ ಅಂತಂದ್ರೆ, ವಾಟ್ ಇಂಡೀಡ್ ಇಸ್ ಲೈಫ್? ಹಂಗಂದ್ರ ಜೀವನ ಏನಪ್ಪಾ ಅಂತ ಹೇಳಿ ನೀವ ಪ್ರಶ್ನೆ ಹಾಕೋರಿ ಅಂತ ಹೇಳ್ತಾರೆ NCERT. ಇಲ್ಲಿ 2 ಆನ್ಸರ್ ಅದಾವ. ಈ ಜೀವನ ಏನು ಅನ್ನೋದಕ್ಕ 2 ಉತ್ತರ ಬರ್ತವೆ. ಒಂದು ಬಯಾಲಜಿ ಪಾಯಿಂಟ್ ಆಫ್ ವ್ಯೂ ಇಂದ, ಒಂದು ಟೆಕ್ನಿಕಲ್ ಆನ್ಸರ್ ಐತಿ, ಅಂದ್ರ ಡಿಫ್ರೆನ್ಸ್ ಬಿಟ್ವೀನ್ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಆರ್ಗನಿಸಮ್ಸ್. ಎರಡನೇದು ಏನಪ್ಪಾ ಅಂತಂದ್ರ ಈ ಫಿಲಾಸಾಫಿಕಲ್ ಐತಿ ಆನ್ಸರ್. ಫಿಲಾಸಾಫಿಕಲ್ ಅಂದ್ರೆ ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದಾಗ ಒಂದು ಜೀವನ ಏನು, ಜೀವನದ ಉದ್ದೇಶ ಏನು, ಯಾಕೆ ಈ ಭೂಮಿ ಮೇಲೆ ನಾವು ಜನ್ಮ ತಗೊಂಡ್ವಿ, ಅದರ ಒಂದು ಉದ್ದೇಶ ಏನು ಅಂತ ಹೇಳಿರೋದ ಎರಡನೇದ್ ಆನ್ಸರ್. ಬಟ್ ನಾವು ಆಸ್ ಅ ಬಯೋಲಜಿಸ್ಟ್ ಆಗಿ ಎರಡನೇದ್ ಆನ್ಸರ್ ಅನ್ನ ಮಾಡಲ್ಲ, ಬಟ್ ಫಸ್ಟ್ನೇದ್ದು. ಓಕೆ, ಈ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ನಡ್ಬರ್ಕ ವ್ಯತ್ಯಾಸ ಏನು, ಅದರಲ್ಲಿ ಈ ಲಿವಿಂಗ್ ಜೀವಿಗಳಲ್ಲಿ, ಈ ಒಂದು ಜೀವಂತ ಇರುವಂತಹ ಜೀವಿಗಳಲ್ಲಿ ಯಾವ ರೀತಿಯ ಕ್ರಿಯೆಗಳಾಗ್ತಾವು ಅನ್ನೋದನ್ನ ಈ ನಾವು ಸ್ಟಡಿ ಮಾಡೋದಕ್ಕ ಏನಂತ ಕರಿತೀವಿ, ಲೈಫ್ ಅಂತ ಕರಿತೀವಿ. ಅದು ಸ್ಟಡಿ ಆಫ್ ಲೈಫ್ ಈಸ್ ಬಯೋಲಜಿ. ಓಕೆನಾ? ಸೊ ಏನ್ ಹೇಳ್ತೆ ದಿಸ್ ಕ್ವಶನ್, ಯಾವ ಕ್ವಶನ್, ಜೀವನ ಅಂದ್ರೆ ಏನು? ಇದಕ್ಕ 2 ರೀತಿ ದೃಷ್ಟಿಕೋನ ಅದಾವು. 2 ಕ್ವಶನ್ಸ್ ಅನ್ನ ಹಾಕ್ಬಹುದು, 2 ರೀತಿಯಿಂದ ನಾವು ಉತ್ತರನ್ನ ಕೊಡಬಹುದು. ಫಸ್ಟ್ನೇದ್ದು ಜೀವನ ಏನನ್ನೋದಂತಂದ್ರ ಇದೊಂದು ಟೆಕ್ನಿಕಲ್ ಕ್ವಶನ್ ಆಗಿರುತ್ತೆ. ಇದ್ರ ಉತ್ತರ ಏನಾಗಿರುತ್ತ, ಲಿವಿಂಗ್ ಅಂದ್ರೆ ಏನು ವೆನ್ ಕಂಪೇರ್ ಟು ನಾನ್ ಲಿವಿಂಗ್ ಆರ್ಗಾನಿಸಮ್ಸ್. ಅದೇ ಸೆಕೆಂಡ್ ರೀತಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಇದು ಫಿಲಾಸಫಿಕಲ್ ಆಗಿರುತ್ತ. ಇದ್ರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರ ಜೀವನದ ಒಂದು ಉದ್ದೇಶನೇ ಏನು, ಜೀವನ ಅಂದ್ರನೇ ಏನು ಅನ್ನೋದು ಸೆಕೆಂಡ್ ಒಂದು ಉತ್ತರ. ಬಟ್ ಸೈಂಟಿಸ್ಟ್ ಆಗಿ, ನಾವು ಒಂದು ಸೈನ್ಸ್ ಸ್ಟೂಡೆಂಟ್ಸ್ ಆಗಿ, ಒಂದು ಬಯೋಲಜಿಸ್ಟ್ ಆಗಿ ನಮ್ಮ ಒಂದು ದೃಷ್ಟಿಕೋನ ಹೆಂಗಿರ್ಬೇಕು, ನಾವು ಎರಡನೇದು ಫಿಲಾಸಫಿಕಲ್ ಆಗಿ ಆನ್ಸರ್ ಮಾಡಲ್ಲ, ಬಟ್ ನಾವು ಫಸ್ಟ್ ಕ್ವಶನ್, ಫಸ್ಟ್ ಟೆಕ್ನಿಕಲ್ ಕ್ವಶನ್ ಏನದಲ್ಲ ಅದನ್ನ ಆನ್ಸರ್ ಮಾಡೋಣ. ಏನಪ್ಪಾ ಅಂತಂದ್ರೆ ಲಿವಿಂಗ್ ಅಂದ್ರೆ ಏನು. ಸೊ ಆಲ್ರೆಡಿ ನಾವು ಇದನ್ನ ಡಿಸ್ಕಷನ್ ಮಾಡಿದೀವಿ. ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಕ್ಯಾರೆಕ್ಟರ್ಸ್, ಗ್ರೋತ್, ರೀಪ್ರೊಡಕ್ಷನ್, ಸೆಲ್ಯುಲರ್ ಆರ್ಗನೈಸೇಷನ್, ಮೆಟಾಬಾಲಿಸಮ್ ಮತ್ತು ಕಾನ್ಶಿಯಸ್ನೆಸ್, ಇವೆಲ್ಲ ಆಲ್ರೆಡಿ ನಾವು ಆನ್ಸರ್ ಮಾಡಿದೀವಿ, ಹೌದಲ್ಲ? ಸೊ ಅದಾಗಿಂದ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಡೈವರ್ಸಿಟಿ ಹೆಸರದಾಗ ಐತಿ. ಡೈವರ್ಸಿಟಿ ಅಂದ್ರೆ ಏನು, ವೆರೈಟಿ. ಓಕೆ, ವೆರೈಟಿ ಇನ್ ದ ಲಿವಿಂಗ್ ವರ್ಲ್ಡ್. ಈ ಜಗತ್ತಿನಲ್ಲಿ, ಈ ಲಿವಿಂಗ್ ವರ್ಲ್ಡ್ ಅಲ್ಲಿ ವೆರೈಟಿ ಅಂದ್ರೆ ಏನು ಅನ್ನೋದಕ್ಕ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಓಕೆ, ಸೊ ಇಫ್ ಯು ಲುಕ್ ಅರೌಂಡ್, ನಿಮ್ಮ ಒಂದು ಆಜು ಬಾಜು ನೋಡಿದ್ರಪ್ಪ ಅಂತಂದ್ರ ಲಾರ್ಜ್ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅದಾವು. ಏನೇನ್ ಇರ್ಬೋದು, ಪಾಟೆಡ್ ಪ್ಲಾಂಟ್ ಇರ್ಬೋದು, ಇನ್ಸೆಕ್ಟ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ನಿಮ್ಮ ಮನೆಯಲ್ಲಿ ಸಾಕಿರುವ ಪ್ರಾಣಿ ಇರ್ಬೋದು, ಅದರ್ ಅನಿಮಲ್ಸ್ ಆರ್ ಪ್ಲಾಂಟ್ಸ್ ಇರ್ಬೋದು. ಓಕೆನಾ? ಸೊ ಏನ್ ಹೇಳಿಕತ್ತಾರ NCERT ದವರು, ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ದಾಗ ನೋಡ್ರಿ, ನಿಮ್ಮ ಆಜು ಬಾಜು ಸ್ವಲ್ಪ ನೋಡ್ರಿ, ಆ ಮೊಬೈಲ್ ಅನ್ನ ಸೈಡ್ ಇಟ್ಟು ಸ್ವಲ್ಪ ನೋಡ್ರಿ, ಏನದಾವ್ ಜೀವಿಗಳು ಕಾಣ್ತಾವು, ಎಷ್ಟು ಕೊಂದು ಜೀವಿಗಳು ಕಾಣ್ತಾವು, ಪ್ರಾಣಿಗಳದಾವ್, ಪಕ್ಷಿಗಳದಾವ್, ಗಿಡ ಹಚ್ಚಿದ ಮನಿ ಮುಂದ್ ಗಿಡ ಹಚ್ಚಿದ್ದದಾವ್, ಗಿಡಗಳದಾವ್, ಎಷ್ಟು ಪ್ರಕಾರದ ಗಿಡಗಳದಾವು, ಎಲ್ಲಾನು ಕಾಣ್ತಾವ್. ನಿಮ್ ಮನ್ಯಾಗಿರೋ ಬೆಕ್ಕು ಕಾಣ್ತೈತಿ, ನಿಮ್ಮ ಬಾಜು ಅಡ್ಡಾಡಕ್ಕಿತ್ತಿರೋ ಹುಳ ಸುದ್ದ ಕಾಣ್ತೈತಿ, ಎಲ್ಲಾನು ಕಾಣ್ತಾವು. ಒಂದು ಸತ ಫೋನ್ ಅನ್ನ ಸೈಡ್ ಇಟ್ಟು ನೋಡ್ರಿ ಅಂತ ಹೇಳ್ಕತ್ತಾರ. ಸರ್ ಫೋನ್ ಇಲ್ಲ ಅಂತ ಅನ್ಬೇಡ್ರಿ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಏನ್ ಹೇಳಿದ್ರೆ ಎಷ್ಟು ಟೈಪ್ಸ್ ಇದೆ ಈ ಒಂದು ನಮ್ಮ ಲಿವಿಂಗ್ ವರ್ಲ್ಡ್ ಅಲ್ಲಿ, ಎಷ್ಟು ಡಿಫರೆಂಟ್ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅನ್ನ ನೋಡಬಹುದು ಅಂತ ಹೇಳ್ತಿದ್ದಾರೆ. There are also several organisms that you cannot see with your naked eye, but they are all around you. So ಈ ಒಂದು ಸೂಕ್ಷ್ಮ ಜೀವಿಗಳಂತ ಏನ್ ಕರಿತೀವಲ್ಲ, ಮೈಕ್ರೋ ಆರ್ಗಾನಿಸಮ್ಸ್, ಸಣ್ಣ ಬ್ಯಾಕ್ಟೀರಿಯಾಸ್, ಪ್ರೋಟಿಸ್ಟ್ ಆಗ್ಲಿ, ಏಕಕೋಶಿ ಜೀವಿಗಳೇನಿದಾವಲ್ಲ, ಅವೆಲ್ಲ ನಿಮ್ ಕಣ್ಣಿಗೆ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ? ಸರ್ ಅವೇನ್ ಮಿಸ್ಟರ್ ಇಂಡಿಯನ್ ಕಣ್ಣಿಗೆ ಕಾಣ್ಲಿಂಗಿಲ್ಲ ಅಂತ ಇಲ್ಲ, ಬಾಳ ಸಣ್ಣ ಇರ್ತಾವ. ಸೂಕ್ಷ್ಮ ಜೀವಿಯನ್ನು ಕಾಣನದ, ಯಾಕಂದ್ರ ಅವ್ ಸೈಜ್ದಾಗ ಬಾಳ ಸಣ್ಣ ಇರ್ತಾವ, ನಿಮ್ಮ ಕಣ್ಣಿಂದ ಕಾಣಂಗಿಲ್ಲ. ಮತ್ತೆ ಹೆಂಗ್ ಕಾಣ್ತಾವ್ರಿ ಸರ್? ಮೈಕ್ರೋಸ್ಕೋಪ್ದಾಗ ಇಟ್ಟು ನೋಡ್ದಾಗ ಅಷ್ಟ ಏನಾಗ್ತಾವು ನಿಮಗ ಗೊತ್ತಾಕೈತಿ, ಏನು ಆ ಒಂದು ಜೀವಿಗಳು ಎಷ್ಟು ಅದಾವು ಅನ್ನೋದು ಗೊತ್ತಾಕೈತಿ. ನೆಕ್ಸ್ಟ್ ಅದರಾಗು ಮತ್ತೆ ನೆನಪಿರ್ಲಿ, ಮತ್ತು ಡಿಫ್ರೆಂಟ್ ಟೈಪ್ಸ್ ಅದಾವ್. ಇಫ್ ಯು ವೇರ್ ಟು ಇನ್ಕ್ರೀಸ್ ದ ಏರಿಯಾ, ನೀವು ಒಂದ್ ವೇಳೆ ಏನಾದ್ರೂ ಏರಿಯಾನ ಜಾಸ್ತಿ ಮಾಡಿ, ಅಂಡ್ ಇಫ್ ಯು ವೇರ್ ಟು ಅಬ್ಸರ್ವ್, ಆ ಏರಿಯಾ ಜಾಸ್ತಿ ಮಾಡಿ ನೀವೇನಾದ್ರೂ ಎಷ್ಟು ಜೀವಿಗಳದಾವ ಅಂತ ನೋಡ್ಲಿಕ್ಕೆ ಹೊಂಟ್ರಪ್ಪ ಅಂತಂದ್ರ the range and variety of organism that you see would increase.
ಓಕೆ, ಸೊ ಇಷ್ಟೇ ಹೇಳಿಕತ್ತಿದಾರ. ಈ ಒಂದು ಸಣ್ಣ ಜಾಗದಾಗ ಎಷ್ಟು ಜೀವಿಗಳದ ಅಂತ ಕೌಂಟ್ ಮಾಡಿದ್ರ ಆಬ್ವಿಯಸ್ಲಿ ಆ ಜೀವಿಗಳ ಸಂಖ್ಯೆ ಎಷ್ಟು ಬರುತ್ತಾ? ಕಮ್ಮಿನೇ ಬರುತ್ತಾ. ಆ ಒಂದು ಜಾಗ ವಿಸ್ತರಣೆ ಮಾಡಿ ನೋಡ್ರಿ. ದೊಡ್ಡ ಜಾಗದಾಗ ನೀವು ಎಷ್ಟು ಜೀವಿಗಳದಾವ ಅಂತ ನೋಡ್ಲಿಕ್ಕೆ ಹೊಂಟ್ರೆ ಮತ್ತ ಜೀವಿಗಳ ಸಂಖ್ಯೆ ಏನಾಕೈತಿ? ಹೆಚ್ಚಾಕೈತಿ. ಓಕೆ, ಇದು ಡ್ರಾಪರ್ಸ್ ಮತ್ತೆ ಸೆಕೆಂಡ್ ಇಯರ್ ಯಾರದಿರಲ್ಲ, ಇದು ಇಂಡೈರೆಕ್ಟ್ ಆಗಿ ನಿಮಗೆ ಈ ಪಾಯಿಂಟ್ ಏನದಲ್ಲ ಎದ್ರ ಬಗ್ಗೆ ಕನೆಕ್ಟ್ ಮಾಡತೈತಿ? ಎರಡು ಕನೆಕ್ಷನ್ಸ್ ಅದಾವ ಇಲ್ಲಿ. ಒಂದು ಸ್ಪೀಸೀಸ್ ಬಗ್ಗೆ ಕನೆಕ್ಟ್ ಮಾಡತೈತಿ. ಎದ್ರ ಜೊತೆ ಸ್ಪೀಸೀಸ್ ಎದ್ರ ಜೊತೆ ಕನೆಕ್ಟ್ ಮಾಡತ್ತಾರ ಇವರು? ಏರಿಯಾ ಬಗ್ಗೆ ಕನೆಕ್ಟ್ ಮಾಡತೈತಿ. ಸೊ ಯಾವಾಗ ಈ ಸ್ಪೀಸೀಸ್ ಏರಿಯಾ ಬಗ್ಗೆ ಕನೆಕ್ಷನ್ ಮಾಡ್ತೀವಲ್ಲ, ಅವಾಗ ಸೆಕೆಂಡ್ ಇಯರ್ ಒಂದು ಪಾಯಿಂಟ್ ಏನ್ ಬರ್ಬೇಕು? ಏನು? ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್. ಓಕೆ, ಸೊ ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್ ದಾಗೂ ನೀವು ಇದೇ ಕಲಿತೀರಿ. ಓಕೆ, ಅದರದ ಬಗ್ಗೆ ಆಮೇಲೆ ಮಾತಾಡೋಣ, ಬಟ್ ನೆನ್ಪಿಲ್ ಅಂಡ್ ಫಸ್ಟ್ ಇಯರ್ಸ್ ನೋಟ್ ಡೌನ್ ಮಾಡ್ಕೋಬೇಕು. ಏನು ಈ ಒಂದು ಪಾಯಿಂಟ್ ಏನ್ ಬರುತ್ತಲ್ಲ, ಯಾವಾಗ ನಾವು ಎಕ್ಸ್ಪ್ಲೋರ್ ಮಾಡುವಂತಹ ಏರಿಯಾ ಹೆಚ್ಚು ಮಾಡ್ತೀವಿ ಅವಾಗ ನಮಗೆ ಸಿಗುವಂತಹ ಈ ಪ್ರಾಣಿಗಳ ಸಂಖ್ಯೆ ಏನಿರುತ್ತಲ್ಲ ಅದು ಕೂಡ ಏನಿರುತ್ತ ಹೆಚ್ಚಾಗ್ತಾ ಹೋಗುತ್ತ. ಸೊ ಅದೇ ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಆಬ್ವಿಯಸ್ಲಿ ಇಫ್ ಯು ವೇರ್ ಟು ವಿಸಿಟ್ ಅ ಡೆನ್ಸ್ ಫಾರೆಸ್ಟ್, ಓಕೆ, ಒಂದು ದೊಡ್ಡ ಗಾಢವಾದ ಅರಣ್ಯವನ್ನು ನೀವೇನಾದ್ರೂ ವಿಸಿಟ್ ಮಾಡಿದ್ರ ನಿಮಗೆ ಗೊತ್ತಾಕೈತಿ ಎಷ್ಟು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಅದರ ಪ್ರಕಾರಗಳನ್ನ ನೀವು ಆ ಒಂದು ಅರಣ್ಯದಾಗ ನೋಡಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ಈಚ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲಾಂಟ್ಸ್, ಆನಿಮಲ್ಸ್ ಆರ್ ಆರ್ಗಾನಿಸಮ್ ದಟ್ ಯು ಸಿ. ಯಾವುದೇ ಒಂದು ರೀತಿಯ ನೀವೇನ್ ಮಾಡ್ರಿ ಆರ್ಗಾನಿಸಮ್ ನೋಡ್ರಿ, ಲಿವಿಂಗ್ ಆರ್ಗಾನಿಸಮ್ ನೋಡ್ರಿ, ಪ್ಲಾಂಟ್ ಅರೇ ನೋಡ್ರಿ, ಅನಿಮಲ್ ಅರೇ ನೋಡ್ರಿ, ಇಲ್ಲ ಒಂದು ಸೂಕ್ಷ್ಮ ಜೀವಿ ಅರೇ ನೋಡ್ರಿ, ನೋಡಿದ್ರು ಕೂಡ ಅವು ಎಲ್ಲ ಒಂದು ಜೀವಿಗೂ ನಾವ್ ಏನಂತ ಕರಿತೀವಿ? ಸ್ಪೀಸೀಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಮಾರ್ಕ್ ಮಾಡ್ಕೊಂತೀರಾ? ಟೋಟಲ್ 2 ಪಾಯಿಂಟ್ಸ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ. ಒಂದು ಏನಪ್ಪಾ ಅಂದ್ರೆ, ಇಫ್ ಯು ವೇರ್ ಟು ಇನ್ಕ್ರೀಸ್ ದ ಏರಿಯಾ ದಟ್ ಯು ವುಡ್ ಮೇಕ್ ಅಬ್ಸರ್ವೇಷನ್ಸ್ ಇನ್, ದ ರೇಂಜ್ ಅಂಡ್ ವೆರೈಟಿ ಆಫ್ ಆರ್ಗಾನಿಸಮ್ ದಟ್ ಯು ಸಿ ವುಡ್ ಇನ್ಕ್ರೀಸ್. ಇದು ಎದ್ರ ಬಗ್ಗೆ ಮಾತಾಡತ್ತಾರ ಅವರು? ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಆರ್ಗಾನಿಸಮ್ ಅನ್ನು ನೀವು ಅಬ್ಸರ್ವ್ ಮಾಡಿ, ಅದ್ ಯಾವ್ದಾಗಿರ್ಬೋದು, ಪ್ಲಾಂಟ್ ಆಗಿರ್ಬೋದು, ಆನಿಮಲ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಆರ್ಗಾನಿಸಮ್ ಆಗಿರ್ಬೋದು, ಅದು ಏನನ್ನ ರೀಪ್ರೆಸೆಂಟ್ ಮಾಡುತ್ತಾ? ಒಂದು ಸ್ಪೀಸೀಸ್ ಅನ್ನ ರೀಪ್ರೆಸೆಂಟ್ ಮಾಡುತ್ತಾ. ನೆನ್ಪಿಟ್ಕೋರಿ. ಓಕೆ, ಯಾವುದೇ ರೀತಿಯ ಒಂದು ಪ್ಲಾಂಟ್ ಆಗಿರ್ಲಿ, ಅನಿಮಲ್ ಆಗಿರ್ಲಿ, ಅಥವಾ ಒಂದು ಮೈಕ್ರೋ ಆರ್ಗಾನಿಸಮ್ ಆಗ್ಲಿ, ಅದನ್ನ ನೀವು ನೋಡಿದ್ರೆ ಅದನ್ನ ಏನಾಗಿ ರೀಪ್ರೆಸೆಂಟ್ ಮಾಡ್ತೀವಿ? ಒಂದು ಜೀವಿಯಾಗಿ ರೀಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ಸ್ಪೀಸೀಸ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ಟೋಟಲ್ ಇಲ್ಲಿಯವರೆಗೂ ಈ ಒಂದು ಸಮಯದವರೆಗೂ ಏನಪ್ಪಾ ಅಂತಂದ್ರೆ, ಟೋಟಲ್ ಎಷ್ಟು ಜೀವಿಗಳನ್ನ ನಾವು ಗುರುತಿಸಿ ಅದ್ರ ಬಗ್ಗೆ ನಾವು ವಿವರಣೆಯನ್ನ ಕೊಟ್ಟಿವಿ ಅಂತಂದ್ರ 1.7 to 1.8 ಮಿಲಿಯನ್ ಸ್ಪೀಸೀಸು. ನೆನ್ಪಿಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ದ number of species that are known and described are in the range between 1.7 to 1.8 million species. ಡೈರೆಕ್ಟ್ ಕ್ವಶನ್ ಬರುತ್ತೆ ಇದ್ರ ಮೇಲೆ, ಎಷ್ಟು ರೇಂಜ್ ದಾಗ ಅದಾವ ಸ್ಪೀಸೀಸ್ ಅಂತ. ಓಕೆ, ಒಂದು ನೆನ್ಪಿಟ್ಕೋರಿ, PUC ಫಸ್ಟ್ ಇಯರ್ದಾಗ ಫಸ್ಟ್ ಚಾಪ್ಟರ್ದಾಗ ಏನ್ ಹೇಳಿದಾರೆ ಇವರು? ಡೈರೆಕ್ಟ್ ಎಷ್ಟದಾವ ಸ್ಪೀಸೀಸ್ ರೇಂಜು? 1.7 to 1.8 ಮಿಲಿಯನ್ ಅಂತ ಹೇಳಿದ್ದಾರೆ. ಬಟ್ ಅದ PUC ಸೆಕೆಂಡ್ ಇಯರ್ದಾಗ ಏನ್ ಹೇಳ್ತಾರಂತಂದ್ರ ಓವರ್ 1.5 ಮಿಲಿಯನ್ ಸ್ಪೀಸೀಸ್ ಅಂತ ಹೇಳ್ತಾರೆ. ಸರ್ ಇದ್ರಾಗ ಯಾವ್ದು ಕರೆಕ್ಟ್? ಎರಡು ಕರೆಕ್ಟ್ ಅದಾವ. ನೀವು ನೋಡಿದ್ರೆ ಸೆಕೆಂಡ್ ಇಯರ್ ತಪ್ಪನಾಗ ಬರಂಗಿಲ್ಲ. ಓವರ್ 1.5 ಮಿಲಿಯನ್ ಅಂದ. ಓವರ್ ಅಂತಂದ್ರೆ 1.5 ಮಿಲಿಯನ್ ಗಿಂತ ಹೆಚ್ಚದವ. ಇಲ್ಲಿ ಫಸ್ಟ್ ಇಯರ್ದಾಗ ಎಕ್ಸಾಕ್ಟ್ ಡಾಟಾ ಕೊಟ್ರ ಎಷ್ಟು? 1.7 ರಿಂದ 1.8 ಒಳಗದವಂತ. ಓಕೆ, ಸೊ ಎರಡು ಆಪ್ಷನ್ಸ್ ಒಮ್ಮೆ ಕೊಡಂಗಿಲ್ಲ, ನೆನ್ಪಿಟ್ಕೋರಿ ನೀವು. ಓಕೆ, ಎರಡು ಒಮ್ಮೆ ಕೊಡಂಗಿಲ್ಲ, ಎರಡರಾಗ ಯಾವ್ದಾರ ಒಂದು ಕೊಡ್ತಾರ. ಅವ್ರ ಕ್ವಶನ್ ಏನಾದ್ರು ಸೆಕೆಂಡ್ ಇಯರ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳಿದ್ರ ಓವರ್ 1.5 ಮಿಲಿಯನ್ ಅಂತ ಕೇಳಿರ್ತಾರೆ. ಫಸ್ಟ್ ಇಯರ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳಿದ್ರೆ 1.7 to 1.8 ಮಿಲಿಯನ್ ಸ್ಪೀಸೀಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟೆಲ್ಲ ಏನ್ ವೆರೈಟೀಸ್ ಅಬ್ಸರ್ವ್ ಮಾಡ್ತೀವಲ್ಲ ನಮ್ಮ ನೇಚರ್ದಾಗ, ಅದಕ್ಕೆ ನಾವ್ ಏನಂತ ಕರಿತೀವಿ? ಬಯೋಡೈವರ್ಸಿಟಿ. ಸೊ ದಿಸ್ ರೆಫರ್ಸ್ ಟು ಬಯೋಡೈವರ್ಸಿಟಿ ಆರ್ ದ ನಂಬರ್, ಓಕೆ, ಅಂಡ್ ಟೈಪ್ಸ್ ಆಫ್ ಆಫ್ಸ್ಪ್ರಿಂಗ್ಸ್ ಪ್ರೆಸೆಂಟ್ ಆನ್ ಅರ್ತ್. ಸೊ ಭೂಮಿ ಮೇಲೆ ಇರುವಂತಹ ಆಫ್ಸ್ಪ್ರಿಂಗ್ಸ್ ಏನಿದಾವಲ್ಲ ಅದರ ಸಂಖ್ಯೆ ಮತ್ತು ಅದರ ಟೈಪ್ಸ್, ನಾವು ಅದಕ್ಕೆ ಏನಂತ ಕರಿತೀವಿ? ಬಯೋಡೈವರ್ಸಿಟಿ ಅಂತ ಕರಿತೀವಿ. We should remember here that we explore new areas and old ones. New organisms are continuously identified. ಅಂದ್ರೆ ವಿಚಾರ ಮಾಡಿ, ಈಗ ಕೆಲವೊಂದಿಷ್ಟು ಜೀವಿಗಳು ಪ್ಲಾಂಟ್ಸ್ ಅನ್ನ ತಗೊಂಡು ಹೋಗೋಣ, ಸಸ್ಯಗಳು ತಗೊಂಡು ಹೋಗೋಣ. ಸಸ್ಯಗಳು ಎಲ್ಲಾ ಸೀಸನ್ದಾಗೂ ಕೆಲವೊಂದು ಅವೈಲೇಬಲ್ ಇರಂಗಿಲ್ಲ. ಕೆಲವೊಂದು ರೈನಿ ಸೀಸನ್ದಾಗ ಅಷ್ಟ ಹುಡ್ಕೊಂತಾವು, ಕೆಲವೊಂದು ಬಿಸಿಲು ಟೈಮ್ದಾಗ ಅಷ್ಟ ಹುಡ್ಕೊಂತಾವು, ಅಷ್ಟ ಇರ್ತಾವು. ಅದ್ರ ಲೈಫ್ ಸ್ಪ್ಯಾನ್ ಜೀವನಾವಧಿ ಬಹಳ ಕಮ್ಮಿ ಇರ್ತೈತಿ. ಆ ಒಂದು ಸಮಯ ಮುಗಿಟ್ರಾಗ ಹೋಗ್ಬಿಡ್ತಾವ.
ಓಕೆ, ಇವು ಎಲ್ಲ ಒಂದು ರೀತಿಯ ಕೆಲವೊಂದಿಷ್ಟು ರೀತಿಯ ಪ್ಲಾಂಟ್ ಸಸ್ಯಗಳಲ್ಲಾಗ್ಲಿ ಇನ್ ಕೆಲವೊಂದು ಈ ಅನಿಮಲ್ಸ್ ಅಲ್ಲಿ ಕೂಡ ನೋಡ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿರ್ಬೋದು. ಈಗ ಏನ್ ಹೇಳತ್ತಾರೆ NCERT ದವ್ರು ಅಂತಂದ್ರ, ನೀವು ಯಾವ್ದೋ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ರಿ, ಆ ಒಂದು ಜಾಗಕ್ಕೆ ಹೋಗಿ ನೀವು ಎಷ್ಟು ಜೀವಿಗಳದಾವಪ್ಪ ಅನ್ನೋದು ನೀವು ಅಲ್ಲಿ ಫೈಂಡ್ ಔಟ್ ಮಾಡತ್ತೀರಿ. ಅವಾಗ ಏನಾಗತ್ತ, ಆ ಒಂದು ಜೀವಿಗಳ ಸಂಖ್ಯೆ ಏನಿರುತ್ತಲ್ಲ ನೀವು ನೋಡ್ತೀರಿ, ಓ ಈ ಎಲ್ಲ ಪ್ರಾಣಿಗಳದಾವ್, ಈ ಎಲ್ಲ ಸಸ್ಯಗಳದಾವ್ ಅಂತ ಬರ್ಕೋತೀರಿ, ಬರ್ಕೊಂಡು ಹೋಗಿರ್ತೀರಿ. ನೀವು ಏನಂತೀರಿ, ಈ ಜಾಗದಾಗ ಇಷ್ಟ ಸಿಗ್ತಾವ ಅಂತ. ನೀವು ಹೋಗಿದ್ದ ಸೀಸನ್ದಾಗ ಅಷ್ಟ ಸಿಗ್ತಿರ್ಬೋದಲ್ಲ, ಮತ್ ಬ್ಯಾರೆ ಸೀಸನ್ದಾಗ ಬ್ಯಾರೆ ಜೀವಿಗಳು ಇರ್ಬೋದು, ಹೌದಲ್ಲ? ಸೊ NCERT ದವ್ರು ಇದೇ ಹೇಳತ್ತಾರೆ, ನೀವು ಹುಡುಕ್ಯಾಡಿ ಹೋಗಿದ್ದ ಜಾಗದಾಗ ಮತ್ ಹೊಸ ಸ್ಪೀಸೀಸ್ ಸಿಗಬಹುದು ನಿಮ್ಗ. ಇಲ್ಲ ಆ ಜಾಗ ಬಿಟ್ಟು ಯಾವ್ದಾರೆ ಬ್ಯಾರೆ ಇನ್ನೊಂದು ಜಾಗಕ್ಕೆ ಹೋಗಿದ್ರಿ, ಆ ಜಾಗ ಎಂದು ನಾವ್ ಯಾರು ನೋಡೇ ಇಲ್ಲ ಅಲ್ಲಿ ಯಾವ ಜೀವಿ ಅದಾವ ಅಂತ ಹೇಳಿ ಹೋದ್ರ, ಆ ಜಾಗದಾಗೂ ಕೂಡ ನಿಮಗ ಹೊಸ ಸ್ಪೀಸೀಸ್ ಸಿಗುವ ಸಾಧ್ಯತೆ ಇರ್ತೈತಿ ಅಂತ ಹೇಳತ್ತಾರೆ. ಹಳೆಯ ಜಾಗ ಇರ್ಲಿ ಅಥವಾ ಹೊಸ ಜಾಗ ಇರ್ಲಿ, ಸಿಗುವಂತಹ ಸ್ಪೀಸೀಸ್ ಕೆಲವೊಂದ್ಸತ ಹೊಸದಾಗ ಆಗಿರಬಹುದು ಅಂತ ಹೇಳ್ತಿದ್ದಾರೆ. ಓಕೆನಾ? As stated earlier, there are millions of plants and animals in the world. We know that plants and animals in our own area by their local names. Okay, ಹೌದಲ್ಲ? ಸೊ ಸಾಕಷ್ಟು ಪ್ಲಾಂಟ್ಸ್ಗಳದಾವು, ಸಾಕಷ್ಟು ಅನಿಮಲ್ಸ್ಗಳದಾವು. ಎಲ್ಲಾ ಪ್ರಾಣಿಗಳಾಗ್ಲಿ ಅಥವಾ ಎಲ್ಲಾ ಸಸ್ಯಗಳಾಗ್ಲಿ, ಅವು ಏನದಾವ್ ಯಾವ ಜಾಗದಾಗ ಸಿಗ್ತಾವಲ್ಲ, ಆ ಜಾಗದಾಗ ಸಿಗುವಂತಹ ಜನಕ್ಕ ಆ ಒಂದು ಹೆಸರು ಏನಾರ ಇಟ್ಟಿರ್ತಾರೆ. ಅಂದ್ರ ಆ ಜಾಗದಾಗ ಏನಾರೇ ಸಿಗ್ತಾವ ಅಂತ ತಿಳ್ಕೊರಿ, ಪ್ರಾಣಿಗಳಾಗ್ಲಿ, ಪಕ್ಷಿಗಳಾಗ್ಲಿ, ಯಾವುದೋ ಒಂದು ಸಸ್ಯಗಳಾಗ್ಲಿ, ಆ ಜಾಗದಾಗ ಅದರದೇ ಒಂದು ಹೆಸರು ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ದಿದ್ದೀನಿ, ಏನು, ಈರುಳ್ಳಿ, ಉಳ್ಳಾಗಡ್ಡಿ, ಕಾಂದ, ಇವೆಲ್ಲಾನು ಒಂದು ಸಾಮಾನ್ಯವಾಗಿ ನಾವ್ ಏನಂತ ಕರಿತೀವಿ, ಓನಿಯನ್, ಹೌದಲ್ಲ ಸರ್? ಓನಿಯನ್ ಅಂತ ಕರಿತೀವಿ. ಬಟ್ ಇದೇನ್ರಿ ಸರ್ ಈರುಳ್ಳಿ, ಉಳ್ಳಾಗಡ್ಡಿ, ಕಾಂದ ಅಂತ ಹೇಳಾಕತ್ತಿರ್ಲ? ಇದ ಒಂದು ಕರ್ನಾಟಕದಾಗ, ನಮ್ಮ ಒಂದು ಕರ್ನಾಟಕದಾಗ ಒಂದ ಓನಿಯನ್ಗ ಇಷ್ಟು 3 ಹೆಸರು ಅದ. ಓಕೆ, ಈರುಳ್ಳಿ ಆಗಿರ್ಲಿ, ಉಳ್ಳಾಗಡ್ಡಿ ಆಗಿರ್ಲಿ, ಕಾಂದ ಆಗಿರ್ಲಿ. ಓಕೆ, ಅದಷ್ಟ ಬಿಡ್ರಿ, ಒಂದು ಸಿಂಪಲ್ ಹೇಳ್ಬೇಕಂತಂದ್ರ, ನಮ್ಮ ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ನಾವು ಅವಲಕ್ಕಿ ಅಂತೀವಿ, ಅಚ್ಚ ಕನ್ನಡ ಅವಲಕ್ಕಿ ಅಂತ ಕರಿತೀವಿ. ಹಂಗ ನೀವು ಸ್ವಲ್ಪ ದೂರ ಹೋದಂಗ ಬೇರೆ ಕಡೆ ಹೋದಂಗ ಪೋಹಾ ಅಂದ್ ಬಿಡ್ತಾರ ಅವ್ರು. ನಮ್ ಫಸ್ಟ್ ಟೈಮ್ ನಾವು ಹೋದಾಗ ಪೋಹಾ ಏನಪ್ಪ, ಈ ಪೋಹಾ ಏನು ಹೊಸದಾಗಿರ್ಬೋದು, ಟ್ರೈ ಮಾಡೋಣ ಅಂತ ನೋಡಿದ್ರೆ ಅವಲಕ್ಕಿ ಇತ್ತದು. ನಮ್ ಕಡೆ ಅವಲಕ್ಕಿ ಸುಸ್ಲಾ ಅಲ್ಲ, ಅವಲಕ್ಕಿ ಸುಸ್ಲಾ ಅಂತೀವಿ, ಬಟ್ ಪೋಹಾ ಅಂತ. ಸೊ ಹಂಗ ಅಂದ್ರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಂಗ ಹೆಸರು ಏನಾಗ್ತಾವ, ಆ ಒಂದು ಜಾಗಕ್ಕೆ ಅನುಸಾರವಾಗಿ ಚೇಂಜ್ ಆಗ್ತಾವ. ಓಕೆ, ಈ ಹಂಗ ಈ ಓನಿಯನಿಗ ಈರುಳ್ಳಿ ಅಂತಾರ, ಉಳ್ಳಾಗಡ್ಡಿ ಅಂತಾರ, ಕಾಂದ ಅಂತಾರ. ಇವ್ ಮೂರದ ಅರ್ಥ ಬ್ಯಾರೆ ಏನ್ರಿ ಸರ? ಇಲ್ಲಿ ಎಲ್ಲ ಒಂದು ಓನಿಯನ್. ಇದು ಒಂದು ಉದಾಹರಣೆ ಅಷ್ಟೇ. ಓಕೆ, ಇದು ಒಂದು ಸ್ಟೇಟ್ದಾಗ, ಒಂದು ರಾಜ್ಯದಾಗ ಇಷ್ಟು ಬದಲಾವಣೆ ಐತಿ ಅಂದ್ರ ವಿಚಾರ ಮಾಡ್ರಿ, ನಮ್ ದೇಶದಾಗ ಎಷ್ಟ ರೀತಿಯ ಹೆಸರು ಇರ್ಬೋದು ಒಂದು ಆರ್ಗಾನಿಸಮ್ಗ, ಹೌದಲ್ಲ? ಸೊ NCERT ದವರು ಅದೇ ಹೇಳತ್ತಾರ, ಇವು ಲೋಕಲ್ ನೇಮ್ ಏನದಾವಲ್ಲ, ದೀಸ್ ಲೋಕಲ್ ನೇಮ್ಸ್ ವುಡ್ ವೇರಿ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಈವನ್ ವಿತ್ ಇನ್ ಅ ಕಂಟ್ರಿ. ಒಂದು ಕಂಟ್ರಿಯಾಗ ಹೇಳತ್ತಾರ ಅವರು, ನಾವು ಒಂದು ರಾಜ್ಯದಾಗ ಎಷ್ಟೊಂದ್ ಹೆಸರು ಕೊಟ್ಟಿವಿ, ಹೌದಲ್ಲ? ಸೊ ಇನ್ ದೇಶದಾಗಂತ ಬಂತಂದ್ರ ಎಷ್ಟೊಂದ್ ಹೆಸರು ಆಗ್ಬಿಡ್ತಾವ. ಇದು ಒಂದು ಸಮಸ್ಯೆ ಆಗ್ಬಿಡುತ್ತಲ್ಲ. ಪ್ರಾಬಬ್ಲಿ ಯು ವುಡ್ ರೆಕಗ್ನೈಸ್ ದ ಕನ್ಫ್ಯೂಷನ್ ದಟ್ ವುಡ್ ಬಿ ಕ್ರಿಯೇಟೆಡ್ ಇಫ್ ವಿ ಡಿಡ್ ನಾಟ್ ಫೈಂಡ್ ಎನಿ ವೇಸ್ ಆರ್ ಮೀನ್ಸ್ ಟು ಟಾಕ್ ಟು ಈಚ್ ಅದರ್. ಓಕೆ, ಟು ರೆಫರ್ ಟು ಆರ್ಗನಿಸಮ್ ವಿ ಆರ್ ಟಾಕಿಂಗ್ ಅಬೌಟ್. ಈ ಈರುಳ್ಳಿ ಅಂತ ನಾವ್ ಅಂತಂದ್ವಿ, ಬಟ್ ಅಲ್ಲಿ ಜನಕ್ಕೆ ಉಳ್ಳಾಗಡ್ಡಿ ಗೊತ್ತಿತ್ತಪ್ಪ ಅಂತಂದ್ರೆ ಈರುಳ್ಳಿ ಕೂಡ ಅಂತಂದ್ರೆ ಏನ್ ಕೇಳಾಕತ್ತೀವ ಮಾರಾಯ ಅಂತ ಕೇಳ್ತಾರೆ. ಯಾಕ? ಆ ಜನಕ್ಕ ಈರುಳ್ಳಿ ಅಂತಂದ್ರೆ ಗೊತ್ತಿಲ್ಲ, ಹೌದಲ್ಲ? ಸೊ ಯಾವಾಗ್ಲೂ ನೆನ್ಪಿಟ್ಕೋರಿ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅಂದ್ರ ಮಾತಾಡ್ಲಿಕ್ಕೆ, ಒಂದು ಸಂಭಾಷಣೆ ಮಾಡ್ಲಿಕ್ಕೆ ಆ ಒಂದು ಜಾಗದಾಗ ಇರುವಂತಹ ಓಕೆ ಆ ಲೋಕಲ್ ನೇಮು ನಾವು ಅರ್ಥ ಮಾಡ್ಕೊಂಡು ಅಲ್ಲಿ ಜನಕ್ಕೆ ಹೇಳ್ಬೇಕಾಗ್ತೈತಿ. ಬಟ್ ಯಾವಾಗ ನೀವು ಬಯಾಲಜಿ ಅಂತ ಕಲಿತಿರ್ತಿರ್ಲ, ಈ ಒಂದು ಜೀವಶಾಸ್ತ್ರ ಕಲಿತಿರ್ತಿರ್ಲ, ಅದರದ್ದು ಒಂದು ಸೈಂಟಿಫಿಕ್ ನೇಮ್ ಅನ್ನ ನಿಮ್ಗೆ ಗೊತ್ತಿರ್ಬೇಕು. ಯಾಕಪ್ಪ ಅಂತಂದ್ರ ಒಂದು ಟೆಕ್ಸ್ಟ್ ಬುಕ್ ಓಕೆ ಬರಿಬೇಕಾದ ಅಂತಂದ್ರ, ಈ ಟೆಕ್ಸ್ಟ್ ಬುಕ್ ನೀವು ವಿಚಾರ ಮಾಡ್ರಿ, ಬರೀ ಕರ್ನಾಟಕದ ಅಷ್ಟೇ ಇರ್ತೈತಿ, ಒಂದು ಆಲ್ ಓವರ್ ಇಂಡಿಯಾ ಇರ್ತೈತಿ, ಹೌದಾ? ಆಲ್ ಓವರ್ ಇಂಡಿಯಾನು ಇರ್ತೈತಿ. ಆಲ್ ಓವರ್ ಇಂಡಿಯಾ ಅಲ್ಲದೆ ಇನ್ ಕೇಸ್ ಆಲ್ ಓವರ್ ವರ್ಲ್ಡ್ ಅಂತ ಅನ್ಕೋರಿ, ವರ್ಲ್ಡ್ದಾಗು ಆನಿಯನ್ ಅಂತಾರ, ಹೌದಾ? ಉಳ್ಳಾಗಡ್ಡಿ ಅಂತಾರ. ಉಳ್ಳಾಗಡ್ಡಿ ಅಂತಂದ್ರ ಅವ್ರಿಗೆ ಏನ್ ಗೊತ್ತಾಗ್ಬೇಕು ಯಾವ್ದ್ರ ಬಗ್ಗೆ ಮಾತಾಡತ್ತೀರ, ಹೌದಾ? ಸೊ ಅದಕ್ಕ ಪ್ರತಿ ಒಂದು ಓಕೆ ಜೀವಿಗಳಿಗ ಒಂದು ಸೈಂಟಿಫಿಕ್ ನೇಮ್ ಅನ್ನ ಕೊಡ್ಬೇಕು. ಆ ಒಂದು ಸೈಂಟಿಫಿಕ್ ನೇಮ್ ಎದಕ್ ಉಪಯೋಗ? ಈ ಒಂದು ಅಧ್ಯಯನ ಮಾಡ್ಲಿಕ್ಕೆ, ಒಂದು ಸ್ಟಡಿ ಮಾಡ್ಲಿಕ್ಕೆ, ಒಂದು ಜೀವಿಗಳ ಬಗ್ಗೆ ವಿಸ್ತಾರವಾಗಿ ನಾವು ಅಭ್ಯಾಸ ಮಾಡ್ಲಿಕ್ಕೆ ಏನ್ ಗೊತ್ತಿರ್ಬೇಕು ನಮಗ? ಬೈನಾಮಿಯಲ್ ನೊಮೆನ್ಕ್ಲೇಚರ್ ಅಂದ್ರ 2 ಹೆಸರು. ಒಂದು ಜೀವಿಗೆ ನಾವು 2 ಹೆಸರು ಕೊಡ್ತೀವಿ, ಆ 2 ಹೆಸರು ಆ ಜೀವಿಗೆ ಇಡೀ ವಿಶ್ವದ ಪೂರ್ತಿ ಅದೇ 2 ಹೆಸರದಿಂದ ಗುರುತಿಸ್ತಾರ. ಅದಕ್ಕ ಬೈನಾಮಿಯಲ್ ನೊಮೆನ್ಕ್ಲೇಚರ್ ಅಂತೀವಿ. ಉದಾಹರಣೆಗೆ ಹೋಮೋ ಸೇಪಿಯನ್ಸ್ ಕಲ್ತಿರ್ತಿರ್ಲ, ಆಲ್ರೆಡಿ. ಹೋಮೋ ಅನ್ನೋದು ಒಂದ್ ಹೆಸರು, ಹಂಗ ಸೇಪಿಯನ್ಸ್. ಸೊ 2 ಹೆಸರನ್ನ ಇಟ್ಕೊಂಡು
ಒಂದು ಜೀವಿಗ ನಾವು ಕಂಡು ಹಿಡಿತೀವಿ. ಸರ್ ಹೋಮೋಸೇಪಿಯನ್ಸ್ ಬರೇ ಕರ್ನಾಟಕದಾಗ ಅಷ್ಟೇ ಅಂತಾರೇನ್ರಿ, ಬರೇ ಇಂಡಿಯಾದಾಗ ಅಷ್ಟೇ ಅಂತಾರೇನ್ರಿ? ಇಲ್ಲ, ಆಲ್ ಓವರ್ ದ ವರ್ಲ್ಡ್, ಇಡೀ ವಿಶ್ವದ ಪೂರ್ತಿ ನಾವು ಹೋಮೋಸೇಪಿಯನ್ ಅಂದ್ರೆ ಅರ್ಥ ಮನುಷ್ಯನ ಬಗ್ಗೆನೆ ಮಾತಾಡತ್ತೀವಿ. ಇದು ಎಲ್ಲಿ ಉಪಯೋಗ? ಬರೇ ನಾವಿಲ್ಲಿ ಎಲ್ಲಿ ಸ್ಟಡಿ ಮಾಡ್ತೀವಲ್ಲ, ಬುಕ್ಸ್ ತೆಗೆದು ಏನ್ ನೋಡ್ತೀವಲ್ಲ, ನಾವು ಒಂದು ಅಧ್ಯಯನ ಏನ್ ಮಾಡ್ತೀವಲ್ಲ, ಅದಕ್ಕಷ್ಟ ಉಪಯೋಗ. ಹಂಗ ಈ ಪೊಟ್ಯಾಟೋಗ್ ಏನಂತ ಕರಿತೀವಿ? ಸೊಲ್ಯಾನಮ್ ಟ್ಯೂಬರೋಸಮ್ ಅಂತ ಕರಿತೀವಿ. ಹಂಗ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗೋನು. ಒಂದ್ಸತ ಏನ್ ಮಾಡ್ಬೇಕು, ಎಲ್ಲದಕ್ಕೂ ಹಾಗೆ ಹೇಳ್ಬೇಕು. ಆಮೇಲೆ ಹೆಂಗ್ ಬರ್ತೀವಲ್ಲ ಆ ಒಂದು ಟಾಪಿಕ್ಗೆ, ಅವಾಗ ನೆನ್ಪ್ ಮಾಡ್ಕೊಂತ ಹೋಗ್ಬೇಕು, ಅಲ್ಲಿ ಭೇಟಿಯಾಗಿದ್ದು ಅಂತ. ಸೊ ಸೊಲ್ಯಾನಮ್ ಟ್ಯೂಬರೋಸಮ್ ಅಂತಂದ್ರೆ ಏನು? ಪೊಟ್ಯಾಟೋ. ಪೊಟ್ಯಾಟೋ ಗೊತ್ತಲ್ಲ? ಮತ್ತದ ಮತ್ ಬೇರೆ ಬೇರೆ ಹೆಸರು. ಸೊ ಕಾಮನ್ ಆಗಿ ಮಾತಾಡೋಣ ಪೊಟ್ಯಾಟೋ. ಪೊಟ್ಯಾಟೋಗ ಸೈಂಟಿಫಿಕ್ ನೇಮ್ ಏನು? ಸೊಲ್ಯಾನಮ್ ಟ್ಯೂಬರೋಸಮ್. ಈಗ ನೀವ ವಿಚಾರ ಮಾಡಿ, ನೀವೊಂದ್ ಅಂಗಡಿಗೆ ಹೋದ್ರಪ್ಪ, ನೀವೊಂದ್ ಅಂಗಡಿಗೆ ಹೋದ್ರಿ, ಅಲ್ಲಿ ಪೊಟ್ಯಾಟೋ ಬೇಕಾಗೈತಿ, ಕಣ್ಮುಂದ್ ಪೊಟ್ಯಾಟೋ ಕಾಣತ್ತೋ, ನೀವೇನಂದ್ರಿ, ಸರ್ ಸೈಂಟಿಫಿಕ್ ನೇಮ್ ಹೇಳ್ಯಾರ, ಇಡೀ ವರ್ಲ್ಡ್ ತುಂಬಾ ಅದೇ ಹೆಸರದಿಂದ ಕರಿಬೇಕು, ಸೊ ಅಲ್ಲಿ ಅಂಗಡಿಯವ್ರಿಗೆ ಹೋಗಿ 2 ಕಿಲೋ ನನಗೆ ಸೊಲ್ಯಾನಮ್ ಟ್ಯೂಬರೋಸಮ್ ಕೊಡ್ರಿ ಅಂತಂದ್ರ ಅವ್ರಿಗೆ ಸೊಲ್ಯಾನಮ್ ಟ್ಯೂಬರೋಸಮ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಕರೆ 2 ಅಂತೂ ಕೊಡ್ತಾರ. ಏನಂಬುದು ನಿಮ್ಗೆ ಗೊತ್ತೈತಿ. ಸೊ ಅದಕ್ಕ ಕಮ್ಯುನಿಕೇಶನ್ಗೆ, ಓಕೆ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಯಾವ ಭಾಷೆ ಚಲೋ? ಲೋಕಲ್ ನೇಮ್ಸ್ ಚಲೋ. ಲೋಕಲ್ ನೇಮಿಗೆ ಏನೊಂದು ಹೆಸರು? ವರ್ನಾಕ್ಯುಲರ್ ನೇಮ್. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಒಂದು ಬುಕ್ ದಾಗಿರುವಂತಹ ಒಂದು ಜೀವಿಯ ಬಗ್ಗೆ ಕಲೀಲಿಕ್ಕೆ ಯಾವ ಹೆಸರು ಮುಖ್ಯ? ಈ ಬೈನಾಮಿಯಲ್ ನೊಮೆನ್ಕ್ಲೇಚರ್ ಅಂದ್ರೆ ಸೈಂಟಿಫಿಕ್ ನೇಮ್ ಮುಖ್ಯ ಆಗತ್ತ. ಓಕೆನಾ? ನೆಕ್ಸ್ಟ್, ಹೆನ್ಸ್ ದೇರ್ ಈಸ್ ಅ ನೀಡ್ ಟು ಸ್ಟ್ಯಾಂಡರ್ಡೈಸ್ ದ ನೇಮ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ such that a particular organism, ಒಂದೇ ಒಂದು ಜೀವಿ, ಪರ್ಟಿಕ್ಯುಲರ್ ಆರ್ಗನಿಸಮ್, ಸ್ಪೆಸಿಫಿಕ್ ಆಗಿ ಆ ಜೀವಿ ಆಲ್ ಓವರ್ ದ ವರ್ಲ್ಡ್, ಎಲ್ಲಾ ಇಡೀ ವಿಶ್ವದ ಪೂರ್ತಿ ಒಂದ ಹೆಸರಿಂದ ಗುರುತಿಸ್ಕೋಬೇಕು. ಅದ ಒಂದು ಪ್ರೊಸೆಸ್ ಏನಂತ ಕರಿತೀವಿ? ನೊಮಿನ್ಕ್ಲೇಚರ್. ನೊಮಿನ್ಕ್ಲೇಚರ್ ಅಂದ್ರ ನಮ್ಮ ಸಾಮಾನ್ಯ ಭಾಷೆದಾಗ ಹೆಸರಿಡುವುದು. ಓಕೆ, ಹೆಸರು ಇಡ್ಲಿಕ್ಕೆ ನಾವೇನಂತ ಕರಿತೀವಿ? ನೊಮಿನ್ಕ್ಲೇಚರ್. ಓಕೆ, ಎದಕ್ ಹೆಸರಿಡಾಕತ್ತೀವಿ ಅನ್ನೋದ್ರ ಮೇಲೆ ಮತ್ ಚೇಂಜ್ ಆಕೈತಿ. ಬಟ್ ಈ ಹೆಸರು ಏನದಾವಲ್ಲ, ಎಷ್ಟು ಒಂದು ಶಬ್ದಗಳು ಸೇರಿ ಹೆಸರಿಡಾತೀವಿ? 2. ಸೊ ಇದಕ್ಕ ನಾವು ಬೈನಾಮಿಯಲ್ ನೊಮೆನ್ಕ್ಲೇಚರ್. ಬೈ ಅಂತಂದ್ರೆ ಈ ಬೈ ಅಲ್ಲ, 2. ಓಕೆ, ಈ ಬೈ ಅಲ್, ಮತ್ ಬೈ ಅಂದ್ರೆ 2. ಬೈ ನಾಮಿಯಲ್ ಅಂದ್ರೆ ಹೆಸರು. ಓಕೆ, ಕೊಡುವುದು, ಹೆಸರು ಕೊಡುವುದಕ್ಕೆ ನೊಮೆನ್ಕ್ಲೇಚರ್ ಅಂತೀವಿ. ಓಕೆ, ಆಬ್ವಿಯಸ್ಲಿ nomenclature or a naming is only possible when the organism is described correctly. Okay, and we know to what organism the name is attached to. This is called as identification. ಬಹಳ ಮುಖ್ಯ ಇದು ಕೂಡ. ಓಕೆ, ನಾವು ಸ್ಲೋ ಆಗಿ ಎದ್ರ ಬಗ್ಗೆ ಮಾತಾಡತ್ತೀವಿ ಅಂತಂದ್ರ, ಒಂದು ಬ್ರಾಂಚ್ ಬಗ್ಗೆ ಸ್ಟಡಿ ಮಾಡತ್ತೀವಿ, ಟ್ಯಾಕ್ಸಾನಮಿ. ಸ್ಲೋ ಆಗಿ ಆ ಕಡೆ ಹೊಂಟೀವಿ, ಬಟ್ ಲಕ್ಷ್ಯ ಏನ್ ಹೇಳಿಕತ್ತಾರಪ್ಪ ಅಂತಂದ್ರ, ನೀವು ಒಂದು ಜೀವಿಗ ಹೆಸರು ಕೊಡತ್ತೀರಿ, ಆ ಹೆಸರು ಕೊಡುವಂತಹ ಒಂದು ಪ್ರೊಸೆಸ್ಗ ಏನಂತ ಕರಿತೀವಿ? ನೊಮೆನ್ಕ್ಲೇಚರ್ ಅಂತೀವಿ. ಹೌದಾ ಅಲ್ವಾ? ಓಕೆ, ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತದ ಅಂತ ಅನ್ಕೊಂತೀನಿ. ನೊಮೆನ್ಕ್ಲೇಚರ್ ಅಂದ್ರೆ ಏನು? ಒಂದು ಹೆಸರು ಕೊಡುವಂತಹ ಪ್ರೊಸೆಸ್ಗ ನೊಮೆನ್ಕ್ಲೇಚರ್ ಅಂತ ಕರಿತೀವಿ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಂಗ ಆ ಜೀವಿ ಬಗ್ಗೆ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬೇಕು ಬೇಡ. ಈಗ ನಾ ಹೇಳಾಕತ್ತೀನಿ, ಈ ಒಂದು ಜೀವಿ ಬಗ್ಗೆ ಹೆಸರಂತೂ ಕೊಟ್ಬಿಟ್ವಿ, ನೊಮೆನ್ಕ್ಲೇಚರ್ ಮಾಡಿದ್ವಿ, ನಾಮಕರಣ ಮಾಡಿದ್ವಿ. ಕರೆ ಆ ಜೀವಿ ನಾ ಮಾತಾಡತ್ತಿದ್ದು 2 ಒಂದ ಆಗ್ಬೇಕಲ್ಲ. 2 ಒಂದ ಆಗ್ಬೇಕಪ್ಪ ಅಂತಂದ್ರ ಏನ್ ಗೊತ್ತಿರ್ಬೇಕು ನಿಮ್ಗ? ಆ ಜೀವಿ ಬಗ್ಗೆ ಸಂಪೂರ್ಣ ವಿವರಣೆ ಗೊತ್ತಿರ್ಬೇಕು, ಒಂದು ಡಿಸ್ಕ್ರಿಪ್ಷನ್ ಗೊತ್ತಿರ್ಬೇಕು, ಅದ್ರ ಕ್ಯಾರೆಕ್ಟರ್ಸ್ ಎಲ್ಲ ಗೊತ್ತಿರ್ಬೇಕು. ಅಂದಾಗ ನಾವು ಆ ಒಂದು ಜೀವಿನ ಕಂಡು ಹಿಡಿಲಿಕ್ಕೆ ಬರ್ತೈತಿ. ಓಕೆ, ಸೊ ಈಗ ನೋಡ್ರಿ, ಅದ ಅಂದೇನ ಸಿಂಪಲ್. ಇವ ಏನ್ ಡಿಸ್ಕಷನ್ ಮಾಡಿವಲ್ಲ ಅದ್ರ ಮ್ಯಾಗ ತಿಳ್ಕೊಳ್ಳೋಣ. ಉಳ್ಳಾಗಡ್ಡಿ ಐತಿ, ಓಕೆ, ನಿಮಗೆ ಅಟ್ ಲೀಸ್ಟ್ ಆ ಜಾಗದಾಗ ಈರುಳ್ಳಿ ಅದನ್ನು ಉಳ್ಳಾಗಡ್ಡಿ ಅನ್ಬೇಕು, ಕಾಂದ ಅನ್ಬೇಕು ಗೊತ್ತಾಗ್ಲಿಲ್ಲ. ಕರೆ ನೋಡಿದ ಮ್ಯಾಗಾರೆ ಗೊತ್ತಾಕೈತು ಇಲ್ಲ ನಿಮ್ಗ? ಎಷ್ಟೋ ಕೊಂದದಾವ್ ಎಲ್ಲ ವೆರೈಟೀಸ್. ಅದ್ರಾಗ ನೋಡಿದ ತಕ್ಷಣ ನೋಡ್ರಿ ಇದೇ ಈರುಳ್ಳಿ, ಇದ ಉಳ್ಳಾಗಡ್ಡಿ ಅಂತ ಗೊತ್ತಾಕೈತ್ಲ, ಅಟ್ ಲೀಸ್ಟ್ ಅನ್ಬೋದು. ಅದ ನೋಡ್ರು, ಅದ್ರ ಬಗ್ಗೆ ಮಾತಾಡತ್ನಿ. ಅದನ್ನ ಏನ್ ಮಾಡ್ಬೇಕು ನೀವು? ಫಸ್ಟ್ ಐಡೆಂಟಿಫೈ ಮಾಡ್ಬೇಕು, ಕಂಡು ಹಿಡಿಬೇಕು. ಸೊ ಕಂಡು ಹಿಡಿಯೋದು ಆದ ತಕ್ಷಣ ನೀವೇನ್ ಮಾಡ್ಬೋದು? ಅದಕ್ಕ ಹೆಸರು ಐತೋ ಇಲ್ಲ ನೋಡ್ಬೋದು. ಹೆಸರಿತ್ತು ಆಯ್ತು, ಚಲೋ. ಹೆಸರಿಲ್ಲ ಅಂದ್ರೆ ಹೆಸರು ಕೊಡು ಪ್ರೊಸೆಸ್ಗ ನೊಮೆನ್ಕ್ಲೇಚರ್ ಅಂತ ಕರಿತೀವಿ. In order to facilitate the study, number of scientists have established procedures to assign a scientific name to each known organism. This is acceptable to biologists all over the world. So, ಇಡೀ ವಿಶ್ವದಾಗ ಏನಾತಪ್ಪ ಅಂತಂದ್ರ ಈ ಹೆಸರಂತೂ ಕೊಡ್ಲೇಬೇಕಾಯ್ತು. ಸೊ ಹೆಸರು ಹೆಂಗ್ ಕೊಡುನು? ಎಲ್ಲಾ ಇಡೀ ವರ್ಲ್ಡ್ ಒಂದ ಹೆಸರಿನಿಂದ ಗೊತ್ತಾಗ್ಬೇಕು ಅಂದ್ರ ಬೈನಾಮಿಯಲ್ ನೇಮ್ನಿಂದ ಗೊತ್ತಾಗ್ಬೇಕು. ಹೆಂಗ್ ಕೊಡ್ಬೇಕು ಈ ಸೈಂಟಿಫಿಕ್ ನೇಮ್ ಅನ್ನೋದು ಎಲ್ಲರಿಗೂ ಪ್ರಶ್ನೆ ಬಂತು. ಸೊ ಆ ಟೈಮಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ, ಮೊದಲು ಓಕೆ ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಏನಿತ್ತಲ್ಲ, ಬಹಳಷ್ಟು ಹೆಸರಿಂದ ಒಂದು ಸೈಂಟಿಫಿಕ್ ನೇಮ್ ಅನ್ನ ಕಂಡು ಹಿಡಿಯೋದಿತ್ತು. ಅಂದ್ರೆ ಬಹಳ ಅಂದ್ರೆ ಪಾಲಿನಾಮಿಯಲ್. ಫಸ್ಟಿಗೆ ಪಾಲಿನಾಮಿಯಲ್ ಸಿಸ್ಟಮ್ ಫಾಲೋ ಆಗಿತ್ತು. ಪಾಲಿ ಅಂತಂದ್ರ ಬಹಳಷ್ಟು, ನಾಮಿಯಲ್ ಅಂತಂದ್ರ ಹೆಸರು.
ಓಕೆ, ಸೊ ಈ 4 ಅಥವಾ 4ಕ್ಕಿಂತ ಹೆಚ್ಚು ಹೆಸರನ್ನ ಇಟ್ಟು ಒಂದ ಜೀವಿನ ಗುರುತಿಸ್ಲಿಕ್ಕೆ ನಾವು ಪಾಲಿನಾಮಿಯಲ್ ನೊಮೆನ್ಕ್ಲೇಚರ್ ಅಂತ ಕರಿತೀವಿ. ಸೊ ಇದು ಈಸಿ ಆಗಿತ್ತು, ಡಿಫಿಕಲ್ಟ್ ಆಗಿತ್ತು? ಬಹಳ ಡಿಫಿಕಲ್ಟ್ ಆಗಿತ್ತಲ್ಲ. ಒಂದಕ್ಕಿಂತ ಹೆಚ್ಚು ಹೆಸರು, ಎರಡಕ್ಕಿಂತ ಹೆಚ್ಚು ಹೆಸರು ಅಂತಂದ್ರೆ ಎಷ್ಟು ಹೆಸರು ನೆನ್ಪಿಟ್ಕೋಬೇಕು? ನೆನ್ಪಡ್ಕೋರಿ ಸ್ವಲ್ಪ. ಒಂದು ರೀಲ್ ಅಯ್ಯರ್, ವೇಣುಗೋಪಾಲ ಅಯ್ಯರ್, ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್, ಚಿನ್ನಸ್ವಾಮಿ ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್. ಎಷ್ಟು ದೊಡ್ಡದಾಯ್ತಲ್ಲ. ಸೊ ಈ ಒಂದು ಹೆಸರು ನೆನ್ಪಿಟ್ಕೊಳ್ಳಿಕ್ಕೆ ಬಹಳ ಕಠಿಣ ಆಗತ್ತಂತ ಹೇಳಿ ಪಾಲಿನಾಮಿಯಲ್ ಸಿಸ್ಟಮ್ ಕ್ಯಾನ್ಸಲ್ ಆಯ್ತು. ಸೊ ಪಾಲಿನಾಮಿಯಲ್ ಸಿಸ್ಟಮ್ ಕ್ಯಾನ್ಸಲ್ ಆಯ್ತಂದ್ರೆ ಮತ್ತೆ ಯಾವ್ದು? ಮತ್ತೆ ನೆಕ್ಸ್ಟ್ ಪಾಲಿ ಬಿಡ್ರಿ, ಟ್ರೈನಾಮಿಯಲ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ರು. ಟ್ರೈನಾಮಿಯಲ್ದಾಗ ಏನಾಯ್ತು? ಟ್ರೈ ಅಂದ್ರ 3. ಓಕೆ, 3 ಹೆಸರನ್ನ ಇಟ್ಕೊಂಡು ಒಂದು ಜೀವಿಗೆ ಹೆಸರನ್ನ ಕೊಡ್ಲಿಕ್ಕೆ ಟ್ರೈ ಮಾಡಿದ್ರು. ಬಟ್ ಅದು ಏನಾಯ್ತು? ಸ್ವಲ್ಪ ದೊಡ್ಡದಾಯ್ತು, ಬೇಡಪ್ಪ ಅಂತ ಅನ್ಕೊಂಡ್ರು, ಟ್ರೈ ಬಿಟ್ರು. ನೆಕ್ಸ್ಟ್ ಬೈ ಮಾಡ್ಬಿಡೋಣ. ಬೈನಾಮಿಯಲ್. ಬೈನಾಮಿಯಲ್ ಅಂತಂದ್ರ 2. ಸೊ 2 ಹೆಸರನ್ನ ಕೊಟ್ಟು ಒಂದು ಜೀವಿನ ಐಡೆಂಟಿಫೈ ಮಾಡೋಣ, ಬಹಳ ಈಸಿ ಆಗ್ತೈತಿ ಅಂತ ಹೇಳಿ ಅನ್ಕೊಂಡ್ರು. ಸೊ ಇದನ್ನ ಪ್ರಥಮ ಬಾರಿಗೆ ಟ್ರೈನಾಮಿಯಲ್ ಅಲ್ಲ ಬೈನಾಮಿಯಲ್ ಸಿಸ್ಟಮ್ ಕೊಟ್ಟಂತಹ ವ್ಯಕ್ತಿ ಕ್ಯಾರಲಸ್ ಲಿನಿಯಸ್. ಸೊ ಅವ್ರ ಬಗ್ಗೆ ಮಾತಾಡೋಣ. ನಾವು ಅದಕ್ಕಿಂತ ಮೊದಲು ಏನಾಯ್ತಪ್ಪ ಅಂತಂದ್ರ ಪ್ಲಾಂಟ್ಸ್ಗೋಸ್ಕರ ಬಹಳ ಇಂಪಾರ್ಟೆಂಟ್ ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ಪ್ಲಾಂಟ್ಸ್ಗೆ ಹೆಸರು ಕೊಡ್ಬೇಕಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಅದಾವ. ಆ ರೂಲ್ಸ್ ಅನ್ನು ನೋಡ್ಕೊಂಡು ಯಾವ ಒಂದು ಆರ್ಗನೈಸೇಷನ್ ಈ ಹೆಸರನ್ನ ಅಪ್ರೂವಲ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತೈತಿ ಅಂದ್ರ ICBN. ಓಕೆ, ಸೊ ನೀವು ನೋಡ್ಬೇಕು, ಯಾವ್ದೇ ಒಂದ್ ಮಗು ಆಯ್ತಪ್ಪ ಅಂತಂದ್ರೆ ಮಗು ಹೆಸರು ಕೊಡ್ಬೇಕಂದ್ರ ಫಸ್ಟ್ ಏನ್ ಮಾಡ್ತಾರ? ಈ ಜಾತಕ ನೋಡುನ್ ತಡ್ರಿ, ಆ ಜಾತಕದಾಗ ಯಾವ ಅಕ್ಷರ ಅವನಿಗೆ ಚಂದ ಹೊಣ್ತೈತಿ ಒಂದ್ ಸ್ವಲ್ಪ ರೂಲ್ಸ್ ಮಾಡಿ ಸೆಟ್ ಮಾಡ್ತಾರೆ. ಈಗಿಂದಂತೂ ಬಿಟ್ಬಿಡ್ರಿ, ಈಗಂತೂ ಏನ್ ಬೇಕು ಅದನ್ನ ಹೆಸರು ಇಡ್ಬೋದ ಇಡಾತಾರ, ಅದು ಸೆಕೆಂಡ್ರಿ. ಬಟ್ ಪ್ಲಾಂಟ್ಸ್ಗೆ ಹೆಸರು ಕೊಡ್ಬೇಕಂದ್ರ ಒಂದಿಷ್ಟು ರೂಲ್ಸ್ ಅದಾವ. ಆ ರೂಲ್ಸ್ ಅನ್ನ ಫಾಲೋ ಮಾಡಿ ಈ ಹೆಸರನ್ನ ಕೊಡ್ಬೇಕು. ಆ ರೂಲ್ಸ್ ಏನಂಬುದು ತಿಳ್ಕೊಳ್ಳಿ ಸ್ವಲ್ಪ ಟೈಮ್ದಾಗ. ಸೊ ಆ ರೂಲ್ಸ್ ಫಾಲೋ ಮಾಡಿ ಪ್ಲಾಂಟ್ಸ್ಗೆ ಏನ್ ಹೆಸರು ಕೊಡ್ತೀವಲ್ಲ ಅದಕ್ಕೆ ICBN ಅಂತ ಕರಿತೀವಿ. ಓಕೆ, ICBN ಅಂದ್ರೆ ಇಂಟರ್ನ್ಯಾಷನಲ್. I ಅಂದ್ರ ಇಂಟರ್ನ್ಯಾಷನಲ್. ಓಕೆ, C ಅಂದ್ರ ಕೋಡ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೊಮೆನ್ಕ್ಲೇಚರ್. ಬೊಟಾನಿಕಲ್, ಬಾಟನಿ ಅಂದ್ರ ಪ್ಲಾಂಟ್ಸ್ ಗೆ ಸಂಬಂಧಪಟ್ಟಿದ್ದು, ನೆನಪಿರ್ಲಿ. ನೊಮೆನ್ಕ್ಲೇಚರ್ ಅಂದ್ರೆ ಹೆಸರು ಕೊಡೋದು. ಸೊ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೊಮೆನ್ಕ್ಲೇಚರ್ ಅಂತಂದ್ರೆ ಸೊ ಬಾಟ್ನಿಗೆ, ಪ್ಲಾಂಟ್ಸ್ ಗೆ ಸಂಬಂಧಪಟ್ಟಂಗ ಯಾವುದೇ ಹೆಸರು ಏನ್ ಕೊಡ್ತೀವಲ್ಲ ಅದು ಕೆಲವೊಂದಿಷ್ಟು ರೂಲ್ಸ್ ಫಾಲೋ ಮಾಡಿ ಕೊಡ್ತೀವಿ. ಅಂಡ್ ಆ ರೂಲ್ಸ್ ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ರೂಲ್ಸ್ ಆಗಿರುತ್ತ ಅಂತ ಹೇಳ್ತಾರೆ. ಓಕೆನಾ? ಸೊ ಸರ್ ಹಂಗ ಪ್ಲಾಂಟ್ಸ್ ಗೆ ಕೊಡ್ತೀವಿ ಅಂತಂದ್ರೆ ಅನಿಮಲ್ಸ್ಗೂ ಕೊಡ್ಬೋದಲ್ಲ? ಹೌದಾ? ಅನಿಮಲ್ಸ್ಗೂ ಏನಾದ್ರೂ ಒಂದು ಆರ್ಗನೈಸೇಷನ್ ಇರ್ತೈತಿ. B ತೆಗಿರಿ, Z ಹಚ್ಚಿರಿ. ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನೊಮೆನ್ಕ್ಲೇಚರ್. ಓಕೆ, ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನೊಮೆನ್ಕ್ಲೇಚರ್. ಝೂಲಾಜಿ ಅಂತಂದ್ರೆ ಪ್ರಾಣಿಗೆ ಸಂಬಂಧಪಟ್ಟಿದ್ದು. ಓಕೆ, ಸೊ ಯಾರು ಓಕೆ ಈ ಒಂದು ಪ್ರಾಣಿಗೆ ಏನ್ ಹೆಸರು ಕೊಡ್ತಾರಲ್ಲ ಅವರು ಈ ICZ ರೂಲ್ಸ್ ಅನ್ನ, ZN ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡು ಈ ಒಂದು ಹೆಸರನ್ನ ಕೊಡ್ಬೋದು. ಓಕೆ, ಬಟ್ ಏನಪ್ಪಾ ಅಂತಂದ್ರೆ ದ ಸೈಂಟಿಸ್ಟ್ ನೇಮ್ಸ್ ಎನ್ಶೋರ್, ದ ಸೈಂಟಿಫಿಕ್ ನೇಮ್ಸ್ ಎನ್ಶೋರ್ ದಟ್ ಈಚ್ ಆರ್ಗನಿಸಮ್ ಹ್ಯಾಸ್ ಓನ್ಲಿ ಒನ್ ನೇಮ್. ಒಂದು ಜೀವಿಗೆ ಒಂದ ಸೈಂಟಿಫಿಕ್ ನೇಮ್ ನಿಂದ ಕಂಡುಹಿಡಿಬೇಕು. ಓಕೆ, ಬಟ್ ಎರಡು ಸೇಮ್ ಇರ್ಲಿಕ್ಕೆ ಸಾಧ್ಯಂಗಿಲ್ಲ. ಓಕೆ, ಇದು ಒಂದು ರೀತಿ ಯಾವ್ದಪ್ಪ ಅಂತಂದ್ರ ನೀವು ಕೆಮಿಸ್ಟ್ರಿದಾಗ ಕಲ್ತಿರ್ತೀರಿ. ಏನು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್, ಇವು 4 ಕಲ್ತಿರ್ತೀರಿ. ಏನು ಇವು 4 ಕ್ವಾಂಟಮ್ ನಂಬರ್ಸ್? Okay, an atom or 2 atoms cannot have all the 4 values of the quantum numbers same. At least spin quantum number change ಆಗ್ತೈತಿ, ಹೌದು ಅಲ್ವೋ? ಹಂಗ ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಎಲ್ಲಾನು ಸೇಮ್ ಇದ್ರು ಅಟ್ ಲೀಸ್ಟ್ ಲಾಸ್ಟಿಗೆ ಸ್ಪೀಸೀಸ್ ಹೆಸರೇ ಚೇಂಜ್ ಇರಲೇಬೇಕು. ಓಕೆ, ಸೊ ಅದೇ ನಾವಿಲ್ಲಿ ಕಲಿತೀವಿ. ಅದೇ ಇಲ್ಲಿ ಹೇಳಿಕತ್ತಿದ್ದಾರೆ ಏನಂದ್ರ ಎಲ್ಲಾ ಲಿವಿಂಗ್ ಆರ್ಗನಿಸಮ್ಸ್ ಎಲ್ಲಾ ಹೆಸರು ಸೇಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜೀವಿಗೆ ಒಂದ ಹೆಸರಿಂದ ಕಂಡುಹಿಡಿತೀವಿ ಅಂತ. ಓಕೆನಾ? Next, description of any organism should enable the people in any part of the world to arrive to the same name. So ಅದರ ಬಗ್ಗೆ ಹೆಂಗ್ ಡಿಸ್ಕ್ರಿಪ್ಷನ್ ಕೊಡ್ಬೇಕು, ಆ ಒಂದು ಜೀವಿ ಬಗ್ಗೆ ಹೆಂಗ್ ವಿವರಣೆ ಕೊಡ್ಬೇಕಪ್ಪ ಅಂದ್ರ ಅವ್ರ ಈ ಇಡೀ ವಿಶ್ವದಾಗ ಯಾವುದೇ ಮೂಲೆಯಾಗಿರ್ಲಿ ಬಟ್ ಈ ಒಂದು ಡಿಸ್ಕ್ರಿಪ್ಷನ್ ಇತ್ತಪ್ಪ ಅಂದ್ರೆ ಎದ್ರ ಬಗ್ಗೆ ಮಾತಾಡತ್ತಾರ ಅನ್ನೋದು ಒಂದು ಫೈನಲ್ ಕನ್ಕ್ಲೂಷನ್ ಬರ್ಬೇಕು. ಓಕೆನಾ? ಹಂಗ್ ಇರ್ಬೇಕು ಡಿಸ್ಕ್ರಿಪ್ಷನ್. ದೆನ್ they also ensure that such a name has not been used for any other known organism. ಸೊ ಅದೇ ಸೇಮ್ ಏನಿದೆಲ್ಲ ಏನ್ ಪಾಯಿಂಟ್ ಹೇಳಿಕತ್ತಿದ್ದಾರೆ ಅವರು, ಸೇಮ್ ಅದೇ ರೀತಿ ಹೆಸರು ಮತ್ತೊಂದು ಬೇರೆ ಯಾವ್ದೋ ಜೀವಿಗೆ ಉಪಯೋಗಿಸಾರ ಅನ್ನುವಂತದ್ದು ಕಂಡು ಬರಬಾರ್ದು. ಕಂಡು ಬಂದಲ್ಲಿ ಆ ಒಂದು ಜೀವಿಗೆ ಬೇರೆ ಹೆಸರು ಕೊಡಬೇಕು. ಓಕೆನಾ? ಸೊ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಈಗ ಹೆಂಗ ICBN ICZN ಇದೆಯಲ್ಲ, ICBN ಈಗಿನ ಟೈಮ್ದಾಗ ನೆನ್ಪಿಟ್ಕೋರಿ, ನಿಮ್ಮ ಏನ್ NCERT ಪ್ರಿಂಟ್ ಆಗಿದೆಯಲ್ಲ ಅದು ಬಹಳ ಹಳೆಯ ಸಮಯದ ಪ್ರಿಂಟ್. ವರ್ಜನ್ ಹೊಸದಿರ್ಬೋದು ಬಟ್ ಅದ್ರಾಗ ಡಾಟಾ ಕೇಳಂತ ಹಳೇದಿದೆ.
ICBN ನಾವು ಮೊದಲು ಕರಿತಿದ್ವಿ. ಅದ ICBN ಗೆ ನಾವು ಏನಂತ ಕರಿತೀವಿ? ICN ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಕೋಡ್ ಆಫ್ ನೊಮೆನ್ಕ್ಲೇಚರ್. ಸಿಂಪಲ್ ಆಗಿ ICN ಅಂತಾರೆ ಕರೀತಾರೆ. ಇಲ್ಲ ಅಂತಂದ್ರ ICN AFP ಅಂತ ಕರೀತಾರೆ. ಏನಿ AFP? A ಅಂತಂದ್ರ ಆಲ್ಗೆ, F ಅಂತಂದ್ರ ಫಂಗೈ, P ಅಂತಂದ್ರ ಪ್ಲಾಂಟ್ಸ್. ಓಕೆ, ಸೇಮ್ ಇಂಟರ್ನ್ಯಾಷನಲ್ ಕೋಡ್ ಆಫ್ ನೊಮೆನ್ಕ್ಲೇಚರ್ ಫಾರ್ ಆಲ್ಗೆ, ಫಂಗೈ ಅಂಡ್ ಪ್ಲಾಂಟ್ಸ್ ಅಂತ ಕರೀತಾರೆ ಈಗಿನ ಸಮಯದಾಗ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. NCERT ಪ್ರಕಾರ ಇದನ್ನ ಓದ್ರಿ, ಇದನ್ನ ಪರ್ಫೆಕ್ಟ್ ಆಗುತ್ತೆ. ಓಕೆ, ಬಟ್ ಎಷ್ಟು ನೀವು ನೋಡ್ತಿರ್ಲ ಅದು ಪ್ರಾಕ್ಟಿಕಲ್ ನಾಲೆಜ್ ಇರ್ಬೇಕು. ಈಗಿನ ಸಮಯದಾಗ ಏನ್ ಆಗತ್ತದ ಅಂತ ತಿಳ್ಕೊಂಡು ಏನ್ ಇತ್ತು ಅನ್ನೋದು ಓದ್ಬೇಕು. ಓಕೆನಾ? ಬರೀ ಬುಕ್ದಾಗ ಏನೈತಿ ಬುಕ್ ಹುಳಗಳ ಆಗ್ಬೇಡ್ರಿ. ಓಕೆ, ಈ ಒಂದು ಸಾಮಾನ್ಯ ಜ್ಞಾನ ಏನಿದಲ್ಲ ಅದನ್ನ ಪಡ್ಕೋರಿ. ಓಕೆ, ನೆಕ್ಸ್ಟ್ ಹಂಗ ICBN ಅನ್ನು ಉಲ್ಟಾ ಮಾಡಿದ್ರೆ ICNB ಆಗ್ತೈತೆ ಅಂತ ಬಂದ್ಬೇಡ್ರಿ, ಬಹಳ ಚೇಂಜ್ ಐತಿ. ICNB ಅಂತಂದ್ರ ಇಂಟರ್ನ್ಯಾಷನಲ್ ಕೋಡ್ ಆಫ್ ನೊಮೆನ್ಕ್ಲೇಚರ್ ಫಾರ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತಾರೆ, ಅಥವಾ ಇದಕ್ಕ ಬ್ಯಾಕ್ಟೀರಿಯಲ್ ಕೋಡ್ ಅಂತ ಕರಿತಿದ್ರು. ಅಂದ್ರ ಈ ಬ್ಯಾಕ್ಟೀರಿಯಾಸ್ಗೆ ಒಂದು ಹೆಸರು ಕೊಡ್ಬೇಕಪ್ಪ ಅಂತಂದ್ರ ಅದ್ರದ್ದು ಒಂದು ಆರ್ಗನೈಸೇಷನ್ ಐತಿ. ಏನದು? ICNB, ಇಂಟರ್ನ್ಯಾಷನಲ್ ಕೋಡ್ ಆಫ್ ನೊಮೆನ್ಕ್ಲೇಚರ್ ಫಾರ್ ಬ್ಯಾಕ್ಟೀರಿಯಾಸ್. ಅದನ್ನ ಮೊದಲು ಓಕೆ ICNB ಅಂತಿದ್ರು, ಈಗ ಏನಂತಾರ ICNP ಅಂತಾರ. ಸರ್ ಬಿ ಇದ್ ಪಿ ಐತೇನ್ರಿ? ಏನದು BP ಅಂತಂದ್ರ ನಮ್ ಬ್ಲಡ್ ಪ್ರೆಷರ್ ಹೆಚ್ಚು ಮಾಡ್ಸಾತಿರಲ್ರಿ ಅನ್ಬೇಡ್ರಿ. B ಅಂತಂದ್ರ ಬ್ಯಾಕ್ಟೀರಿಯಾಸ್. ಬಟ್ ನಿಮಗ್ ಗೊತ್ತಿರ್ಬೇಕು ಎಲ್ಲಾ ಬ್ಯಾಕ್ಟೀರಿಯಾನು ಯಾವ ಕಿಂಗ್ಡಮ್ದಾಗ ಬರ್ತಾವ? ಕಿಂಗ್ಡಮ್ ಮೊನೇರಾ. ಸೊ ಮೊನೇರಾದಾಗ ಬರುವಂತಹ ಎಲ್ಲಾ ಆರ್ಗಾನಿಸಮ್ಸ್ ಏನಿರ್ತಾವ? ಪ್ರೋಕ್ಯಾರಿಯೋಟಿಕ್ ಇರ್ತಾವ, ಹೌದು ಅಲ್ವ? ಸೊ ಆ ಪ್ರೋಕ್ಯಾರಿಯೋಟಿಕ್ ಕೋಶ ಹೊಂದ್ಯಾವ ಅನ್ನೋ ಕಾರಣಕ್ಕ P ಅಂತಂದ್ರ ಪ್ರೋಕ್ಯಾರಿಯೋಟ್. ಸೊ ಇದು ಬ್ಯಾಕ್ಟೀರಿಯಲ್ ಕೋಡ್ ಇತ್ತು, ಇದು ಏನಾಗ್ಬಿಡುತ್ತ? ಪ್ರೋಕ್ಯಾರಿಯೋಟಿಕ್ ಕೋಡ್ PC ಆಗುತ್ತೆ. ಓಕೆ, ICNB ಇದು ಸ್ವಲ್ಪ ಎಕ್ಸ್ಟ್ರಾ ಡಾಟಾ ನಿಮ್ಗೆ. ಓಕೆನಾ? ಸೊ ಇನ್ ಶಾರ್ಟ್ ನಾವು ತಿಳ್ಕೊಬೇಕಂತಂದ್ರೆ ಒಂದು ನೊಮೆನ್ಕ್ಲೇಚರ್ ಬಗ್ಗೆ ತಿಳ್ಕೊಂಡ್ವಿ. ಯಾಕೆ ಈ ಹೆಸರನ್ನ ನಾವು ಕೊಡಬೇಕು? ಓಕೆ, ಹೆಸರು ಕೊಡೋದ್ರಿಂದ ಏನ್ ಉಪಯೋಗ ಆಕೈತಿ? ಆಲ್ ಓವರ್ ದ ವರ್ಲ್ಡ್ ಒಂದೇ ಹೆಸರಿಂದ ಎಲ್ಲ ಆ ಒಂದು ಜೀವಿನ ಐಡೆಂಟಿಫೈ ಮಾಡಬಹುದು ನಾವು, ಅದ ನೊಮೆನ್ಕ್ಲೇಚರ್. ಅಂಡ್ ಅದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕ್ರಿಪ್ಷನ್ ಇರಬೇಕು, ಅಂದಾಗಷ್ಟ ನಾವು ಏನ್ ಮಾಡ್ಬೋದು? ಆ ಜೀವಿನ ಐಡೆಂಟಿಫೈ ಮಾಡ್ಬೋದು, ಹೌದಲ್ವಾ? ಸೊ ಅದಲ್ಲದೆ ಏನ್ ತಿಳ್ಕೊಂಡ್ವಿ ನಾವು? ಎರಡು ಆರ್ಗನೈಸೇಷನ್, ಮೇನ್ ಎರಡು ಆರ್ಗನೈಸೇಷನ್. ಇನ್ ಕೇಸ್ ಪ್ಲಾಂಟ್ಸ್ ಅನ್ನ ಹೆಸರು ಕೊಡ್ಲಿಕ್ಕತ್ತಿದ್ವಿ, ನಾವು ಯಾವ್ದು ರೂಲ್ಸ್ ಫಾಲೋ ಮಾಡ್ತೀವಿ? ICBN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಯೋಲಾಜಿಕಲ್ ಆರ್ ಬೊಟಾನಿಕಲ್ ನೊಮೆನ್ಕ್ಲೇಚರ್. ಕನ್ಫ್ಯೂಸ್ ಹಿಂಗೆ ಮಾಡ್ತಾರೆ. ಓಕೆ, B ಅನ್ನ ಬೊಟಾನಿಕಲ್ ಬದ್ಲಿ ಬಯೋಲಾಜಿಕಲ್ ನೊಮೆನ್ಕ್ಲೇಚರ್ ಅಂತ ಕೊಡ್ಬೋದು ಆಪ್ಷನ್ ಅಲ್ಲಿ, ಅಥವಾ ಇಂಟರ್ನ್ಯಾಷನಲ್ ಬದ್ಲಿ ಇಂಡಿಯನ್ ಕೋಡ್ ಆಫ್ ಬೊಟಾನಿಕಲ್ ನೊಮೆನ್ಕ್ಲೇಚರ್ ಅಂತ ಕನ್ಫ್ಯೂಸ್ ಮಾಡ್ಸ್ಲಿಕ್ಕೆ ಕೊಡ್ತಾರೆ, ಸ್ವಲ್ಪ ಹುಷಾರು. ಹಂಗೆ ಝೂಯಾಲಜಿ, ಪ್ರಾಣಿಗಳಿದ್ರೆ ನಾವು ಯಾವ ಒಂದು ಕೋಡ್ ಅನ್ನ ಫಾಲೋ ಮಾಡ್ತೀವಿ? ICZN ಅಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಯಾಲಜಿಕಲ್ ನೊಮೆನ್ಕ್ಲೇಚರ್. ಸೊ ಇವು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಓಕೆನಾ? ನೆಕ್ಸ್ಟ್, biologists known or follow universally accepted principles to provide scientific names to known organisms. Each name has two components. ಮಾತಾಡಿದ್ವಲ್ಲ, ಒಂದ್ ಹೆಸರದಾಗ ಎರಡು ಭಾಗ ಇರ್ತವೆ. ಒಂದು ಜನರಿಕ್ ನೇಮ್ ಅಂತ ಹೇಳ್ತೀವಿ. ಸೊ ಒಂದು ಭಾಗ ಜನರಿಕ್ ನೇಮ್, ಹೋಮೋ ಸೇಪಿಯನ್ಸ್. ಸೊ ಇದು ಒಂದು ಸೈಂಟಿಫಿಕ್ ನೇಮ್. ಈ ಸೈಂಟಿಫಿಕ್ ನೇಮ್ ಅಲ್ಲಿ ಎಷ್ಟು ಭಾಗ ಅದಾವ್? ಎರಡು ಭಾಗ ಅದಾವ್, ಹೌದಾ? ಒಂದ್ ಭಾಗ ಇಲ್ಲೈತಿ, ಇನ್ನೊಂದ್ ಭಾಗ ಇಲ್ಲೈತಿ. ಸೊ ಫಸ್ಟ್ ಹೆಸರು ಇದೇನದಲ್ಲ, ಇದೇನಿದು? ಜೀನಸ್. ಸೆಕೆಂಡ್ ಹೆಸರು ಏನದಲ್ಲ ಅದಕ್ಕ ಸ್ಪೀಸೀಸ್ ಅಂತ ಹೇಳ್ತೀವಿ. ಕೆಲವೊಂದ್ಸತ ಈ ಜೀನಸ್ ನೇಮು ಸ್ಪೀಸೀಸ್ ನೇಮ್ ಅನ್ನೋ ಬದ್ಲಿ ಏನಂತಾರ ಅಂತಂದ್ರ ಜೆನೆರಿಕ್ ನೇಮ್. ಏನಂತಾರ? ಜೆನೆರಿಕ್ ನೇಮ್. ಈಗ ಸ್ಪೀಸೀಸ್ ನೇಮ್ ಅನ್ಲಾರ್ದ ಸ್ಪೆಸಿಫಿಕ್ ಎಪಿಥೇಟ್ ಅಂತ ಕರೀತಾರೆ. ಸರ್ ಸ್ಪೆಸಿಫಿಕ್ ಎಪಿಥೈಟ್ ಅಂತಂದ್ರ ಏನ್ರಿ? ಏನು ಅಲ್ಲ, ಸ್ಪೀಸೀಸ್ ನೇಮ ಸ್ಪೆಸಿಫಿಕ್ ಎಪಿಥೈಟ್. ಸರ್ ಜೆನರಿಕ್ ನೇಮ್ ಅಂದ್ರೆ ಏನು? ಜೀನಸ್ ನೇಮ ಜೆನರಿಕ್ ನೇಮ್. ಕನ್ಫ್ಯೂಸ್ ಆಗ್ಬೇಡ್ರಿ, ಬಹಳಷ್ಟು ಜನ ಇಲ್ಲೇ ತಪ್ಪು ತಿಳ್ಕೊಂಡ್ಬಿಡ್ತಾರ. ಸರ್ ಸ್ಪೆಸಿಫಿಕ್ ಎಪಿಥೈಟ್ ಅಂದ್ರನ ಬ್ಯಾರೆ, ಸ್ಪೀಸೀಸ್ ಅಂದ್ರನ ಬ್ಯಾರೆ ಇರ್ಬೇಕು. ಅಲ್ಲ, ಸ್ಪೀಸೀಸ್ ನೇಮ್ ಅಂದ್ರನ ಅದಕ್ಕ ಇನ್ನೊಂದು ಹೆಸರು ಏನಂತ ಕೊಡ್ತೀವಿ ನಾವು? ಸ್ಪೆಸಿಫಿಕ್ ಎಪಿಥೈಟ್ ಅಂತ ಕರಿತೀವಿ. ಜೀನಸ್ಗ ಜೀನಸ್ ನೇಮ್ ಅಂತ ಕರಿತೀವಿ, ಅಥವಾ ಜೆನರಿಕ್ ನೇಮ್ ಅಂತ ಕರಿತೀವಿ. ಸೊ ಇದು ಕ್ಲಾರಿಟಿ ಆಗಿದೆ ಅಂತ ತಿಳ್ಕೊಂತೀನಿ. ಒಂದು ಸೈಂಟಿಫಿಕ್ ನೇಮ್ದಾಗ ಎರಡು ಭಾಗ ಇರ್ತಾವ, ಒಂದು ಕಂಪೋನೆಂಟ್ ಜೀನಸ್ ನೇಮ್ ಇದ್ರ ಇನ್ನೊಂದು ಕಂಪೋನೆಂಟ್ ಸ್ಪೀಸೀಸ್ ನೇಮ್ ಇರ್ತೈತಿ. ಓಕೆನಾ? ಅದಕ್ಕ ಬೈನೋಮಿಯಲ್ ನೊಮೆನ್ಕ್ಲೇಚರ್ ಅಂತ ಕರಿತೀವಿ. ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿವಿ. ಬೈನೋಮಿಯಲ್ ನೊಮೆನ್ಕ್ಲೇಚರ್ ಅಂತಂದ್ರ ಎರಡು ಕಂಪೋನೆಂಟ್ಸ್ ಅನ್ನ ಉಪಯೋಗಿಸ್ಕೊಂಡು ಒಂದ್ ಜೀವಿಗ ಹೆಸರು ಕೊಡೋದಕ್ಕೆ ಬೈನೋಮಿಯಲ್ ನೊಮೆನ್ಕ್ಲೇಚರ್ ಅಂತ ಕರಿತೀವಿ. ಓಕೆ, ದಿಸ್ ನೇಮಿಂಗ್ ಸಿಸ್ಟಮ್ ಯಾರು ಕೊಟ್ರು? ಈ ಒಂದು ಬೈನೋಮಿಯಲ್ ನೊಮೆನ್ಕ್ಲೇಚರ್ ಕೊಟ್ಟಂತಹ ವ್ಯಕ್ತಿ ಕೆರಲಸ್ Linnaeus. Very important. Okay, the binomial nomenclature was first time introduced by
ಕ್ಯಾರುಲಸ್ ಲಿನಿಯಸ್. ಸೊ ಇವರು ಬಹಳ ಕಡೆ ಬರ್ತಾರ, ನೆನ್ಪಿಟ್ಕೋಬೇಕು ಇವರೆಲ್ಲ. ಓಕೆ, ಕ್ಯಾರುಲಸ್ ಲಿನಿಯಸ್ ವಾಸ್ ದ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ಬೈನಾಮಿಯಲ್ ನೊಮೆನ್ಕ್ಲೇಚರ್. ಸೊ ಆಲ್ಮೋಸ್ಟ್ ಎಲ್ಲಾ ಬಯಾಲಜಿಸ್ಟ್ ಆಲ್ ಓವರ್ ದ ವರ್ಲ್ಡ್ ಇವಾಗ ಯಾವೊಂದು ನೊಮೆನ್ಕ್ಲೇಚರ್ ರೂಲ್ ಅನ್ನ ಫಾಲೋ ಮಾಡ್ತಾರ, ಬೈನಾಮಿಯಲ್ ನೊಮೆನ್ಕ್ಲೇಚರ್ ರೂಲ್ ಅನ್ನ ಫಾಲೋ ಮಾಡ್ತಾರ. ಕೊಟ್ಟಂತಹ ವ್ಯಕ್ತಿ ಹೆಸರು ಕ್ಯಾರುಲಸ್ ಲಿನಿಯಸ್. ಓಕೆನಾ. ನೆಕ್ಸ್ಟ್, ದಿಸ್ ನೇಮಿಂಗ್ ಸಿಸ್ಟಮ್ ಯೂಸಿಂಗ್ 2 ವರ್ಡ್ ಫಾರ್ಮ್ಯಾಟ್ ವಾಸ್ ಫೌಂಡ್ ಕನ್ವಿನಿಯೆಂಟ್. ಇದು ಬಹಳ ಈಸಿ ಆಗ್ಬಿಡ್ತು. ನಿಮಗೂ ಕೂಡ 2 ಹೆಸರು ಐತಿ, ಒಂದು ನಿಮ್ ಫಸ್ಟ್ ಹೆಸರು, ಒಂದು ನಿಮ್ ಸರ್ ನೇಮ್. ಹೌದಲ್ಲ, ಲಾಸ್ಟ್ ನೇಮ್ ಫಸ್ಟ್ ನೇಮ್. ಸರ್ ಮತ್ ನಮ್ಮ ಪಾಪ ನೇಮ್ ಐತ್ರಿ ಅಂತ ಅನ್ಬಿಟ್ರಿ. ಸೊ ಯೂಶಲಿ ನಿಮ್ಮನ್ನ ಐಡೆಂಟಿಫೈ ಮಾಡ್ಬೇಕಂದ್ರೆ ನಿಮ್ದು ಫಸ್ಟ್ ಹೆಸರು, ಲಾಸ್ಟ್ ಹೆಸರು. ಸೊ ಹಂಗ ಒಂದು ಬೈನಾಮಿಯಲ್ ನೊಮೆನ್ಕ್ಲೇಚರ್ ನ ಐಡೆಂಟಿಫೈ ಮಾಡ್ಬೇಕು, ಒಂದು ಸೈಂಟಿಫಿಕ್ ನೇಮ್ ಅನ್ನ ಐಡೆಂಟಿಫೈ ಮಾಡ್ಬೇಕಂದ್ರ ಒಂದು ಫಸ್ಟ್ ಜೀನಸ್ ಹೆಸರು ಇರ್ತೈತಿ, ಸೆಕೆಂಡು ಸ್ಪೀಸೀಸ್ ಹೆಸರು ಇರ್ತೈತಿ. ನೆನ್ಪಿಟ್ಕೋರಿ. ಓಕೆನಾ. ಅಂಡ್ ಇದು ಬಹಳ ಈಸಿ ಆಯ್ತು. ಪಾಲಿನಾಮಿಯಲ್ ಕಂಪೇರ್ ಮಾಡಿದ್ರೆ ಇದೆಷ್ಟೋ ಈಸಿ. ಹೌದಲ್ಲ. ದಿಸ್ ನೇಮಿಂಗ್ ಸಿಸ್ಟಮ್ ಯೂಸಿಂಗ್ ಅ 2 ವರ್ಡ್ ಫಾರ್ಮ್ಯಾಟ್ ವಾಸ್ ಫೌಂಡ್ ಕನ್ವಿನಿಯೆಂಟ್. ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಮ್ಯಾಂಗೋ. ಓಕೆ, ಟು ಅಂಡರ್ಸ್ಟ್ಯಾಂಡ್ ದ ವೇ ಆಫ್ ಪ್ರೊವೈಡಿಂಗ್ ಸೈಂಟಿಫಿಕ್ ನೇಮ್ಸ್ ಬೆಟರ್. ಓಕೆ, ಸೊ ನಾವು ಇಲ್ಲಿ ಹೋಮೋಸೆಪಿಯನ್ಸ್ ಬಗ್ಗೆ ಮಾತಾಡತ್ತೀವಿ, ಅವ್ರ ಎದ್ರ ಬಗ್ಗೆ ಮಾತಾಡ್ತಾ ಇರ್ತಾರ, ಈ ಒಂದು ಮ್ಯಾಂಗೋ ಬಗ್ಗೆ ಮಾತಾಡತ್ತಾರ. ಸೊ ನಾವು ಮ್ಯಾಂಗೋ ಬಗ್ಗೆನೇ ಮಾತಾಡೋಣ. ಮ್ಯಾಂಗೋಗ ಸೈಂಟಿಫಿಕ್ ನೇಮ್ ಏನಪ್ಪಾ ಅಂದ್ರ ಮ್ಯಾಂಜಿಫೆರಾ ಇಂಡಿಕಾ. ಯಾ ಇಂಡಿಕಾ? ಓಕೆ ಸರ್, ನಮ್ ಕಾರ್ ಐತ್ರಿ ಇಂಡಿಕಾ ಅಂತ ಅನ್ಬೇಡ್ರಿ. ಓಕೆ, ಮ್ಯಾಂಜಿಫೆರಾ ಇಂಡಿಕಾ. ಸೊ ಮ್ಯಾಂಜಿಫೆರಾ ಇಂಡಿಕಾ ಅಂತಂದ್ರೆ ಈ ಒಂದು ನಮ್ಮ ಮಾವಿನಕಾಯಿ. ಓಕೆ, ಆಮ್ಜಿ ನಿಮ್ಮ ಈ ಸೀಸನ್ ನಲ್ಲಿ ಆಲ್ಮೋಸ್ಟ್ ಮುಗಿದಲ್ಲ ಸೀಸನ್, ನೆನ್ಪ್ ಮಾಡ್ಕೊಬೇಡ್ರಿ. ಹೌದಾ. ಮ್ಯಾಂಗೋಗ ನಾವ್ ಏನಂತ ಕರಿತೀವಿ? ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ಅದನ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಹೆಸರನ್ನ ಕೊಡ್ಬೇಕು ಅಂತ ತಿಳ್ಕೊಳ್ಳೋಣ. ಓಕೆ, ಮ್ಯಾಂಜಿಫೆರಾ ಇಂಡಿಕಾ. ಹಾ, ಈಗ ತಿಳ್ಕೊರ. ಸೊ ಇದ್ರಾಗ ಜೀನಸ್ ನೇಮ್ ಯಾವ್ದು? ನೀವ ಹೇಳ್ರಿ ಎಲ್ಲಾರು. ಜೀನಸ್ ನೇಮ್ ಯಾವ್ದಕ್ ಅನ್ಬೇಕು? ಮ್ಯಾಂಜಿಫೆರಾಕ ಜೀನಸ್ ನೇಮ್ ಅಥವಾ ಜೀನಸ್ ನೇಮ್ ಅನ್ನಂಗಿಲ್ರಿ ಸರ್, ನಾನು ಅದಕ್ಕೆ ಏನಂತೀನಿ, ಜೆನರಿಕ್ ನೇಮ್ ಅನ್ಬೋದು. ಹೌದು ಅಲ್ಲ? ಜೆನರಿಕ್ ನೇಮ್ ಅಂದ್ರೆ ಫಸ್ಟ್ ವರ್ಡ್. ದೆನ್ ಸ್ಪೀಸೀಸ್ ನೇಮ್ ಅಂತಂದ್ರ ಯಾವ್ದು? ಇಂಡಿಕಾ. ಸರ್ ನಾ ಸ್ಪೀಸೀಸ್ ನೇಮ್ ಅನ್ನಂಗಿಲ್ಲ, ಸ್ಪೆಸಿಫಿಕ್ ಎಪಿಥೈಟ್ ಅಂತೀನಿ. ಅನ್ನು ಯಾರು ಮಾಡಂತಾರ? ಎರಡು ಒಂದಲ್ಲ. ಸ್ಪೀಸೀಸ್ ನೇಮ್ ಅಂದ್ರೂ ಒಂದ, ಸ್ಪೆಸಿಫಿಕ್ ಎಪಿಥೈಟ್ ಅಂದ್ರೂ ಒಂದ. ಓಕೆ, ಸೊ ಇಲ್ಲಿ ಸ್ಪೆಸಿಫಿಕ್ ಎಪಿಥೈಟ್ ಯಾವ್ದಾಗಿರುತ್ತ? ಎರಡನೇ ಶಬ್ದ ಅದ ಇಂಡಿಕಾ. ಫಸ್ಟ್ನೇ ಶಬ್ದ ಯಾವ್ದಾಗಿರುತ್ತ? ಮ್ಯಾಂಜಿಫೆರಾ ಆಗಿರುತ್ತೆ. ಸೊ ಏನಾರ ಡೌಟ್ಸ್ ಇದನ್ನ ಇಲ್ಲಿ ತನ ಐ ಹೋಪ್ ಕ್ಲಿಯರ್ ಇದೆ ಅನ್ಕೊಂತೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ರೂಲ್ಸ್ ಅದಾವ. ಸರ್ ಹೆಸರು ಕೊಡ್ಲಿಕ್ಕೂ ರೂಲ್ಸ್ ಏನ್ರಿ? ಎಸ್, ಆ ರೂಲ್ಸ್ ಅನ್ನು ಫಾಲೋ ಮಾಡಿದಾಗ ನೀವು ಒಂದು ಪ್ರಾಪರ್ ಬೈನಾಮಿಯಲ್ ನೊಮೆನ್ಕ್ಲೇಚರ್ ರೂಲ್ ಅನ್ನು ಫಾಲೋ ಮಾಡಿ ಒಂದು ಹೆಸರು ಕೊಟ್ಟಂಗ ಆಗ್ತೈತಿ. ಸೊ ಯಾವ್ಯಾವ ರೂಲ್ಸ್ ಏನೇನು ತಿಳ್ಕೊಳ್ಳೋಣ. ಸೊ ಬಯೋಲಾಜಿಕಲ್ ನೇಮ್, ಈ ಒಂದು ಸೈಂಟಿಫಿಕ್ ನೇಮ್ ಏನಿದೆಯಲ್ಲ ಅದು ಯಾವ ಭಾಷೆದಿಂದ ತಗೋಬೇಕು? ನಾವು ಲ್ಯಾಟಿನ್ ಭಾಷೆಯಿಂದ ತಗೋಬೇಕು. ನೆನ್ಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಏನಾಗಿರ್ಬೇಕು? ಯಾವ ಲ್ಯಾಂಗ್ವೇಜ್ ದಿಂದ ತಗೋಬೇಕು ನಾವು? ಲ್ಯಾಟಿನ್ ಲ್ಯಾಂಗ್ವೇಜ್. ಸರ್ ಲ್ಯಾಟಿನ್ ಯಾಕೆ ಸಿಕ್ತರಿ ಸರ್ ಇವ್ರಿಗೆ? ಇಂಗ್ಲಿಷ್ ಸಿಗ್ಲಿಲ್ಲನ್ರಿ, ನಮ್ ಕನ್ನಡ ಭಾಷೆನ ಇಡ್ಬೋದಾಗಿತ್ತಲ್ಲ ಅಂತ ಅಂತೀರಿ. ಹೌದಲ್ಲ? ಹಂಗಲ್ಲ. ಈ ಲ್ಯಾಟಿನ್ ಲ್ಯಾಂಗ್ವೇಜ್ ದಾಗ ಯಾಕೆ ಹೆಸರು ಇಡ್ಬೇಕಪ್ಪ ಅಂತಂದ್ರ ಲ್ಯಾಟಿನ್ ಲ್ಯಾಂಗ್ವೇಜು ಬಳಕೆ ಏನಿದೆ ಅಲ್ಲ ಅದನ್ನ ಯೂಸ್ ಮಾಡೋದು ಕಮ್ಮಿ ಆಗೈತಿ. ಸೊ ಲ್ಯಾಟಿನ್ ಲ್ಯಾಂಗ್ವೇಜ್ ಇಸ್ ಆಲ್ಮೋಸ್ಟ್ ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರ ಇಟ್ ಈಸ್ ಅ ಡೆಡ್ ಲ್ಯಾಂಗ್ವೇಜ್. ಸರ್ ಡೆಡ್ ಲ್ಯಾಂಗ್ವೇಜ್ ಅಂತಂದ್ರ ಲ್ಯಾಂಗ್ವೇಜ್ ಸತ್ತೈತೇನ್ರಿ? ಸತ್ತಿಲ್ಲ, ಅದರ ಬಳಕೆ ಏನಾಗ್ಯದ? ಕಮ್ಮಿ ಆಗ್ಯದ. ಈಗ ವಿಚಾರ ಮಾಡ್ರಿ, ನಮ್ಮ ಇಂಗ್ಲಿಷ್ ಆಗ್ಲಿ, ಕನ್ನಡ ಭಾಷೆ ಆಗ್ಲಿ, ಅಥವಾ ಯಾವ್ದೋ ಒಂದು ಭಾರತದ ಭಾಷೆ ಅಂತ ತಿಳ್ಕೊರಿ, ಏನಾಕೈತಿ? ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಆಕೈತಿ? ಮತ್ತೆ ಕನ್ಫ್ಯೂಷನ್ ಆಕೈತಿ. ಫಾರ್ ಎಕ್ಸಾಂಪಲ್, ನಾನ ಈಗ ಒಂದು ವರ್ಡ್ ಅಂತ ತಿಳ್ಕೊಳ್ಳೋ, ಮರಾಠಿದಾಗ ಭಾತ್ ಅಂತ ಅಂತಾರ. ಭಾತ್ ಅಂದ್ರ ರೈಸ್. ಓಕೆ, ಭಾತ್ ಅಂದ್ರ ರೈಸ್. ಕರೆ ನಾವು ಮರಾಠಿ ಯಾರು ಬರಂಗಿಲ್ಲಲ್ಲ, ಅವ್ರು ಏನಂತ ತಿಳ್ಕೊಂಡ್ಬಿಡ್ತಾರ, ಭಾತ್ ಅಂತಂದ್ರೆ ಅಪ್ಪ ಜಾಕ ಮಾಡಕ್ ಹೋಗಿ ನಾನು ತಿಳ್ಕೊಂತಾರ. ಕನ್ಫ್ಯೂಷನ್ ಆತ್ಲಾ? ಸೇಮ್ ಇದು ಒಂದು ವರ್ಡಿಗೆ ಅವ್ರ ಬಾತ್ ಅಂದ್ರ ರೈಸ್, ರೈಸ್ ಬಗ್ಗೆ ಮಾತಾಡತ್ತಾರ. ಉಳ್ದವ್ರೆಲ್ಲ ಏನ್ ತಿಳ್ಕೊಂತಾರ? ಏ ಬಾತ್ ಅಂದ್ರೆ ಹಿಂಗ ರೈಸ್ ಅಂದ್ರನ ಬೇರೆ, ಬಾತ್ ಅಂದ್ರನ ಬೇರೆ, ಎರಡು ಮಿಕ್ಸ್ ಮಾಡತ್ತಾರಲ್ಲ ಅಂತ ಅನ್ಕೊಂತೀರಿ. ಹೌದಾ? ಅದ ಕನ್ಫ್ಯೂಷನ್ ಆಗ್ಬಾರ್ದು ಅನ್ನೋ ಕಾರಣಕ್ಕ ಆಡು ಭಾಷೆ ಏನದಲ್ಲ, ಯಾವ ಒಂದು ಭಾಷೆ ಉಪಯೋಗಿಸೋದು ಕಮ್ಮಿ ಇರುತ್ತಲ್ಲ ಆ ಒಂದು ಭಾಷಾದಾಗ ಹೆಸರು ಕೊಟ್ರೆ ಯಾವ್ದೋ ರೀತಿ ಕನ್ಫ್ಯೂಷನ್ ಇರಂಗಿಲ್ಲ ಅನ್ನೋ ಒಂದು ಐಡಿಯಾದಿಂದ ಎಲ್ಲಾ ಲ್ಯಾಂಗ್ವೇಜ್, ಎಲ್ಲಾ ಬೈನಾಮಿಯಲ್ ನೇಮ್ಸ್ ಏನದಾವಲ್ಲ ಅವು ಯಾವ ಲ್ಯಾಂಗ್ವೇಜ್ ಇಂದ ಪಡ್ಕೊಂತಾರ? ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ಪಡ್ಕೊಂತಾರ. ಸರ್ ಅದ ಲ್ಯಾಟಿನ್ ಅದ ಅಂತ ಹೇಳಿ ಹೆಂಗ್ ಗುರ್ತಾ ಮಾಡ್ಕೋಬೇಕು? ನೆನ್ಪಿಟ್ಕೋರ, ಇದ ಒಂದು ಕಂಟಿನ್ಯೂಡ್ ಪಾರ್ಟ್ ಐತಿ. ಫಸ್ಟ್ ಪಾಯಿಂಟ್, ಲ್ಯಾಟಿನ್ ಅದ ಅಂದ್ರೆ ಹೆಂಗ್ ಗುರ್ತಾ ಆಕೈತಿ ಅಂದ್ರ, ನೀವೇನಾದ್ರೂ ಕೈಲೆ ಹೆಸರು ಬರದ್ರ ಫಸ್ಟ್ ವರ್ಡ್ ಏನಿರ್ತೈತಿ? ಜೀನಸ್ ಇರ್ತೈತಿ. ಹೌದಾ? ಆ ಜೀನಸ್ಗೆ ಏನ್ ಮಾಡ್ತೀರಿ ನೀವು? ಅಂಡರ್ಲೈನ್ ಮಾಡ್ಬೇಕು.
ಸರ್ ಎರಡು ಸೇರ್ಸ್ ಅಂಡರ್ಲೈನ್ ಮಾಡ್ರಿ ಇಲ್ಲ, ನೀವು ಯಾವಾಗ್ಲೂ ನೋಡಿದ್ರು ಇವನ್ ಅಲ್ಲಿ ಹೋಮೋಸೇಪಿಯನ್ ನೋಡಿದ್ರು ಏನ್ ಮಾಡಿದ್ ನಾನು ಜೀನಸ್ ಸಪರೇಟ್ ಅಂಡರ್ಲೈನ್ ಮಾಡೀನಿ, ಸ್ಪೀಸೀಸ್ ಸಪರೇಟ್ ಅಂಡರ್ಲೈನ್ ಮಾಡಿ. ಓಕೆ, ಸೊ ಜೀನಸ್ ನೇಮ್ ಸ್ಪೀಸೀಸ್ ನೇಮ್ ಎರಡಕ್ಕೂ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ಬೇಕು. ಅಂಡರ್ಲೈನ್ ಮಾಡೋದ್ರಿಂದ ಏನ್ ಗೊತ್ತಾಕೈತ್ರಿ ಸರ್, ಏನ್ ಗೊತ್ತಾಕೈತಿ ಅಂದ್ರ ಅದು ಲ್ಯಾಟಿನ್ ಲ್ಯಾಂಗ್ವೇಜು ಅಂತ ಗೊತ್ತಾಕೈತಿ. ಓಕೆ, ಸೊ ನೆನ್ಪಿಟ್ಕೊ ಸರ್, ನಾವು ಅಂಡರ್ಲೈನ್ ಮಾಡಂಗಿಲ್ಲ, ಬಟ್ ಅದು ಲ್ಯಾಟಿನ್ ಲ್ಯಾಂಗ್ವೇಜ್ ಅಂತ ಹೆಂಗ್ ಕಂಡಿಡೀನು? ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ, ನೀವು ಕಂಪ್ಯೂಟರ್ದಾಗ ಎಂದರೆ ಟೈಪ್ ಅದು ಮಾಡಿದ್ರಿ ಅಂತ ತಿಳ್ಕೊರಿ. ಟೈಪ್ ಮಾಡೋ ಟೈಮ್ದಾಗ ಒಂದು ಆಪ್ಷನ್ ಬರುತ್ತೆ ಇಟಾಲಿಕ್ಸ್ ಅಂತ. ಯಾವುದು? ಇಟಾಲಿಕ್ಸ್. ಇಟಾಲಿಕ್ಸ್ದಾಗ ಏನ್ ಆಕೈತಿ ಅಂದ್ರ ಹಿಂಗ ಬರೆಯೋ ರೀತಿನ ಅಡ್ಡ ಆಕೈತಿ. ಓಕೆ, ನೀವು ನೋಡಿದ್ರ ಹಿಂಗ ಅಡ್ಡ ಬರ್ದಿರ್ತೈತಿ. ಅಡ್ಡ ಬರೋದಕ್ಕ ನಾವ್ ಏನಂತ ಕರಿತೀವಿ? ಇಟಾಲಿಕ್ಸ್ ಅಂತ ಕರಿತೀವಿ. ಲ್ಯಾಟಿನ್ ನ ಇಟಾಲಿಕ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಟಾಲಿಕ್ಸ್ ಅನ್ನೋದು ಒಂದು ಬರೆಯುವ ಶೈಲಿ, ಲ್ಯಾಟಿನ್ ಅನ್ನೋದು ಒಂದು ಭಾಷೆ. ಎಲ್ಲಾ ಶಬ್ದಗಳು ಲ್ಯಾಟಿನ್ ಭಾಷಾದಾಗಿರ್ಬೇಕು. ಅಡ್ಡ ಮನಗಿಸಿದ್ರ ಇಟಾಲಿಕ್ಸ್. ಅಂಡ್ ಏನ್ ಮಾಡ್ಬೇಕು ಸರ್, ನಾವು ಟೈಪ್ ಮಾಡಕತ್ತಿಲ್ರಿ, ಸ್ವತಃ ನಮ್ಮ ಕೈಲೇ ಬರಾಕತ್ತೀವಂದ್ರ ಅವು ಎರಡು ಲೆಟರ್ಸ್ಗೂ, ಅವು ಎರಡು ವರ್ಡ್ಸಿಗೂ ಏನ್ ಮಾಡ್ಬೇಕು ನೀವು? ಮರ್ಯಾದೆ ಕೊಡ್ಬೇಕು. ಹೆಂಗ್ ಕೊಡ್ಬೇಕು? ಒಂದ ಸತ ಅಲ್ಲ, ಎರಡಕ್ಕೂ ಸಪರೇಟ್ ಮರ್ಯಾದೆ ಕೊಡ್ಬೇಕು. ಒಂದ್ಸತ ಮ್ಯಾಜಿಫೈರ್ ಆಗಿ ಕೊಡ್ಬೇಕು, ಒಂದ್ಸತ ಸ್ಪೀಸೀಸ್ ಕೊಡ್ಬೇಕು. ಸೊ ಮರ್ಯಾದೆ ಅಂತಂದ್ರೆ ಏನಿಲ್ಲಿ? ಅಂಡರ್ಲೈನ್. ಓಕೆನಾ? ಹೆಸರಿಗೆ ಅಂಡರ್ಲೈನ್ ಕೊಟ್ಟು ಏನ್ ಮಾಡ್ಬೇಕು? ಮರ್ಯಾದೆ ಕೊಡ್ಬೇಕು. ಓಕೆ, ಎಷ್ಟು ಜನ ಬಂದಿರ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕು. ಎಷ್ಟು ಜನ ಬಂದಿರ್ತಾರೆ ಅಷ್ಟಕ್ಕೂ. ಹಂಗ ಇಲ್ಲಿ ಎರಡಕ್ಕೂ ಒಂದ ಅಂಡರ್ಲೈನ್ ಅಲ್ಲ, ಸಪರೇಟ್ ಅಂಡರ್ಲೈನ್ ಮಾಡ್ಬೇಕು. ಅಂಡರ್ಲೈನ್ ಮಾಡೋದು ಆಗ್ಲಿ ಅಥವಾ ಅಡ್ಡ ಬರೆಯೋದಾಗ್ಲಿ, ಇವು ಎರಡು ಮಾಡೋದ್ರಿಂದ ಏನು ಗೊತ್ತಾಕೈತಿ? ಅದು ಲ್ಯಾಟಿನ್ ಲ್ಯಾಂಗ್ವೇಜ್ ಐತೆ ಅಂತ ಗೊತ್ತಾಕೈತಿ. ಓಕೆನಾ? ನೆಕ್ಸ್ಟ್, ಫಸ್ಟ್ ವರ್ಡ್ ಏನಿರ್ತೈತ್ಲಾ, ಯಾವ್ದೋ ಒಂದು ಬಯೋಲಾಜಿಕಲ್ ನೇಮ್ದಾಗ ಏನಾಗಿರುತ್ತ ಮಾತಾಡಿ ಆಲ್ರೆಡಿ, ಏನಾಗಿರುತ್ತಿದ್ದು ಜೀನಸ್ ಆಗಿರುತ್ತ, ಅಥವಾ ಇನ್ನೊಂದು ಏನ್ ಅನ್ಬೋದು? ಜನರಿಕ್ ನೇಮ್ ಅಂತ ಅನ್ಬೋದು. ಸೆಕೆಂಡ್ ವರ್ಡ್ ಏನಿರುತ್ತ ಅದು ಸ್ಪೀಸೀಸ್ ನೇಮ್ ಆಗಿರುತ್ತೆ. ಸ್ಪೀಸೀಸ್ ನೇಮ್ಗ ನಾವೇನಂತ ಕರಿಬಹುದು? ಸ್ಪೆಸಿಫಿಕ್ ಎಪಿಥೈಟ್ ಅಂತ ಕರಿಬಹುದು. ಓಕೆನಾ? ನೆಕ್ಸ್ಟ್, ಇಲ್ಲಿ ಏನಾಕೈತಿ? ಮೂರನೇದಂತೂ ಆಲ್ರೆಡಿ ಮಾತಾಡಿವಿ, ಇನ್ನೊಂದ್ಸತ ಹೇಳೋಣ. ಬೋತ್ ವರ್ಡ್ಸ್ ಅಂದ್ರ ಜೀನಸ್ ಆಗಿರ್ಲಿ ಅಥವಾ ಸ್ಪೆಸಿಫಿಕ್ ಎಪಿಥೈಟ್ ಆಗಿರ್ಲಿ, ಅವು ಎರಡು ಏನಿರ್ತಾವಲ್ಲ, ಹ್ಯಾಂಡ್ ರಿಟನ್ ಕೈಲೇ ಬರೆದ್ರ ಸಪರೇಟ್ಲಿ ಅಂಡರ್ಲೈನ್ ಮಾಡ್ಬೇಕು. ಪ್ರಿಂಟ್ ಮಾಡಿದ್ರ ಇಟಾಲಿಕ್ಸ್. ಇಟಾಲಿಕ್ಸ್ ಅಂದ್ರ ಅಡ್ಡ ಭಾಷೆದಾಗ ಅಡ್ಡ ಒಂದು ಫಾರ್ಮ್ಯಾಟ್ ದಾಗ ಇರ್ಬೇಕು. ಅವು ಅಡ್ಡ ಆಗಿರ್ಲಿ ಅಥವಾ ಅಂಡರ್ಲೈನ್ ಮಾಡಿದ್ರ ಏನಂತ ಹೇಳ್ತೀವಿ ನಾವು? ಲ್ಯಾಟಿನ್ ಲ್ಯಾಂಗ್ವೇಜ್ ದಿಂದ ತಗೊಂಡಿವಿ, ಲ್ಯಾಟಿನ್ ಒರಿಜಿನ್ ಅದ ಇಂಡಿಕೇಟ್ ಮಾಡ್ತೀವಿ. ಓಕೆನಾ? ಸೊ ಇವು ಫಸ್ಟ್ 3 ಪಾಯಿಂಟ್ ಅರ್ಥ ಆಗ್ಯಾವಂತ ಅನ್ಕೊಳ್ಳು. ಏನೇನು? ಒಂದು, ಫಸ್ಟ್ ಯಾವುದೇ ನೇಮ್, ಬೈನಾಮಿಯಲ್ ನೇಮ್ ನೀವು ಕೊಟ್ರ, ಓಕೆ, ಐ ಮೀನ್ ಬಯೋಲಾಜಿಕಲ್ ನೇಮ್ ನೀವು ಕೊಟ್ರ ಏನಾಕೈತಿ? ಅದು ಎರಡು ವರ್ಡ್ ದಿಂದ ಇರ್ಬೇಕು, ಜೀನಸ್ ನೇಮ್, ಸ್ಪೀಸೀಸ್ ನೇಮು. ಅಂಡ್ ಅವ್ ಹೆಸರು ಎಲ್ಲಿಂದ, ಯಾವ ಒಂದು ಭಾಷೆಯಿಂದ ಪಡ್ಕೊಂತೀವಿ? ಲ್ಯಾಟಿನ್ ಲ್ಯಾಂಗ್ವೇಜ್. ಓಕೆ, ಅದು ಲ್ಯಾಟಿನ್ ಐತೆಪ್ಪ ಅಂತ ಹೇಳಿ ಹೆಂಗ್ ಗೊತ್ತಾಕೈತಿ? ಈ ಒಂದು ಕೈಲೇ ಬರ್ದಿದ್ರ, ಹ್ಯಾಂಡ್ ರಿಟನ್ ಇದ್ರ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ತೀರಿ. ಇನ್ ಕೇಸ್ ಪ್ರಿಂಟ್ ಫಾರ್ಮ್ ತಗೊಳತ್ತಿದ್ರ, ಟೈಪ್ ಮಾಡತ್ತಿದ್ರ ಅದನ್ನ ಅಡ್ಡ ಮನಗಿಸ್ತೀರಿ. ಅಡ್ಡ ಮನಗಿಸೋದಕ್ಕ ಇಟಾಲಿಕ್ಸ್ ಅಂತ ಕರಿತೀವಿ. ಬರೆಯುವುದು, ಅಂಡರ್ಲೈನ್ ಮಾಡೋದು ಅಥವಾ ಇಟಾಲಿಕ್ಸ್ ದಾಗ ಏನು ಟೈಪ್ ಮಾಡೋದಕ್ಕ ನಾವು ಯಾಕೆ ಟೈಪ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಲ್ಯಾಟಿನ್ ಭಾಷಾ ಅಂತ ತಿಳ್ಕೊಳಿಕ್ಕೆ ಅಡ್ಡರೆ ಬರಿತೀವಿ, ಇಲ್ಲ ಅಂಡರ್ಲೈನ್ ಮಾಡ್ತೀವಿ. ಅಂಡ್ ಫಸ್ಟ್ ನೇಮ್ ಯಾವತ್ತು ಜೀನಸ್ ನೇಮ್ ಇರ್ತೈತಿ, ಸೆಕೆಂಡ್ ನೇಮ್ ಯಾವತ್ತು ಸ್ಪೀಸೀಸ್ ನೇಮ್ ಇರ್ತೈತಿ. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್ ಐತಿ, ಅದು ಇಲ್ಲೇ ಡಿಸ್ಕಷನ್ ಮಾಡೋಣ. ಏನಪ್ಪಾ ಅಂತಂದ್ರ ನೋಡ್ರಿ, ಅಲ್ಲಿ ಹೋಮೋಸೇಪಿಯನ್ ಐತಿ, ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಐತಿ. ಜೀನಸ್ ಫಸ್ಟ್ ಲೆಟರ್ ಅಬ್ಸರ್ವ್ ಮಾಡ್ರಿ, ಏನೈತಿ ಸರ್? ಎಂ ಐತ್ರಿ. ಎಂ ಅಂದ್ರೆ ಏನಿಲ್ಲ, ಅದ್ ಏನಲ್ಲ, ಏನೈತಿ? ಕ್ಯಾಪಿಟಲ್ ಲೆಟರ್ ಐತಿ. ಓಕೆ ಸರ್, ಸ್ಪೀಸೀಸ್ ಫಸ್ಟ್ ಲೆಟರ್ ಏನೈತಿ? ಐ ಐತಿ. ಏನೈತಿ? ಸ್ಮಾಲ್ ಲೆಟರ್ ಐತಿ. ಅಲ್ಲಿ ನೋಡ್ರಿ, ಅಲ್ಲಿಗೂ ಬರೋಣ. ಸರ್ ಇದೇನಿದು ಸರ್? ಜೀನಸ್ ನೇಮ್. ಜೀನಸ್ ಫಸ್ಟ್ ಲೆಟರ್ ಏನೈತಿ? ಎಚ್ ಐತ್ರಿ ಸರ್. ಎಚ್ ಹೆಂಗೈತಿ? ಸ್ಮಾಲ್ ಐತಿ ಕ್ಯಾಪಿಟಲ್ ಐತಿ? ಕ್ಯಾಪಿಟಲ್ ಐತಿ. ಸರ್ ಇದೇನು? ಸ್ಪೀಸೀಸ್ ನೇಮ್, ಸ್ಪೆಸಿಫಿಕ್ ಎಪಿಥೈಟ್. ಫಸ್ಟ್ ಲೆಟರ್ ಹೆಂಗೈತಿ? ಕ್ಯಾಪಿಟಲ್ ಐತೋ ಸ್ಮಾಲ್ ಐತೋ? ಸ್ಮಾಲ್ ಐತಿ. ಸ್ಮಾಲ್ ಅಂತಂದ್ರ ನೆನಪಿಟ್ಟುಕೋರಿ, ಇಲ್ಲಿ ಫೋರ್ತ್ ಪಾಯಿಂಟ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಏನು ಫೋರ್ತ್ ಪಾಯಿಂಟ್? ಫೋರ್ತ್ ರೂಲ್ ಏನು? ಜೀನಸ್ ಫಸ್ಟ್ ಲೆಟರ್ ಯಾವತ್ತು ಕ್ಯಾಪಿಟಲ್ ಆಗಿರ್ತೈತಿ, ಸ್ಪೀಸೀಸ್ ಫಸ್ಟ್ ಲೆಟರ್ ಯಾವತ್ತು ಸ್ಮಾಲ್ ಆಗಿರ್ತೈತಿ. ರೂಲ್ ನೆನಪಿಟ್ಕೋರಿ, ಸರಿನಾ? ಓಕೆ, ಸೊ ನೆಕ್ಸ್ಟ್, ದ ಫಸ್ಟ್ ವರ್ಡ್ ಡಿನೋಟಿಂಗ್ ಜೀನಸ್. ಸೊ ಫಸ್ಟ್ ವರ್ಡ್ ಏನದಲ್ಲ, ಜೀನಸ್ ಏನದಲ್ಲ, ಅದು ಯಾವಾಗ್ಲೂ ಏನಾಗಿರುತ್ತ? ಕ್ಯಾಪಿಟಲ್ ಆಗಿರುತ್ತ. ಮತ್ ಸ್ಪೆಸಿಫಿಕ್ ಎಪಿಥೈಟ್ ಫಸ್ಟ್ ಲೆಟರ್ ಯಾವತ್ತು ಸ್ಮಾಲ್ ಆಗಿರುತ್ತ. ಎಕ್ಸಾಂಪಲ್ ಅವರ ಕೊಟ್ಟಾರ ಮ್ಯಾಂಜಿಫೆರಾ ಇಂಡಿಕಾ ಅಂತ. ಮ್ಯಾಂಜಿಫೆರಾದಾಗ ಎಂ ಕ್ಯಾಪಿಟಲ್ ಐತಿ, ಇಂಡಿಕಾದಾಗ ಐ ಕ್ಯಾಪಿಟಲ್ ಐತಿ. ಓಕೆನಾ? ನೆಕ್ಸ್ಟ್, ಇನ್ನೊಂದು ರೂಲೇ ಇದು. ಓಕೆ, ಬಟ್ ರೂಲ್ ಅನ್ನ ಅವರು ಮೆನ್ಷನ್ ಮಾಡಿಲ್ಲ. ಇದು 5th ಪಾಯಿಂಟ್ ಅಂತಾನೆ ತಿಳ್ಕೊಳ್ಳಿ. ಓಕೆ, ನೇಮ್ ಆಫ್ ದ ಆಥರ್.
ನೇಮ್ ಆಥರ್ ಅಂತಂದ್ರೆ ಎಲ್ಲರಿಗೂ ಗೊತ್ತೈತೆ ಅಂತ ಅನ್ಕೊಂತೀನಿ, ಬಟ್ ಇದು ನೆನ್ಪಿಟ್ಕೊರಿ, ಭಾಳ ಜನ ಭಾಳ ಕನ್ಫ್ಯೂಸ್ ಮಾಡ್ಕೊಂತಾರೆ. ಇಲ್ಲಿ ನೇಮ್ ಆಫ್ ದ ಸೈಂಟಿಸ್ಟ್ ಅಂತ ತಿಳ್ಕೊಂತಾರೆ. ಇದಕ್ಕೇನಾಯ್ತು? ಸೊ ನೇಮ್ ಆಫ್ ದ ಆಥರ್. ನೇಮ್ ಆಫ್ ದ ಆಥರ್ ಅಂತಂದ್ರ ಆಥರ್ ಅಂದ್ರೆ ಯಾರು? ಬರ್ಹರು, ಯಾರು ಬರೀತಾರಲ್ಲ ಅವ್ರಿಗೆ ಆಥರ್ ಅಂತಿ. ಸರ್ ಮತ್ತು ಸೈಂಟಿಸ್ಟ್ ಅಂತಂದ್ರೆ ಯಾರು ಹೆಸರು ಕೊಡ್ತಾರ ಅವರೆಲ್ಲ ಸೈಂಟಿಸ್ಟ್ ಅಲ್ರಿ. ಸೈಂಟಿಸ್ಟ, ಬಟ್ ಆ ಹೆಸರು ಕೊಟ್ಟಿದ್ದು ಬ್ಯಾರೆ ಒಂದು ಜಾಗದಾಗ ಅವ್ರ ಹೆಸರು ಕೊಟ್ಟಾರ ಅಂತ ನಿಮ್ಗೆ ಹೆಂಗ್ ಗೊತ್ತಾಕೈತಿ? ಏನಾದ್ರೆ ಅವ್ರು ಬರ್ದಿದ್ದು ಓದಿದಾಗ ಗೊತ್ತಾಕೈತಿ. ಓದ್ಬೇಕಂತಂದ್ರ ಅವ್ರು ಬರೀಬೇಕು, ಬರದ್ರ ಅವ್ರು ಏನ್ ಹಾಕ್ತಾರ? ಆಥರ್ ಹಾಕ್ತಾರ. ಹೌದಾ? ಸೊ ಯಾವುದೇ ಒಂದು ಸಸ್ಯದ ಕಂಡಿಡ್ಲಿ ಅಥವಾ ಯಾವುದೋ ಒಂದು ಪ್ರಾಣಿನ ಕಂಡುಹಿಡಿದ್ರು ಕೂಡ ಹೊಸ ಪ್ರಾಣಿ ಆಗಿತ್ತಂದ್ರೆ ಅದಕ್ಕೆ ನಾಮಕರಣ ಎಲ್ಲ ಮಾಡ್ತಾರೆ. ನಾಮಕರಣ ಮಾಡಿದ್ರೂ ಕೂಡ ಅವ್ರು ಏನ್ ಮಾಡ್ಬೇಕು? ಬರಿಬೇಕು. ಒಂದು ಲೇಖನ ರೂಪದಾಗ ಸಂಪೂರ್ಣವಾಗಿ ಆ ಒಂದು ಜೀವಿಯ ಡಿಸ್ಕ್ರಿಪ್ಷನ್ ಅನ್ನ ಕೊಡ್ಬೇಕು. ಕೊಟ್ಟಾಗ ಮಾತ್ರ ಅಷ್ಟ ನಾವು ಕಂಡುಹಿಡಿಬಹುದಲ್ಲ. ಸೊ ಅದಕ್ಕೆ ಯಾರ ಹೆಸರನ್ನ ಕೊಡ್ತಾರ ಅವರಿಗೆ ನೇಮ್ ಆಫ್ ಆಥರ್, ಆಥರ್ ಅನ್ನ ಹೆಸರು ಲಾಸ್ಟಿಗೆ. ಅಂದ್ರ ಫಾರ್ ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ ಅಂತ ತಗೊಳ್ಳೋಣ. ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಇಂಡಿಕಾ ಹೆಸರು ಬರದ್ವಿ. ಕರೆಕ್ಟಾ ತಪ್ಪ? ಕರೆಕ್ಟಾ? ಕರೆಕ್ಟ್ ಅಲ್ಲ. ಬಟ್ ಏನಾಗಿಲ್ಲ, ಮರ್ಯಾದೆ ಕೊಟ್ಟಿಲ್ಲ, ಮರ್ಯಾದೆನೂ ಕೊಡ್ಬೇಕು, ನೆನ್ಪಿರ್ಲಿ. ಮ್ಯಾಂಜಿಫೆರಾ ಇಂಡಿಕಾ ಸರ್ ಎಲ್ಲ ಕರೆಕ್ಟ್ ಆಯ್ತ್ರಿ. ಈಗ ಏನ್ ಮಾಡ್ಬೇಕ್ರಿ ಸರ್? ಇಲ್ಲಿ ಏನೋ ಆಯ್ತಲ್ಲ, ನೇಮ್ ಆಫ್ ದ ಆಥರ್ ಅಪಿಯರ್ಸ್ ಆಫ್ಟರ್ ಸ್ಪೆಸಿಫಿಕ್ ಎಪಿಟೈಟ್ ಅಂತಂದ್ರ ಈ ಸ್ಪೆಸಿಫಿಕ್ ಎಪಿಟೈಟ್ ಅಂದ್ರೆ ಇಂಡಿಕಾ. ಇಂಡಿಕಾ ಆದ ತಕ್ಷಣ ಏನ್ ಬರಿಬೇಕು? ಸೈಂಟಿಸ್ಟ್ ನೇಮು. ಬಟ್ ಸೈಂಟಿಸ್ಟ್ ನೇಮ್ ಅನ್ನೋದು ಕರೆಕ್ಟ್ ಆಕೈತ್ಯಾ? ಇಲ್ಲ. ಏನ್ ಅನ್ಬೇಕು? ಆಥರ್ ನೇಮ್. ಯಾರು ಕೊಟ್ಟಿರೋದು? ಕ್ಯಾರಲಸ್ ಲಿನಿಯಸ್ ಕೊಡ್ತಾರೆ. ಯಾರು ಕೊಡ್ತಾರ? ಕ್ಯಾರಲಸ್ ಲಿನಿಯಸ್ ಅವ್ರು ಕೊಡ್ತಾರೆ. ಏನ್ ಅವ್ರ ಪೂರ್ತಿ ಹೆಸರು ಬರಂಗಿಲ್ಲ ಮತ್ತಿಲ್ಲಿ. ಓಕೆ, ಕ್ಯಾರೋಲಸ್ ಲೀನಿಯಸ್ ಮತ್ ಪಾಲಿನಾಮಿಯಲ್ ಆಗ್ಬಿಡ್ತಿದ್ಲ, ಹೌದಾ? ಸೊ ಹಂಗ್ ಪೂರ್ತಿ ಹೆಸರು ಬರಂಗಿಲ್ಲ. ಇಲ್ಲಿ ನಿಮ್ಮ NCERT ದಾಗ ಕೊಟ್ಟಾರ ಏನಂತ? ಲಾಸ್ಟಿಗೆ ಬೈನಾಮಿಯಲ್ ನೇಮ್ ಆದ ತಕ್ಷಣ ಅವ್ರು ಹಿಂಗ ಅನ್ಬೋದು, ಸ್ಪೆಸಿಫಿಕ್ ಎಪಿಟೈಟ್ ಆಗಿಂದ ಹೆಸರು ಬರೆಯೋದಕ್ಕ. ಅಥವಾ ಇದು ಪೂರ್ತಿ ಕನ್ಸಿಡರ್ ಮಾಡಿದ್ರೆ ಏನಾಗ್ತಿದ್ದು? ಬೈನಾಮಿಯಲ್ ನೇಮ್ ಆದ ತಕ್ಷಣ ಯಾರ್ದ ಹೆಸರು ಬರ್ತೈತಿ? ಆಥರ್ ನೇಮ್ ಬರ್ತೈತಿ. ಹೆಂಗ್ ಬರ್ತೈತಿ? ಅಬ್ರಿವೇಟೆಡ್ ಫಾರ್ಮ್. ಅಬ್ರಿವೇಟೆಡ್ ಅಂದ್ರೆ ಬಹಳ ಸಣ್ಣದಾಗಿ. ಓಕೆ, ಅವ್ರ ಪೂರಾ ಹೆಸರು ಲಿನಿಯಸ್, ಕ್ಯಾರೋಲಸ್ ಲಿನಿಯಸ್ ಅಷ್ಟು ಬರಂಗಿಲ್ಲ, ಸಿಂಪಲ್ ಆಗಿ. ಬಟ್ ನೆನ್ಪಿಟ್ಕೋರಿ, ಇಲ್ಲಿ ನಿಮ್ NCERT ದಾಗ ಲಿನ್ ಡಾಟ್ ಅಂತ ಕೊಟ್ಟಾರ, ಅದಕ್ಕೆ ಅಂಡರ್ಲೈನ್ ಮಾಡಂಗಿಲ್ಲ, ಅದಕ್ಕೆ ಅಂಡರ್ಲೈನ್ ಮಾಡೋದಲ್ಲ ಮತ್ತ. ಸೊ ಮ್ಯಾಂಜಿಫೆರಾ ಇಂಡಿಕಾ ಲಿನ್ ಡಾಟ್ ಇದು ಕೊಟ್ಟಾರ. ಬಟ್ ನೆನ್ಪಿರ್ಲಿ, ಕೆಲವೊಂದ್ಸತ ಪ್ರಶ್ನೆ ಕೇಳಬೇಕಾದ್ರ ಎಕ್ಸಾಕ್ಟ್ಲಿ ಸೇಮ್ ಇರ್ತೈತೆ ಅಂತ ಅನ್ಕೊಳ್ಳೋಣ. ಮ್ಯಾಂಜಿಫೆರಾ ಇಂಡಿಕಾ ಅಂತನ ಐತಿ, ಅಂಡರ್ಲೈನ್ ಮಾಡ್ಬೇಕು, ಮಾಡ್ಬಿಡೋಣ ಅಂಡರ್ಲೈನ್. ಈಗ ಅವ್ರು ಲಿನ್ ಡಾಟ್ ಕೊಡು ಬದ್ಲಿ ಎಲ್ ಡಾಟ್ ಅಂತ ಕೊಡ್ಬೋದು. ಏನಂತ ಕೊಡ್ಬೋದು? ಎಲ್ ಡಾಟ್. ಸರಿ, ಎಲ್ ಡಾಟ್ ಕೊಟ್ರೆ ತಪ್ಪು ಕರೆಕ್ಟು? ಕರೆಕ್ಟಾ? ಈಗ ಹೇಳ್ತೀನಿ, ಲಿನ್ ಡಾಟ್ ಕೊಡ್ಲಿಲ್ಲ ಆಪ್ಷನ್ದಾಗ, ಎಲ್ ಡಾಟ್ ಕೊಟ್ರು ಕರೆಕ್ಟ್. ಓಕೆನಾ? ಇದು ನಿಮ್ಮ ಬಹಳಷ್ಟು ಸದೆ ಎಕ್ಸಾಮ್ ನಲ್ಲಿ ಕೇಳಿದಾರೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಅ ಕರೆಕ್ಟ್ ಮೆಥಡ್ ಆಫ್ ರೈಟಿಂಗ್ ಸೈಂಟಿಫಿಕ್ ನೇಮ್ ಅಂತ. ಓಕೆ, ಅಲ್ಲಿ ನಿಮಗ ಆಪ್ಷನ್ಸ್ ಕೊಡ್ತೀನಿ. ಓಕೆ, ಇಲ್ಲ ನಾನು ಬರೀತೀನಿ, ನಾನು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆನಾ? ಒಂದು ಆಪ್ಷನ್ ಎ ಮ್ಯಾಂಜಿಫೆರಾ ಇಂಡಿಕಾ, ಬಿ ಮ್ಯಾಂಜಿಫೆರಾ ಇಂಡಿಕಾ, ಸಿ ಮ್ಯಾಂಜಿಫೆರಾ ಇಂಡಿಕಾ. ಎಲ್ಲದಕ್ಕೂ ಅಂಡರ್ಲೈನ್ ಮಾಡ್ಬಿಡೋಣ ಅಂತ. ಡಿ ಮ್ಯಾಂಜಿಫೆರಾ ಇಂಡಿಕಾ, LINN ಡಾಟ್. ಸೊ ಇದ್ರಾಗ ಯಾವ್ದು ಕರೆಕ್ಟು ನೋಡ್ರಿ? ಎಲ್ಲಾನು ಹೆಸರು ಸೇಮ್ ಐತಿ, ಹೆಸರು ನೋಡಿದ್ರೆ ಏನು ಅರ್ಥ ಆಗಿಲ್ಲ. ಹೆಸರು ಸೊ ಎಲ್ಲಾನು ಮ್ಯಾಂಜಿಫೆರಾ ಇಂಡಿಕಾ ಐತಿ, ಎಲ್ಲಾನು ಅಂಡರ್ಲೈನ್ ಮಾಡೋದು, ಎಲ್ಲಾನು ಕರೆಕ್ಟ್ ಅಲ್ಲ. ರೂಲ್ಸ್ ಅನ್ನ ಫಸ್ಟ್ ಲಿಂದ ನೋಡ್ರಿ. ಎಲ್ಲಾನು ಸೈಂಟಿಫಿಕ್ ನೇಮ್ ಎರಡು ವರ್ಡ್ಸ್ ಇಂದ ಇದಾವ, ಎಸ್ ರೆಡಿ ಅದಾವ. ಫಸ್ಟ್ನೇ ವರ್ಡ್ ಯಾವತ್ತೂ ಏನಿರುತ್ತೆ? ಜೀನಸ್. ಸೆಕೆಂಡ್ ವರ್ಡ್ ಯಾವತ್ತೂ ಏನಿರುತ್ತೆ? ಸ್ಪೀಸೀಸ್. ಕರೆಕ್ಟ್ ಅದನ್ನ? ಕರೆಕ್ಟ್. ಬಟ್ ಫಸ್ಟ್ನೇ ಲೆಟರ್ ಜೀನಸ್ ಇದ್ರೆ ಫಸ್ಟ್ ಲೆಟರ್ ಏನಿರ್ಬೇಕು? ಕ್ಯಾಪಿಟಲ್ ಇರ್ಬೇಕು. 3 ಕ್ಯಾಪಿಟಲ್ ಅದಾವ, 1 2 3. ಇದು ಕ್ಯಾಪಿಟಲ್ ಇಲ್ಲ. ಓಕೆ,
ತೆಗೆದಾಕ್ಬಿಟ್ರಿ, ಕ್ಯಾನ್ಸಲ್. ನೆಕ್ಸ್ಟ್ ಫಸ್ಟ್ ಲೆಟರ್ ಆಫ್ ಸ್ಪೀಸೀಸ್ ಏನಿರ್ಬೇಕು, ಸ್ಮಾಲ್ ಇರ್ಬೇಕು. ಸೊ ಇದು ಸ್ಮಾಲ್ ಐತಾ, ಇಲ್ಲ, ತೆಗೆದು ಹಾಕ್ಬಿಟ್ರಿ, ಸ್ಮಾಲ್ ಇಲ್ಲಿದು. ಹೌದಾ, ಸ್ಮಾಲ್ ಇಲ್ಲಪ್ಪ ಅಂತಂತಂದ್ರ ತೆಗೆದು ಹಾಕ್ಬಿಡ್ರಿ. ಇದು ಸ್ಮಾಲ್ ಐತಾ, ಕರೆಕ್ಟ್. ಇದು ಸ್ಮಾಲ್ ಐತಾ, ಐತಿ, ಬಟ್ ತೆಗೆದು ಹಾಕಿವಿ, ಇಲ್ಲಿ ಸ್ಮಾಲ್ ಐತಿ. ಸೊ ಇದು ಆಪ್ಷನ್, ಇದು ಆಪ್ಷನ್, ಎರಡರಾಗ ಯಾವ್ದು ಕರೆಕ್ಟ್ ಆಪ್ಷನ್ ಆಗಿರುತ್ತ ವಿಚಾರ ಮಾಡ್ರಿ. ಇದು ಎಲ್ಲಾ ರೀತಿಯಿಂದನೂ ಕರೆಕ್ಟ್ ಐತಿ, ಇದು ಎಲ್ಲಾ ರೀತಿಯಿಂದನೂ ಕರೆಕ್ಟ್ ಐತಿ. ಬಟ್ ಫಿಫ್ತ್ ಪಾಯಿಂಟ್ ಏನು ನೋಡಿದೀವಿ, ಆಫ್ಟರ್ ಬೈನಾಮಿಯಲ್ ನೇಮ್ ಅಥವಾ ಆಫ್ಟರ್ ಸ್ಪೆಸಿಫಿಕ್ ಎಪಿಟೈಟ್ ಆಥರ್ ನೇಮ್ ಏನಾದ್ರು ಅಬ್ರಿವೇಟೆಡ್ ಫಾರ್ಮ್ ದಾಗ ಬರೆದ್ರ ಅದು ನಮ್ಮ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಕೊಟ್ಟಿರುವಂತ ಆಪ್ಷನ್ ದಾಗ ಅಕ್ಯುರೇಟ್, ಬಹಳ ಒಂದು ಕ್ಲೋಸ್ ಆಗಿರುವಂತ ಆನ್ಸರ್ ಆಪ್ಷನ್ ಡಿ. ಓಕೆನಾ, ನೆಕ್ಸ್ಟ್. ಓಕೆ, ಸಿನ್ಸ್ it is nearly impossible to study all living organisms, it is necessary to devise some means to make this possible. Obviously ಎಲ್ಲಾರ್ಗೂ ಎಲ್ಲಾ ಜೀವಿನ ಸ್ಟಡಿ ಮಾಡಕ್ ಆಗಂಗಿಲ್ಲ. ಓಕೆ, ಅದಕ್ಕೆ ಏನ್ ಮಾಡ್ಬೋದಪ್ಪ ಅಂತಂದ್ರ ಒಂದು ಕ್ಲಾಸಿಫಿಕೇಶನ್ ಮಾಡುವಂತಹ ಒಂದು ಅವಶ್ಯಕತೆ ಬಂತು. ಕ್ಲಾಸಿಫಿಕೇಶನ್ ಮಾಡ್ಲಾರ್ದ ಕಲೀಲಿಕ್ಕಾಗಲ್ಲ. ಸೊ ಕ್ಲಾಸಿಫಿಕೇಶನ್ ಮಾಡುವಂತಹ ಒಂದು ಸಂದರ್ಭ ಬಂತು. ಕ್ಲಾಸಿಫಿಕೇಶನ್ ಈಸ್ ಅ process by which anything is grouped into convenient categories based on some easily observable characters. ಬಹಳ ಇಂಪಾರ್ಟೆಂಟ್. ಮತ್ತೊಂದ್ಸತ nomenclature ಅಂದ್ರ ನಾಮಕರಣ ಮಾಡೋದು, ನಾಮಕರಣ ಮಾಡೋದು, ಹೆಸರು. ದ ಪ್ರೊಸೆಸ್ ಆಫ್ ನೇಮಿಂಗ್ ಈಸ್ ಕಾಲ್ಡ್ nomenclature. ಮತ್ತ ಎರಡನೇದೇನ್ ಕಲ್ತ್ರಿ, ಐಡೆಂಟಿಫಿಕೇಶನ್. ಐಡೆಂಟಿಫಿಕೇಶನ್ ಅಂದ್ರ ಕಂಡು ಹಿಡಿಯೋದು, ಗುರ್ತಾ ಹಿಡಿಯೋದು. ಎದ್ರ ಮ್ಯಾಗ, ಕ್ಯಾರೆಕ್ಟರ್ಸ್ ಅನ್ನ ನೋಡಿ ಕಂಡು ಹಿಡಿತೀರಿ. ಇಲ್ಲೂ ಬರ್ತೈತಿ, ಕ್ಯಾರೆಕ್ಟರ್ಸ್ ಅಂತ ಕೊಡ್ತಾರ, ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್. ಸೊ ಪಟಾಪಟ್ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್ ಅನ್ನ ತಲೆಯಾಗ ಇಟ್ಕೊಂಡು ಐಡೆಂಟಿಫಿಕೇಶನ್ ಅಂತ ಅನ್ಬಾರ್ದು. ಏನ್ ಹೇಳಾಕತ್ತಾರ ಅವ್ರು, ಫಸ್ಟ್ ಪಾರ್ಟ್ ನೋಡ್ರಿ, ಅ ಪ್ರೊಸೆಸ್ ಬೈ ವಿಚ್ ಎನಿಥಿಂಗ್ ಇಸ್ ಗ್ರೂಪ್ಡ್. ಒಂದ್ ಗ್ರೂಪ್ ಮಾಡಾಕತ್ತೀರಿ, ಗುಂಪು ಮಾಡಾತ್ರ ಏನಂತೀವಿ ಅದಕ್ಕ, ಕ್ಲಾಸಿಫಿಕೇಶನ್. ಒಂದಿಷ್ಟು ಗುಣಗಳ ಮೇಲೆ, ಒಂದಿಷ್ಟು ಕ್ಯಾರೆಕ್ಟರ್ಸ್, ಒಂದಿಷ್ಟು ಲಕ್ಷಣಗಳ ಮೇಲೆ ಒಂದು ಯಾವುದೋ ಒಂದು ಜೀವಿನ ಅದಕ್ಕೆ ಅನುಗುಣವಾಗಿ ಅದಕ್ಕೆ ಹೊಂದುವಂತಹ ಮತ್ತಷ್ಟು ಜೀವಿಗಳು ಸೇರಿ ಒಂದು ಗುಂಪನ್ನ ಮಾಡಾಕತ್ತೀವಿ, ಒಂದು ಕ್ಯಾಟಗರಿದಾಗ ಹಾಕಾಕತ್ತೀವಿ. ಅದ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ, ಕ್ಲಾಸಿಫಿಕೇಶನ್. ಓಕೆ, ಸೊ ಅವ್ರೇನ್ ಹೇಳ್ತಾರೆ, ಫಾರ್ ಎಕ್ಸಾಂಪಲ್, ವಿ ಈಸಿಲಿ ರೆಕಗ್ನೈಸ್ ಗ್ರೂಪ್ಸ್ ಸಚ್ ಆಸ್ ಪ್ಲಾಂಟ್ಸ್, ಅನಿಮಲ್ಸ್ ಆರ್ ಡಾಗ್ಸ್, ಕ್ಯಾಟ್ಸ್ ಆರ್ ಇನ್ಸೆಕ್ಟ್ಸ್. ಕಂಡು ಹಿಡಿತಿಲ್ಲ. ಗಿಡ ಅಂತಂದ್ರೆ ಎಲ್ಲರೂ ಸಣ್ಣ ಹುಡುಗನು ಹೇಳುತ್ತೆ, ಅದ ಗಿಡ ಐತಿ, ಇದ ನಡೆದಾಡತೈತಿ, ಪ್ರಾಣಿ ಐತಿ ಅಂತ. ಬೆಕ್ಕ ಐತಿ, ನಾ ಐತಿ, ಈಸಿಲಿ ಕಂಡು ಹಿಡಿಬಹುದು. ಹೌದಲ್ಲ? ಬಟ್ the moment we use any of these terms, we associate certain characters with the organism. ಪ್ಲಾಂಟ್ ಐತಿ ಅಂತ ಹೆಂಗ್ ಹೇಳ್ತೀರಿ, ಅದು ಹಸಿರು ಕಲರ್ ಐತ್ರಿ ಸರ್, ಹಸಿರು ಕಲರ್ ಐತಿ, ನಡೆದಾಡಕ್ ಬರಂಗಿಲ್ಲ, ತನ್ನ ಆಹಾರ ತಾನ ತಯಾರು ಮಾಡ್ಕೊಂತೈತಿ. ಇವೆಲ್ಲಾ ಪಾಯಿಂಟ್ಸ್ ಹೇಳಿದ್ವಿ ಅಂತಂದ್ರೆ ನಿಮ್ ತಲೆಯಾಗ ಆಟೋಮೆಟಿಕ್ಲಿ ಏನಂತ ಬರುತ್ತ, ಸರ್ ಪ್ಲಾಂಟ್ ಬಗ್ಗೆ ಮಾತಾಡತ್ತೀರಿ ಅಂತ ಬರ್ತೈತಿ. ಹಂಗ ಯಾವ್ದೋ ಒಂದು ಪ್ರಾಣಿ ಬಗ್ಗೆ ಮಾತಾಡತ್ತದಂದ್ರ ಅದ್ರ ಬಗ್ಗೆ ಹೇಳಕ್ ಚಾಲೂ ಮಾಡ್ತೀರಿ. ನಡೆದಾಡ್ತಿರ್ತೈತಿ, ನಾಲ್ಕ ಅದಾವ್, ಕಣ್ಣು ಅದಾವ್, ಇವೆಲ್ಲ ಬಾಡಿ ಮ್ಯಾಗ ಕೂದ್ಲದಾವ್, ಫರ್ ಅದಾವ್, ಇವೆಲ್ಲ ಏನ್ ಹೇಳ್ತಿಲ್ಲ ಕ್ಯಾರೆಕ್ಟರ್ಸ್. ಅದು ತಂತಾನ ಊಟ ಅಂತೂ ಮಾಡ್ಕೊಳಲ್ಲ. ಓಕೆ, ಅದು ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ಇರ್ಬೋದು. ಇವೆಲ್ಲ ಕ್ಯಾರೆಕ್ಟರ್ಸ್ ಹೇಳೋಣ ಏನಂತೀರಿ, ಸರ್ ನೀವು ಯಾವ್ದೋ ಪ್ರಾಣಿ ಬಗ್ಗೆ ಮಾತಾಡತ್ತೀರಿ ಅಂತ ಹೇಳ್ತೀರಿ. ಹೌದಲ್ಲ? ಸೊ ಹಂಗ ನಾವು ಯಾವ್ದೋ ಒಂದು ಗುಂಪನ್ನ ತಯಾರು ಮಾಡಿದ್ವಿ ಅಂತಂದ್ರೆ ಆ ಗುಂಪು ತಯಾರು ಮಾಡ್ಲಿಕ್ಕೆ ಕಾರಣ ಏನು, ಅದಕ್ಕ ಅನುಗುಣವಾಗಿರುವಂತ ಸ್ವಲ್ಪ ಕ್ಯಾರೆಕ್ಟರ್ಸ್. ಓಕೆನಾ? ಸೊ ಅವ್ರು ಕೇಳಾತಾರ, ವಾಟ್ ಇಮೇಜ್ ಡೂ ಯು ಸಿ ವೆನ್ ಯು ಥಿಂಕ್ ಆಫ್ ಅ ಡಾಗ್. ಡಾಗ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುವಂತಹ ಚಿತ್ರ ಯಾವುದು ಅಂತ ಕೇಳ್ತಿದ್ರು. ಹೌದಲ್ಲ? ಕ್ವಶನ್ ಅನ್ನ ಅರ್ಥ ಮಾಡ್ಕೋರಿ. ವಾಟ್ ಇಮೇಜ್ ಡು ಯು ಸಿ, ವಾಟ್ ಇಮೇಜ್ ಡು ಯು ಸಿ ವೆನ್ ಯು ಥಿಂಕ್ ಆಫ್ ಅ ಡಾಗ್. ನಾಯಿ ಅಂದ ತಕ್ಷಣ ನಿಮ್ ತಲೆಯಾಗ ಬರುವಂತಹ ಫಸ್ಟ್ ಇಮೇಜ್ ಯಾವುದು, ಫಸ್ಟ್ ಚಿತ್ರ ಯಾವುದು? ನಿಮ್ಮ ದೋಸ್ತಂದಲ್ಲ. ನಾಯಿ ಅಂತಂದ್ರೆ ಹಂಗಲ್ಲ, ನಿಜವಾದ ನಾಯಿ ಬಗ್ಗೆ ಮಾತಾಡತ್ತಾರ ಅವರು. ನಾಯಿ ಅಂದ ತಕ್ಷಣ ಫಸ್ಟ್ ನಿಮ್ಗ ಇಮೇಜ್ ದಾಗ ಚಿತ್ರ ಬರೋದು ಯಾವ್ಯಾವ ಬರ್ತಾವ, ಗೋಲ್ಡನ್ ರಿಟ್ರೀವರ್ ಬರ್ತೈತಿ, ಜೂಲಿ ಡಾಗ್ ಬರ್ತೈತಿ, ಗೋಲ್ಡನ್ ರಿಟ್ರೀವರ್ ಅಷ್ಟೇ ಅಲ್ದ ರಾಟ್ ವೀಲರ್ ಬರ್ತೈತಿ. ಇವೆಲ್ಲಾ ಬ್ಯಾರೆ ಬ್ಯಾರೆ ಬ್ರೀಡ್ಸ್ ಗಳ ಬಗ್ಗೆ ಎಲ್ಲ ಸಡನ್ ಆಗಿ ಒಮ್ಮೆ ಚಿತ್ರ ಬಂದ್ ಹೋಗೈತಿ. ಇಲ್ಲ ಸಿಂಪಲ್ ಆಗಿ ಬೀದಿ ನಾಯಿಗಳೆಲ್ಲ ನಿಮ್ ಕಣ್ಣಿಂದ ಬಂದೋಗ್. ಹೌದಾ? ಬಟ್ ಆಬ್ವಿಯಸ್ಲಿ ಈಚ್ ಒನ್ ಆಫ್ ಯಸ್ ವಿಲ್ ಸಿ ಡಾಗ್. NCERT ಜೋಕ್ ಮಾಡತೈತಿ, ಕೇಳ್ರಿ ಎಲ್ಲಾರು. NCERT ಜೋಕ್ ಏನ್ ಗೊತ್ತಾ, ನಾಯಿ ಅಂದ ತಕ್ಷಣ ನಿಮ್ ತಲೆಯಾಗ ನಾಯಿ ಚಿತ್ರನ ಬರ್ತೈತಿ, ಬೆಕ್ಕಿನ ಚಿತ್ರ ಬರಂಗಿಲ್ಲ. ಇದು NCERT ಮಾಡುವಂತಹ ಒಂದು ಜೋಕ್. ಹೌದಾ? ಅಂಡ್ ನಾವ್ ಇಫ್ ಯು ಹ್ಯಾವ್ ಟು ಥಿಂಕ್ ಆಫ್ ಅಲ್ಸಾಚಿಯನ್ಸ್, ಇದು ಒಂದು ರೀತಿಯ ನಾಯಿಯ ಬ್ರೀಡ್. ಓಕೆ, ವಿ ನೋ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್, ನಾಯಿಯ ಬ್ರೀಡ್. ಓಕೆ, ಇದು ಇಲ್ಲೆಲ್ಲ. ಸೊ ನಮ್ಗೆ ಅಷ್ಟು ಕಾಮನ್ ಆಗಿ ಫೆಮಿಲಿಯರ್ ಆಗಿ ಯೂಸ್ ಮಾಡಲ್ಲ ಅಂತ ಹೇಳಿ ಆ ವರ್ಡ್ ಅದ, ಬಟ್ ನೆನ್ಪಿಟ್ಕೊ. ಸಿಮಿಲರ್ಲಿ ಸಪೋಸ್ we were to say mammals. Mammals ಅಪ್ಪ ಅನ್ಬೇಕಪ್ಪ ಅಂತಂದ್ರ you would of course think of an animal with external ears and body hairs. Second year students and droppers ನೆನ್ಪಿಟ್ಕೋರಿ,
ಮ್ಯಾಮಿಲಿಯರ್ ಕ್ಯಾರೆಕ್ಟರ್ಸ್. ಅಂಡ್ ಫಸ್ಟ್ ಇಯರ್ ಸರ್ ಡೋಂಟ್ ವರಿ, ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ಸ್ ನಲ್ಲಿ ಇದನ್ನ ಡಿಸ್ಕಷನ್ ಮಾಡೋಣ. ಓಕೆ, ಮ್ಯಾಮಲ್ಸ್ ಅಪ್ಪ ಅಂದ್ವಪ್ಪ ಅಂತಂದ್ರ ಏನಿರ್ಬೇಕು, ಎಕ್ಸ್ಟರ್ನಲ್ ಇಯರ್ ಇರ್ತೈತಿ. ಸರಿ, ಎಕ್ಸ್ಟರ್ನಲ್ ಇಯರ್ ಕಾಮನ್ ಅಲ್ರಿ, ಎಲ್ಲದ್ರಾಗೂ ಇರ್ತಾವ. ಮ್ಯಾಮಲ್ಸ್ ದಾಗ ಅಷ್ಟ ಕಿವಿ ನೋಡ್ತೀರಿ. ಈ ಆಂಫಿಬಿಯನ್ಸ್, ಏವ್ಸ್, ಓಕೆ, ರೆಪ್ಟೈಲ್ಸ್ ಇವೆಲ್ಲದ್ರಾಗೂ ಟಿಂಫಾನಮ್ ಇರ್ತೈತಿ. ಓಕೆ, ಆಸ್ ಅ ಇಯರ್. ಬಟ್ ಎಕ್ಸ್ಟರ್ನಲ್ ಇಯರ್ ಮ್ಯಾಮಲ್ಸ್ ಕ್ಯಾರೆಕ್ಟರ್. ನೆಕ್ಸ್ಟ್ ಬಾಡಿ ಹೇರ್ ಇರುತ್ತೆ. ಬಟ್ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ, ಪ್ರೆಸೆನ್ಸ್ ಆಫ್ ಮೆಮರಿ ಗ್ಲ್ಯಾಂಡ್. Presence of a mammary gland is a very important feature of mammals. So it is very important. I hope ಇಲ್ಲಿ ತನ ಎಲ್ಲರಿಗೂ ಕ್ಲಿಯರ್ ಆಗಿದೆ. ಓಕೆ, ಲೈಕ್ ವೈಸ್ ಹಂಗ ನಾವು ಪ್ಲಾಂಟ್ಸ್ ಬಗ್ಗೆ ಮಾತಾಡಕತ್ತೀವಿ ಅಂತಂದ್ರ, ಓಕೆ, ಒಂದು ವೀಟ್ ಪಿಕ್ಚರ್ ಅಥವಾ ವೀಟ್ ಒಂದು ಚಿತ್ರ ನಾವು ಇಮ್ಯಾಜಿನ್ ಮಾಡಕತ್ರ ನಮ್ ತಲೆಯಾಗ ವೀಟ್ ಪ್ಲಾಂಟ್ಸ್ ಚಿತ್ರ ಬರುತ್ತಾ, ರೈಸ್ ಬರಂಗಿಲ್ಲ ಅಥವಾ ಬೇರೆ ಯಾವ್ದು ಪ್ಲಾಂಟ್ಸ್ ಬರಂಗಿಲ್ಲ ಚಿತ್ರ ಅಂತ ಮತ್ತೆ ಏನ್ ಮಾಡತ್ತಿ NCERT ಒಂದು ಜೋಕ್ ಮಾಡತ್ತಾರ. ಓಕೆ, ಹೆನ್ಸ್ ಆಲ್ ದೀಸ್ ಡಾಗ್ಸ್, ಕ್ಯಾಟ್ಸ್, ಮ್ಯಾಮಲ್ಸ್, ರೈಸ್, ವೀಟ್, ಪ್ಲಾಂಟ್ಸ್, ಆನಿಮಲ್ಸ್ ಇವೆಲ್ಲಾನು ಏನು ಒಂದು ಕ್ಯಾಟಗರಿ, ಒಂದು ಗುಂಪು. ಓಕೆ, ವಿ ಯೂಸ್ ಟು ಸ್ಟಡಿ ಆರ್ಗಾನಿಸಮ್ಸ್. ದ ಸೈಂಟಿಫಿಕ್ ಟರ್ಮ್, ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳೋದು. ದ ಸೈಂಟಿಫಿಕ್ ಟರ್ಮ್ ಫಾರ್ ದೀಸ್ ಕ್ಯಾಟಗರೀಸ್ ಈಸ್ ಟ್ಯಾಕ್ಸಾ. ಟ್ಯಾಕ್ಸಾ ಅಂತ ಕರಿತೀವಿ ಒಂದೊಂದು ಗುಂಪು. ಸೊ ಡಾಗ್ ಏನಾಕೈತಿ, ಟ್ಯಾಕ್ಸಾ ಆಕೈತಿ. ಓಕೆ, ಮ್ಯಾಮಲ್ ಏನಾಕೈತಿ, ಟ್ಯಾಕ್ಸಾ ಆಕೈತಿ. ವೀಟ್ ಏನಾಕೈತಿ, ಟ್ಯಾಕ್ಸಾ ಆಕೈತಿ. ಸರ್ ಎಲ್ಲಕ್ಕೂ ಟ್ಯಾಕ್ಸಾನ ಅನ್ನಕತ್ತಿರ್ಲಾ? ಹಾ, ಯಾಕಂದ್ರೆ ಅದೊಂದು ಕ್ಯಾಟಗರಿ. ಸೊ ಎಲ್ಲಾ ಕ್ಯಾಟಗರಿಗೂ ನಾವು ಟ್ಯಾಕ್ಸಾ ಅಂತ ಕರಿತೀವಿ, ಸೈಂಟಿಫಿಕ್ ಟರ್ಮ್. ಓಕೆ, ಹಿಯರ್ ಯು ಮಸ್ಟ್ ರೆಕಗ್ನೈಸ್, ಇದೊಂದು ಬಹಳ ಓಕೆ ಟ್ರಿಕಿ ಕ್ವಶನ್ ಐತಿ, ಅರ್ಥ ಮಾಡ್ಕೋರಿ ಏನ್ ಹೇಳತ್ತಾರ. ಹಿಯರ್ ಯು ಮಸ್ಟ್ ರೆಕಗ್ನೈಸ್ ದಟ್ ಟ್ಯಾಕ್ಸಾ ಕ್ಯಾನ್ ಇಂಡಿಕೇಟ್ ಕ್ಯಾಟಗರೀಸ್ ಅಟ್ ವೇರಿಯಸ್ ಡಿಫ್ರೆಂಟ್ ಲೆವೆಲ್ಸ್. ಬೇರೆ ಬೇರೆ ಲೆವೆಲ್ಸ್ ಆಗಿ ರಿಪ್ರೆಸೆಂಟ್ ಮಾಡತೈತಿ. ಸೊ ಈಗ ನಾ ಡಾಗ್ ಅಂತಂದ್ರ ಅದು ಮ್ಯಾಮಲ್ಸ್ ದಾಗ ಬರ್ತೈತೋ ಇಲ್ಲ? ಹೌದೋ ಇಲ್ಲ? ಬರ್ತೈತಿ ಮ್ಯಾಮಲ್ಸ್ ದಾಗ. ಮ್ಯಾಮಲ್ಸ್ ಗಿಂತ ಮ್ಯಾಲ ಫಸ್ಟ್ ಏನೈತಿದ ಆನಿಮಲ್, ಹೌದಾ? ಸೊ ಫಸ್ಟ್ ಗ್ರೂಪ್ ಅಪ್ಪ ಅಂತಂದ್ರೆ ಈಗ ತಲೆಯಾಗ ನಾನು ಏನ್ ಫಸ್ಟ್ ಹಾಕೋಬೇಕು, ಆನಿಮಲ್ಸ್. ಆನಿಮಲ್ಸ್ ದಾಗ ಮತ್ ಬೇರೆ ಬೇರೆ ಕ್ಯಾಟಗರೀಸ್ಗಳು ಬರ್ತಾವ. ಅದ್ರಾಗ ನಾವು ಕಲಿಯೋದು, ನಾವು ಅಥವಾ ಈಗ ನಾವು ನೋಡಾಕತ್ತಿರೋದು ಮ್ಯಾಮಲ್ಸ್. ಮ್ಯಾಮಲ್ಸ್ ಒಳಗೆ ಏನ್ ಬರ್ತಾವ, ಡಾಗ್, ಕ್ಯಾಟ್, ಇವೆಲ್ಲಾನು ಏನು ಟ್ಯಾಕ್ಸಾನ ಸೈಂಟಿಫಿಕ್ ಟರ್ಮ್. ಇದು ಒಂದು ಟ್ಯಾಕ್ಸಾ, ಇದು ಒಂದು ಟ್ಯಾಕ್ಸಾ, ಇದು ಒಂದು ಟ್ಯಾಕ್ಸಾ. ಇವು ಮೂರು ಏನ್ ಇವೆಲ್ಲ ಟ್ಯಾಕ್ಸಾನ ಅಂದ್ರ ಗುಂಪು. ಒಂದು ಸೈಂಟಿಫಿಕ್ ಟರ್ಮ್ ಫಾರ್ ಏನು ಕ್ಲಾಸಿಫಿಕೇಶನ್. ಓಕೆ, ಒಂದು ಸೈಂಟಿಫಿಕ್ ಟರ್ಮ್ ಒಂದು ಕ್ಯಾಟಗರೀಸ್ ನಾವು ಏನಂತ ಕರಿತೀವಿ, ಟ್ಯಾಕ್ಸಾ. ಸೊ ಆನಿಮಲ್ಸು ಟ್ಯಾಕ್ಸಾ, ಮ್ಯಾಮಲ್ಸು ಟ್ಯಾಕ್ಸಾ, ಡಾಗ್, ಕ್ಯಾಟು ಟ್ಯಾಕ್ಸಾ. ಟ್ಯಾಕ್ಸಾನ ಬಟ್ ಎಲ್ಲಾನು ಸೇಮ್ ಒಂದ ಲೆವೆಲ್ದಾಗ ಅದಾವನ್ರಿ? ಇಲ್ಲ. ಡಾಗ್ಸು, ಕ್ಯಾಟ್ಸು ಬರುವುದು ಟ್ಯಾಕ್ಸಾನ ಬ್ಯಾರೆ, ಮ್ಯಾಮಲ್ಸ್ ಬರುವಂತಹ ಟ್ಯಾಕ್ಸಾನ ಬ್ಯಾರೆ, ಆನಿಮಲ್ಸ್ ಇರುವಂತಹ ಟ್ಯಾಕ್ಸಾನ ಬ್ಯಾರೆ. ಓಕೆ, ಇದು ಬಹಳ ಸ್ಪೆಸಿಫಿಕ್ ಆಗಿಬಿಡುತ್ತೆ, ಇದು ಬಹಳ ಜನರಲ್ ಆಗುತ್ತೆ. ಸೊ ಎಲ್ಲಾನು ಬೇರೆ ಬೇರೆ ಲೆವೆಲ್ಸ್. ಹಂಗ ಅದೇ ರೀತಿ ಪ್ಲಾಂಟ್ಸ್ ನೀವು ಬೇರೆ ಟ್ಯಾಕ್ಸ್ ಆಗಿ ನೋಡ್ಬೋದು, ಹೌದಾ? ಸೊ ಪ್ಲಾಂಟ್ಸ್ ಒಂದು ದೊಡ್ಡ ಮೇನ್ ಟ್ಯಾಕ್ಸ್ ಆಕೈತಿ, ಅದ್ರಾಗ ವೀಟ, ರೈಸ್ ಆಕೈತಿ, ಎರಡು ಬೇರೆ ಬೇರೆ ಲೆವೆಲ್ಸ್ ಆಗ್ತವೆ. ಸೊ ಹಂಗ ಇಲ್ಲಿ ಏನ್ ಹೇಳತ್ತಾರ ನೋಡ್ರಿ, ಸಿಮಿಲರ್ಲಿ ಪ್ಲಾಂಟ್ ಇಸ್ ಆಲ್ಸೋ ಫಾರ್ಮ್ ಆಫ್ ಟ್ಯಾಕ್ಸಾ, ವೀಟ್ ಇಸ್ ಆಲ್ಸೋ ಟ್ಯಾಕ್ಸಾ. ಸಿಮಿಲರ್ಲಿ ಆನಿಮಲ್ಸ್, ಮ್ಯಾಮಲ್ಸ್, ಡಾಗ್ಸ್ ಎಲ್ಲಾನು ಏನು ಟ್ಯಾಕ್ಸಾನ. ಬಟ್ ಯು ನೋ ದಟ್ ಡಾಗ್ ಈಸ್ ಅ ಮ್ಯಾಮಲ್, ಡಾಗ್ ಈಸ್ ಅ ಮ್ಯಾಮಲ್ ಅಂಡ್ ಮ್ಯಾಮಲ್ಸ್ ಆರ್ ಆನಿಮಲ್ಸ್, ಹೌದಲ್ವಾ? ಡಾಗ್ಸ್ ಎಲ್ಲಾನು ಮ್ಯಾಮಲ್ಸ್ ದಾಗ ಬರ್ತಾವ, ಮ್ಯಾಮಲ್ ಗುಂಪದಾಗ ಬರ್ತಾವ, ಮ್ಯಾಮಲ್ ಗುಂಪು ಆನಿಮಲ್ಸ್ ಗ್ರೂಪ್ದಾಗ ಬರ್ತಾವ. ಸೊ ಇವೆಲ್ಲಾನು ಬೇರೆ ಬೇರೆ ಟ್ಯಾಕ್ಸಾ. ಇದು ಬಹಳ ಪಾಯಿಂಟ್, ಬಹಳ ಇಂಪಾರ್ಟೆಂಟ್. ಆನಿಮಲ್ಸ್ ಆಗಿರ್ಲಿ, ಮ್ಯಾಮಲ್ಸ್ ಆಗಿರ್ಲಿ, ಡಾಗ್ಸ್ ಆಗಿರ್ಲಿ, ಇವು ಮೂರುನು ಟ್ಯಾಕ್ಸಾನ, ಕರೆ ಡಿಫರೆಂಟ್ ಲೆವೆಲ್ದಾಗ. Animals, mammals and dogs, they all are taxa, but they are from different levels. Okay, hence based on characteristics, all living organisms can be classified into different taxa. So ಎಲ್ಲಾ ಒಂದು ಗುಣಲಕ್ಷಣಗಳ ಮೇಲೆ ನಾವು ಏನ್ ಮಾಡಬಹುದು, ಒಂದು ಆರ್ಗಾನಿಸಮ್ ಅನ್ನ ಬೇರೆ ಬೇರೆ ಟ್ಯಾಗ್ಸ್ ಅಲ್ಲಿ ಕ್ಲಾಸಿಫೈ ಮಾಡಬಹುದು. ಸೊ ಆ ಪ್ರೊಸೆಸ್ ಏನದಲ್ಲ ಕ್ಲಾಸಿಫಿಕೇಶನ್ ಮಾಡೋದಕ್ಕ ಅದಕ್ಕೆ ಏನಂತ ಕರಿತೀವಿ ನಾವು, ಟ್ಯಾಕ್ಸೋನಾಮಿ. ಯಾರು ಟ್ಯಾಕ್ಸೋನಾಮಿ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಅವ್ರಿಗೆ ಟ್ಯಾಕ್ಸೋನಾಮಿಸ್ಟ್ ಅಂತ ಕರಿತೀವಿ. ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಐತಿ. ಟ್ಯಾಕ್ಸೋನಾಮಿ ಅಂತಂದ್ರೆ ಏನು, ಅವು ಕ್ಯಾರೆಕ್ಟರ್ಸು ಏನು ನಾವು ನೋಡಿ ಒಂದೊಂದು ಟ್ಯಾಕ್ಸಾದಾಗ ಏನ್ ಹಾಕ್ತಿವಲ್ಲ, ಕ್ಲಾಸಿಫೈ ಮಾಡ್ತೀವಲ್ಲ, ಆ ಕ್ಲಾಸಿಫೈ ಮಾಡುವಂತಹ ಒಂದು ಪ್ರೊಸೆಸ್ಗ ಏನಂತ ಕರಿತೀವಿ, ಟ್ಯಾಕ್ಸೋನಾಮಿ. ಮತ್ತೊಂದ್ಸತ ಏನು, ಕ್ಯಾರೆಕ್ಟರ್ಸ್ ನೋಡ್ತೀರಿ, ಕ್ಯಾರೆಕ್ಟರ್ಸ್ ನೋಡಿ ಯಾವ ಟ್ಯಾಕ್ಸಾದಾಗ ಹಾಕ್ಬೇಕಂತ ನೋಡಿ ಆ ಒಂದು ಗುಂಪು, ಆ ಒಂದು ಆರ್ಗ್ಯಾನಿಸಮ್ ಅನ್ನ, ಒಂದು ಜೀವಿನ ಒಂದೊಂದು ಟ್ಯಾಕ್ಸಾದಾಗ ಹಾಕೊಂಡ್ ಬರ್ತೀರಿ. ಆ ಒಂದೊಂದು ಟ್ಯಾಕ್ಸಾದಾಗ ಹಾಕೊಂತ ಬರುವಂತಹ ಒಂದು ಕ್ರಿಯೆ ಏನದಲ್ಲ ಅದಕ್ಕೆ ಕ್ಲಾಸಿಫಿಕೇಶನ್ ಅಂತೀವಿ. ಆ ಕ್ಲಾಸಿಫಿಕೇಶನ್ ಎದ್ರ ಮೇಲೆ ಮಾಡ್ತೀವಿ, ಕ್ಯಾರೆಕ್ಟರ್ಸ್ ನೋಡಿ ಮಾಡ್ತೀವಿ.
ಸೊ ಆ ಕ್ಯಾರೆಕ್ಟರ್ ನ ನೋಡಿ ಕ್ಲಾಸಿಫೈ ಮಾಡುವಂತಹ ಒಂದು ಪ್ರೊಸೆಸ್ಗ ಟ್ಯಾಕ್ಸಾನಮಿ ಅಂತ ಕರೀತಾರೆ. ಓಕೆ, external and internal structure along with the structure of cell, developmental process and ecological information of organism are essential to form the basis of the modern taxonomic study. Very important. ಏನೇನ್ ಕನ್ಸಿಡರ್ ಮಾಡ್ತಾರ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರಿ ನೀವು, ಕ್ಯಾರೆಕ್ಟರ್ಸ್ ಅನ್ನು ನೋಡಿ ಕ್ಲಾಸಿಫೈ ಮಾಡತ್ತಾರ, ಒಂದೊಂದು ಟ್ಯಾಕ್ಸ್ದಾಗ ಹೋಗ್ಯಾಕತ್ತಾರ ಅಂತ ಹೇಳತ್ರಿ. ಬಟ್ ಆ ಕ್ಯಾರೆಕ್ಟರ್ಸ್ ಯಾವ್ರಿ ಸರ, ಏನೇನ್ ನೋಡಿ ಮಾಡ್ತಾರ ಅವರು? ಓಕೆ, ಎಕ್ಸ್ಟರ್ನಲ್ ಆಂತರಿಕ ಸ್ಟ್ರಕ್ಚರ್, ಮತ್ತ ಇಂಟರ್ನಲ್ ಒಳಗ ಒಂದೊಂದು ಸೆಲ್ ಹೆಂಗ್ ಅರೇಂಜ್ ಆಗಿರ್ತಾವ ಅನ್ನೋ ಸ್ಟ್ರಕ್ಚರ್, ಅದು ಈ ಒಂದು ನೇಚರ್ದಾಗ ಯಾವ ರೀತಿ ಅದ. ಓಕೆ, ಅದಲ್ದೆ ಓಕೆ ಅದರದ ಕೋಶದ ಸ್ಟ್ರಕ್ಚರ್ ಏನು, ಎಂತ ಕೋಶ ಐತಿ ಅದು, ಪ್ರೋ ಕ್ಯಾರಿಯೋಟಿಕ್ ಕೋಶ ಐತೋ, ಯು ಕ್ಯಾರಿಯೋಟಿಕ್ ಕೋಶ ಐತೋ, ಯು ಕ್ಯಾರಿಯೋಟಿಕ್ ಇದ್ರೂ ಕೂಡ ಪ್ರಾಣಿ ಕೋಶನೋ ಏನೋ ಸಸ್ಯದ ಕೋಶನೋ ಅಂತ ತಿಳ್ಕೊಂತೀವಿ, ಅನಿಮಲ್ಸ್ ಎಲ್ಲೋ ಪ್ಲಾಂಟ್ಸ್ ಎಲ್ಲೋ ಅಂತ ತಿಳ್ಕೊಂಡು, ಅದಲ್ದೆ ಯಾವ ರೀತಿ ಡೆವಲಪ್ ಆಗ್ತೈತಿ, ಹುಟ್ಟಿದ ತಕ್ಷಣ ಮಗು ತಂದೆ ತಾಯಿಗೆ ಸೇಮ್ ಹಂಗ ಕಾಣ್ತೈತೋ ಇಲ್ಲ ಆ ಹುಟ್ಟಿರುವಂತ ಮಗು ಬೇರೆ ರೀತಿ ಇದ್ದು ಅದು ಬೆಳವಣಿಗೆ ಆದ ತಕ್ಷಣ ಈ ತಂದೆ ತಾಯಿ ಹೆಂಗ್ ಕಾಣಿಸುತ್ತೋ, ಯಾವ ರೀತಿ ಬೆಳವಣಿಗೆ ಆಗ್ತೈತಿ ಅದೆಲ್ಲಾನು ನಾವು ಕನ್ಸಿಡರ್ ಮಾಡಿ ಏನ್ ಮಾಡ್ತೀವಿ, ಒಂದು ಜೀವಿನ, ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನ ಒಂದು ಟ್ಯಾಕ್ಸಾ ಒಳಗೆ ಹಾಕ್ತಿವಿ, ಅದಕ್ಕ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಓಕೆ, ಹೆನ್ಸ್ ಬಹಳ ಇಂಪಾರ್ಟೆಂಟ್ 4 ಇಂಪಾರ್ಟೆಂಟ್ ಪ್ರೊಸೆಸಸ್ ಟ್ಯಾಕ್ಸಾನಮಿ ಅನ್ನ ನಾವು ಕಲಿಬೇಕಪ್ಪ ಅಂತಂದ್ರ ಕ್ಯಾರೆಕ್ಟರೈಸೇಷನ್. ಕ್ಯಾರೆಕ್ಟರೈಸೇಷನ್ ಅಂದ್ರ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಸಂಪೂರ್ಣವಾಗಿ ಇವೆಲ್ಲಾ ಕ್ಯಾರೆಕ್ಟರ್ಸ್ ಅನ್ನ ತಿಳ್ಕೊಳ್ಳುವುದಕ್ಕ ಕ್ಯಾರೆಕ್ಟರೈಸೇಷನ್ ಅಂತ ಹೇಳ್ತಾರೆ. ತಿಳ್ಕೊಂಡಾದ ತಕ್ಷಣ ನೀವ್ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಐಡೆಂಟಿಫೈ, ಇಂಥ ಜೀವಿ ಮೊದಲು ಎಲ್ಲಾದ್ರೂ ಇತ್ತ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀರಿ. ಐಡೆಂಟಿಫೈ ಮಾಡಿದಾದ ತಕ್ಷಣ ಇನ್ ಕೇಸ್ ಇತ್ತಪ್ಪ ಅಂದ್ರೆ ಎಲ್ಲಿ ಕ್ಲಾಸಿಫೈ ಮಾಡೀವಿ, ಎದ್ರೊಳಗ ಐತಿ ಅಂತ ತಿಳ್ಕೊಬಹುದು. ಓಕೆ, ಇಲ್ಲ ಹೆಸರ ಇಲ್ಲ, ಮೊದಲು ಎಲ್ಲೂ ಕ್ಲಾಸಿಫಿಕೇಶನ್ ಮಾಡೇ ಇಲ್ಲ ಅಂತಂದ್ರ ನೀವೇನ್ ಮಾಡ್ತೀರಿ, ಅದರ ನಾಮಕರಣ ಮಾಡ್ತೀರಿ, ನಾಮಕರಣ ಮಾಡಿ ಅದನ್ನ ಕ್ಲಾಸಿಫೈ ಮಾಡ್ತೀರಿ. ಓಕೆನಾ? ಅಂಡ್ ಇವೆಲ್ಲ ಮಾಡುವಂತಹ ಪ್ರೊಸೆಸ್ ದೇ ಆರ್ ದ ಬೇಸಿಕ್ ಟು ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿ ಕಲಿಬೇಕಂದ್ರ ಇವೆಲ್ಲಾನು ಇದರೆಲ್ಲ ಬಗ್ಗೆನೂ ನಾವು ಕಲಿಬೇಕು. ಓಕೆ, ಟ್ಯಾಕ್ಸಾನಮಿ ಇಸ್ ನಾಟ್ ಸಮಥಿಂಗ್ ನ್ಯೂ. ಟ್ಯಾಕ್ಸಾನಮಿ ಅನ್ನೋದು ಬಹಳ ಹೊಸದೇನಲ್ಲ, ಇದು ಹಳೆ ಕಾಲದಿಂದ ಮನುಷ್ಯರು ಕಲ್ಕೊಂತ ಬಂದಿದ್ದ. Human beings have always been interested in knowing more and more about various kinds of organisms, particularly with reference to their own ಯೂಸ್. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸೆಕೆಂಡ್ ಚಾಪ್ಟರ್ ನಲ್ಲಿ ಬರುತ್ತೆ, ಬಟ್ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಏನು, ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ಈ ಕ್ಲಾಸಿಫಿಕೇಶನ್ ಪ್ಯಾಟರ್ನ್ ಏನದಲ್ಲ ಅದು ಮೇನ್ಲಿ ಎದ್ರ ಬೇಸಿಸ್ ಮೇಲೆ ಮಾಡ್ತಾರ, ತಮಗೆ ಏನ್ ಉಪಯೋಗ ಐತಿ, ತಮ್ಗೆ ಏನ್ ಉಪಯೋಗ ಐತಿ ಅದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ಲಕ್ ಚಾಲೂ ಮಾಡ್ತಾರೆ. ಆದಿ ಮಾನವರನ್ನ ವಿಚಾರ ಮಾಡ್ರಿ ಸ್ವಲ್ಪ, ಏನಾಕೈತಿ, ಅವರು ತಿನ್ನುವಂತಹ ಹಣ್ಣುಗಳೇನಿರ್ತಾವಲ್ಲ ಅದನ್ನ ಕಂಡು ಹಿಡ್ಲಿಕ್ಕೆ ಈಸಿ ಆಕೈತಿ. ಇವೆಲ್ಲ ತಿನ್ನುವ ಹಣ್ಣುಗಳು ಕೆಲವೊಂದು ವಿಷಕಾರಿ ಇರ್ತಾವ, ಕೆಲವೊಂದು ಟೇಸ್ಟ್ ಇರಂಗಿಲ್ಲ. ಸೊ ಮನುಷ್ಯರಿಗೆ ಬೇಕು ಬ್ಯಾಡಲ್ಲ, ಆದಿ ಮನವ್ರು ಅವ್ರು ಏನ್ ಮಾಡ್ತಾರ, ಇದು ಬ್ಯಾಡ್ ಆಗಿದ್ದು, ಯೂಸ್ ಇಲ್ಲ, ನಮಗ್ ಯೂಸ್ ಇರ್ಲಾದ್ದು ಎಲ್ಲಾ ಗುಂಪು ಒಂದ್ ಬ್ಯಾರಿ, ಯೂಸ್ ಇದ್ದದ್ದು ಗುಂಪು ಬ್ಯಾರಿ. ಸೊ ಈ ಕ್ಲಾಸಿಫಿಕೇಶನ್ ಏನ್ ಸ್ಟಾರ್ಟ್ ಮಾಡಿದ್ರಲ್ಲ ಫಸ್ಟ್ ಮನುಷ್ಯರು, ಆ ಎದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ತಮಗ ಒಂದು ಬರುವಂತಹ ಉಪಯೋಗ. ಓಕೆ, ಉಪಯೋಗ ಬರಾಕತ್ತಿತ್ತು ಅಂತಂದ್ರ ಅದನ್ನ ಉಪಯೋಗದ ಕ್ಯಾಟಗರಿದಾಗ ಹಾಕ್ತಾರ, ಉಪಯೋಗ ಇಲ್ಲ ಅಂತಂದ್ರ ಅದನ್ನ ಸಪರೇಟ್ ಕ್ಯಾಟಗರಿ. ಇಷ್ಟ. ಸೊ ಸಿಂಪಲ್ ಆಗಿ ಫಸ್ಟ್ ಮನುಷ್ಯರು ಎಂದೋ ಪುರಾತನ ಕಾಲದಿಂದ ಈ ಕ್ಲಾಸಿಫಿಕೇಶನ್ ಟ್ಯಾಕ್ಸಾನಮಿಯನ್ನ ಮಾಡ್ಕೋತ ಬಂದಿದ್ರು. ಎದರನ್ನ ಉಪಯೋಗ, ಎದನ್ನ ಏನ್ ಮೇನ್ ಯಾವ ಒಂದು ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಿದ್ರು ಅದರ ಉಪಯೋಗ. ಇನ್ ಅರ್ಲಿ ಡೇಸ್ ಹ್ಯೂಮನ್ ಬೀಯಿಂಗ್ಸ್ ನೀಡ್ ಟು ಫೈಂಡ್ ಸೋರ್ಸಸ್ ಫಾರ್ ದೇರ್ ಬೇಸಿಕ್ ನೀಡ್ಸ್ ಆಫ್ ಫುಡ್, ಊಟಕ್ಕಾಗ್ಲಿ ಓಕೆ ಅಥವಾ ಬಟ್ಟೆಗಾಗ್ಲಿ ಅಥವಾ ಇರ್ಲಿಕ್ಕೆ ಜಾಗ ಆಗ್ಲಿ, ಇವು ಮೂರರ ಅನುಗುಣವಾಗಿ ಮನುಷ್ಯರು ಇವೆಲ್ಲ ಟ್ಯಾಕ್ಸಾನಮಿಯನ್ನ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಅದಕ್ಕೆ ಇಲ್ಲಿ ಪಾಯಿಂಟ್ ಹೇಳ್ತಾರ ಅವ್ರು. ಏನ್ ಪಾಯಿಂಟ್ ಹೇಳ್ತಾರ, ದ ಅರ್ಲಿಯೆಸ್ಟ್ ಕ್ಲಾಸಿಫಿಕೇಶನ್ಸ್ ವೇರ್ ಬೇಸ್ಡ್ ಆನ್ ಯೂಸಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮಾರ್ಕ್ ಮಾಡ್ಕೋಬೇಕು. ದ ಅರ್ಲಿಯೆಸ್ಟ್ ಕ್ಲಾಸಿಫಿಕೇಶನ್ಸ್ ವೇರ್ ಬೇಸ್ಡ್ ಆನ್ ಯೂಸಸ್ ಆಫ್ ವೇರಿಯಸ್ ಆರ್ಗಾನಿಸಮ್. ಯಾವ ಜೀವಿಯ ಯಾವ ಎಷ್ಟು ಉಪಯೋಗ ಅದಾವ ಅನ್ನೋದ್ರ ಬೇಸಿಸ್ ಮೇಲೆ ಏನಾಯ್ತು, ಮನುಷ್ಯರು ಕ್ಲಾಸಿಫಿಕೇಶನ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ? ಐ ಹೋಪ್ ಇಲ್ಲಿ ತನ ಎಲ್ಲರಿಗೂ ಕ್ಲಿಯರ್ ಐತೆ ಅಂತ. ಓಕೆ, ಸೊ ಇದು ಕ್ಲಿಯರ್ ಐತೆ ಅಂತಂದ್ರೆ ನೆಕ್ಸ್ಟ್ ಏನಿದೆ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ವೇರ್ ಸಿನ್ಸ್ ಲಾಂಗ್ not only interested in knowing more about the different kinds of organisms and their diversities, but also a relationship among them. ಮನುಷ್ಯರ್ ಅಂತಂದ್ರ ಒಂದು ಕ್ಯೂರಿಯಸ್ ಪ್ರಾಣಿ. ಬೆಕ್ಕಗ್ ಬಿಟ್ರೆ ನೆಕ್ಸ್ಟ್ ಕ್ಯೂರಿಯಸ್ ಮನುಷ್ಯರ್. ಮನುಷ್ಯರ್ ಏನ್ ಮಾಡ್ತಾರ, ಬರೀ ಅದ್ರ ಉಪಯೋಗ ತಗೊಂಡು ಅಷ್ಟ ಇದು ಮಾಡ್ತಿದ್ದಿಲ್ಲ. ಒಂದು ಜೀವಿ ಇನ್ನೊಂದು ಜೀವಿಗೆ ಹೆಂಗ ಸಂಬಂಧ, ಅದ್ರದ್ದು ಕನೆಕ್ಷನ್ ಏನು ಅಂತ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಈ ಫಾರ್ ಎಕ್ಸಾಂಪಲ್ ಜಸ್ಟ್ ಈಗ ಹೇಳತ್ನಿ, ಈ ಸಿಟ್ರಿಕ್ ಫ್ರೂಟ್ಸ್ ಅಂತ ಹೇಳ್ತೀವಿ ಎಲ್ಲ, ಸಿಟ್ರಿಕ್ ಆಸಿಡ್ ಹೊಂದಿರುವಂತಹ ಒಂದಿಷ್ಟು ಪ್ಲಾಂಟ್ಸ್ಗಳು. ಒಂದು ಪ್ಲಾಂಟ್ ದಾಗ ಸಿಟ್ರಿಕ್ ಆಸಿಡ್ ಇತ್ತು, ಇನ್ನೊಂದು ಪ್ಲಾಂಟ್ ದಾಗೂ ಸಿಟ್ರಿಕ್ ಆಸಿಡ್ ಇತ್ತಂದ್ರ ಅವು ಎರಡು ಪ್ಲಾಂಟ್ ನಡಬರ್ಕ್ ಏನೋ ಒಂದು ಸಂಬಂಧ ಐತಿ.
ಏನಪ್ಪಾ ಆ ಸಂಬಂಧ? ಬೆಕ್ಕಿಗೂ ಈ ಹುಲಿಗೂ ಏನೋ ಒಂದು ಸಂಬಂಧ ಐತಿ. ನೋಡ್ಲಿಕ್ಕೆ ಎರಡು ಹೈಟ್ದಾಗ ಬ್ಯಾರೆ ಅದಾವು, ಖರೆ ಒಂದ ಗುಂಪುನಾಗ ಬರು ಹಂತಾವ್ ಅದಾವು. ನೋಡ್ರಿ ನಾವೇನ್ ಮಾಡಿದ್ವಿ, ಎರಡು ಬ್ಯಾರೆ ಬ್ಯಾರೆ ಜೀವಿನ ಅವಕುರ್ ನಡಬರ್ಕ ಏನ್ ಸಂಬಂಧ ಐತಿ ಅನ್ನೋದು ಕೊಂಡಿಡಿದ್ವಿ. ಸೊ ಅದೇ ರೀತಿ ಏನ್ ಹೇಳತ್ತಾರ ಅವರು, ಯಾವ ಇದು ಬರೀ ಟ್ಯಾಕ್ಸಾನಮಿ ಮಾಡೋದು ಅಷ್ಟಲ್ಲ, ಟ್ಯಾಕ್ಸಾನಮಿ ಮಾಡಿ ಒಂದ್ ಲಿವಿಂಗ್ ಆರ್ಗಾನಿಸಮ್ ನ ಒಂದ್ ಗುಂಪದಾಗ ಇಟ್ವಿ. ಬರೀ ಇಡುದು ಅಷ್ಟ ಅಲ್ಲ, ಆ ಗುಂಪದಾಗ ಇಟ್ಟಿರುವಂತಹ ಜೀವಿ ಮತ್ತೊಂದು ಜೀವಿ ಅವು ಎರಡರ ನಡಬರ್ಕ್ ಏನ್ ಸಂಬಂಧ ಐತಿ ಅಂತ ಏನ್ ಕಂಡು ಹಿಡಿತೀವಲ್ಲ, ಅದ ಸಿಸ್ಟಮ್ಯಾಟಿಕ್ಸ್. ಓಕೆ, ದಿಸ್ ಬ್ರಾಂಚ್ ಆಫ್ ಸ್ಟಡಿ, ಆ ಸ್ಟಡಿ ಒಳಗೆ ಏನ್ ಮಾಡತ್ವಿ, ಎರಡು ಜೀವಿಗಳ ನಡಬರ್ಕ್ ಯಾವ ರೀತಿ ಸಂಬಂಧ ಐತಿ, ಏನೈತಿ ಅನ್ನೋದು ತಿಳ್ಕೊಳಕ ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಫಸ್ಟ್ ಈ ಸಿಸ್ಟಮ್ಯಾಟಿಕ್ಸ್ ಅಂತಂದ್ರೆ ಹೆಸರು ಐತಿ ಸಿಸ್ಟಮ್ಯಾಟಿಕ್, ಸಿಸ್ಟದಿಂದ ಕ್ಲಾಸಿಫೈ ಮಾಡ್ತೀವಿ. ಬರೀ ಸಿಸ್ಟದಿಂದ ಅಷ್ಟ ಅಲ್ಲ, ಅದು ಮತ್ತ ಅದರದ ಇನ್ನೊಂದು ಜೀವಿ ಅವು ಎರಡಕ್ಕೂ ಒಂದು ಕಾಮನ್ ಸಂಬಂಧ ಏನಾದ್ರು ಐತೇನಪ್ಪಾ ಅಂತ ತಿಳ್ಕೊಂಡು ಕ್ಲಾಸಿಫೈ ಮಾಡೋದಕ್ಕ ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಈ ಸಿಸ್ಟಮ್ಯಾಟಿಕ್ಸ್ ಅನ್ನುವಂತ ಶಬ್ದ ಮತ್ತು ಲ್ಯಾಟಿನ್ ವರ್ಡ್, ಯಾವ್ದ್ರ ವರ್ಡ್ ಅದು, ಸಿಸ್ಟೆಮಾ. ಈ ಸಿಸ್ಟೆಮಾ ಅನ್ನೋದು ಲ್ಯಾಟಿನ್ ವರ್ಡ್. ಈ ಲ್ಯಾಟಿನ್ ವರ್ಡ್ ದಿಂದ ಸಿಸ್ಟಮ್ಯಾಟಿಕ್ಸ್ ಅನ್ನುವಂತ ಶಬ್ದ ಬಂತು. ಓಕೆ, ಸೊ ಈ ಸಿಸ್ಟೆಮಾ ಅನ್ನುವಂಥದ್ದು ಸಿಸ್ಟಮ್ಯಾಟಿಕ್ ಒಂದು ಸಿಸ್ಟದಿಂದ ಈ ಜೀವಿಗಳನ್ನ ಅರೇಂಜ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ living organism is itself called as a systema. Systema is a Latin word. ನಾವು ಅದನ್ನ ಸಾಮಾನ್ಯವಾಗಿ ಸಿಸ್ಟಮ್ಯಾಟಿಕ್ಸ್ ಅಂತ ಹೆಸರನ್ನ ಬಳಸ್ತೀವಿ. ಓಕೆನಾ? ಕ್ಯಾರಲಸ್ ಲಿನಿಯಸ್ ಅವರು ಏನ್ ಮಾಡ್ತಾರ, ಯೂಸ್ಡ್ ಸಿಸ್ಟಮಾ ನ್ಯಾಚುರಿ ಆಸ್ ದ ಟೈಟಲ್ ಆಫ್ ಹಿಸ್ ಪಬ್ಲಿಕೇಶನ್. ನೆನ್ಪಿಟ್ಕೋರಿ. ಓಕೆ, ಕ್ಯಾರಲಸ್ ಲಿನಿಯಸ್ ಅವರು ಎರಡು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರ, ವೆರಿ ಇಂಪಾರ್ಟೆಂಟ್. ಓಕೆ, ಒಂದು ಸ್ಪೀಸೀಸ್ ಪ್ಲಾಂಟೇರಮ್, ಸ್ಪೀಸೀಸ್ ಪ್ಲಾಂಟೇರಮ್ ಅನ್ನುವಂತಹ ಒಂದು ಬುಕ್ ಅನ್ನ ಅವರು ಪಬ್ಲಿಷ್ ಮಾಡ್ತಾರ. ನೆನ್ಪಿರ್ಲಿ, ಈ ಬುಕ್ ದಾಗ ಏನ್ ಮಾಡ್ತಾರಪ್ಪ ಅಂದ್ರ, ಅವ್ರು ಕೊಟ್ಟಿರುವಂತಹ ರೂಲ್ಸ್ ಏನದಲ್ಲ, ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂದ್ರೆ ಒಂದು ಆರ್ಗಾನಿಸಮ್ಗ ಎರಡ್ ಹೆಸರನ್ನ ಬಳಸಿ ಏನ್ ಕ್ಲಾಸಿಫೈ ಮಾಡ್ತಾರಲ್ಲ, ಅದಕ್ಕ ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂತೀವಿ. ಕೊಟ್ಟಿದ್ಯೂರಲ್ಲ ಕ್ಯಾರಲಸ್ ಲಿನಿಯಸ್ ಅವರು. ಸೊ ಅದ ರೂಲ್ಸ್ ಪ್ರಕಾರ ಈ ಪ್ಲಾಂಟ್ಸ್ ಗಳನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಸೊ ಪ್ಲಾಂಟ್ಸ್ ಗಳನ್ನ ಕ್ಲಾಸಿಫೈ ಮಾಡಿ ಒಂದು ಬುಕ್ ಅನ್ನ ಬರೀತಾರ. ಬುಕ್ ಬರೋದು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಆ ಬುಕ್ ಹೆಸರೇನು, ಸ್ಪೀಸೀಸ್ ಪ್ಲಾಂಟೇರಮ್. ಎಷ್ಟನೇ ಇಸ್ವಿದಾಗ, 1753 ಒಳಗ. ಓಕೆ, 1753 ದಾಗ ಸ್ಪೀಸೀಸ್ ಪ್ಲಾಂಟೇರಮ್ ಎದರ ಬಗ್ಗೆ, ಪ್ಲಾಂಟ್ಸ್ ಬಗ್ಗೆ. ಸರ್ ಹೆಂಗ ನೆನ್ಪಿಟ್ಕೊಳ್ಳೋಣ್ರಿ, ಪ್ಲಾಂಟ್ ಬಗ್ಗೆ ಅದ ಅಂತ ಹೆಸರದಾಗ ಐತ್ ನೋಡ್ರಿ, ಸ್ಪೀಸೀಸ್ ಪ್ಲಾಂಟೇರಮ್. ಪ್ಲಾಂಟೇರಮ್ ಪ್ಲಾಂಟ್ ಬಗ್ಗೆ ಫಸ್ಟ್ ಬರೀತಾರ. ಅದಕ್ಕಿಂತ ಮೊದಲು ಅವ್ರು ಬರ್ದಿದ್ದು ಆನಿಮಲ್ಸ್ ಬಗ್ಗೆ. ಬಟ್ ಅದನ್ನ ಸಂಪೂರ್ಣ ವಿವರವಾಗಿ ಬರೋದು ಆ ಒಂದು ಹೆಸರು ಏನ್ ಕೊಡ್ತಾರ, ಸಿಸ್ಟೆಮಾ ನ್ಯಾಚುರಿ ಅಂತ ಕೊಡ್ತಾರ. ಯಾ ನ್ಯಾಚುರಿ? ಸಿಸ್ಟಮಾ ನ್ಯಾಚುರಿ. ಸಿಸ್ಟಮಾ ನ್ಯಾಚುರಿ ಏನದಲ್ಲ, ಅದು 1758 ದಾಗ ಪಬ್ಲಿಷ್ ಮಾಡ್ತಾರ. ಓಕೆ, 10th ಎಡಿಷನ್ ಅಂತ ಹೇಳ್ತಾರ. ಬಟ್ ನೆನ್ಪಿಟ್ಕೋರಿ, 1758 ದಾಗ ಸಿಸ್ಟಮಾ ನ್ಯಾಚುರಿ ಅನ್ನುವಂತಹ ಬುಕ್ ಪಬ್ಲಿಷ್ ಮಾಡ್ತಾರ. ಮೇನ್ಲಿ ಇದು ಎದ್ರ ಬಗ್ಗೆ ಇತ್ತು, ಆನಿಮಲ್ಸ್ ಬಗ್ಗೆ. ಓಕೆ, ಸೊ ಪ್ಲಾಂಟೇರಮ್ ಪ್ಲಾಂಟ್ ಬಗ್ಗೆ, ಸಿಸ್ಟಮಾ ನ್ಯಾಚುರಿ ಅನಿಮಲ್ಸ್ ಬಗ್ಗೆ. ಈ ಸಿಸ್ಟಮಾ ನ್ಯಾಚುರಿದಾಗ ಯಾವ ಶಬ್ದ ಯೂಸ್ ಮಾಡಿದ್ರು ಅವರು, ಸಿಸ್ಟೆಮಾ. ಸಿಸ್ಟೆಮಾ ಅಂದ್ರೆ ಏನಿದೆ ಆಕ್ಚುಲಿ, ಸಿಸ್ಟಮ್ಯಾಟಿಕ್ಸ್. ಫಸ್ಟ್ ಟೈಮ್ ಯಾವ ವ್ಯಕ್ತಿ ಉಪಯೋಗಿಸ್ತಾರ, ಲಿನಿಯಸ್ ಅವರು. ಸೊ ಫಸ್ಟ್ ಟೈಮ್ ಸಿಸ್ಟೆಮಾ ವರ್ಡ್ ವಾಸ್ ಯೂಸ್ಡ್ ಬೈ ಯಾರು, ಲಿನಿಯಸ್. ಎದ್ರ ಒಳಗಡೆ, ಸಿಸ್ಟಮಾ ನ್ಯಾಚುರಿ ಅನ್ನುವಂತಹ ಒಂದು ಬುಕ್ ಒಳಗಡೆ ಪ್ರಪ್ರಥಮ ಬಾರಿಗೆ ಲಿನಿಯಸ್ ಅವರು ಸಿಸ್ಟೆಮಾ ಅನ್ನುವಂತಹ ಒಂದು ಶಬ್ದದ ಪ್ರಯೋಗವನ್ನ ಮಾಡ್ತಾರ. ಅವ್ರ ಪಬ್ಲಿಕೇಶನ್, ಅವ್ರ ಬುಕ್ ಹೆಸರ ಸಿಸ್ಟಮ್ಯಾಟಿಕ್ ನ್ಯಾಚುರಿ ಅಂತ ಕೊಡ್ತಾರೆ. ಅದು ಎದರ ಸಂಬಂಧ ಪಟ್ಟಿರ್ತೈತಿ, ಆನಿಮಲ್ಸ್ ಸಂಬಂಧಪಟ್ಟಿರ್ತೈತಿ. ಓಕೆ, ದ ಸ್ಕೋಪ್ ಆಫ್ ಸಿಸ್ಟಮ್ಯಾಟಿಕ್ಸ್ ವಾಸ್ ಲೇಟರ್ ಎನ್ಲಾರ್ಜ್ಡ್ ಟು ಇನ್ಕ್ಲೂಡ್ ಐಡೆಂಟಿಫಿಕೇಶನ್. ಸೊ ಮತ್ತೆ ಮುಂದೆ ಸಮಯ ಹೋದಂಗ ಈ ಸಿಸ್ಟಮ್ಯಾಟಿಕ್ಸ್ ಏನದಲ್ಲ, ಒಂದು ಜೀವಿ ಇನ್ನೊಂದು ಜೀವಿ ನಡುಬರ್ಕ್ ಹೆಂಗ್ ಕನೆಕ್ಷನ್ ಐತಿ, ಏನ್ ಕನೆಕ್ಷನ್ ಐತಿ ಎಲ್ಲ ತಿಳ್ಕೊಂಡಾದ ತಕ್ಷಣ ಮುಂದ ಜೀವಿಗಳನ್ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ, ಅದಕ್ಕೊಂದು ಹೆಸರು ಕೊಡ್ಲಿಕ್ಕೆ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೂ ಕೂಡ ನಾವು ಸಿಸ್ಟಮ್ಯಾಟಿಕ್ಸ್ ಅನ್ನ ಬಳಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಷ್ಟೇ ಅಲ್ಲ, ಸಿಸ್ಟಮ್ಯಾಟಿಕ್ಸ್ ಟೇಕ್ಸ್ ಇನ್ ಟು ಅಕೌಂಟ್ ಎವಲ್ಯೂಷನರಿ ರಿಲೇಶನ್ಶಿಪ್. ಓಕೆ, ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗಾನಿಸಮ್. ನಾನು ಹೇಳಿದ್ನಲ್ಲ, ಏನಂತ ಹೇಳಿದ್ದ, ಈ ಕಡೆ ಒಂದು ಬೆಕ್ ಐತಿ, ಈ ಕಡೆ ಒಂದು ಟೈಗರ್ ಐತಿ. ಇವು ಎರಡರದ್ದು ಏನೋ ಒಂದು ಕಾಮನ್ ಪಾಯಿಂಟ್ ಐತಿ.
ಈ ಒಂದು ಜೀವಿ ಇತ್ತು ಮೊದಲು, ಒಂದಾನೊಂದು ಕಾಲದಾಗ ಈ ಜೀವಿ ಇತ್ತು. ಈ ಜೀವಿ ಮುಂದೆ ಅದರ ಒಳಗಡೆ ಈ ವಿಕಸನೆ ಆಗಿ ಆಗಿ ಎವಲ್ಯೂಷನ್ ಆಗಿ ಆಗಿ ಒಂದು ಜೀವಿ ಕ್ಯಾಟ್ ಆಯ್ತು, ಇನ್ನೊಂದು ಜೀವಿ ಟೈಗರ್ ಆಯ್ತು. ಓಕೆ, ಸೊ ಈ ಪಾಯಿಂಟ್ ಏನಿತ್ತಲ್ಲ, ಈ ಪಾಯಿಂಟ್ ದಿಂದ ಮುಂದೆ ಇವಾಲ್ವ್ ಅದು. ಸೊ ಆ ಪಾಯಿಂಟ್ ಯಾವುದು ಅನ್ನೋದು ಕೂಡ ಈ ಸಿಸ್ಟಮ್ಯಾಟಿಕ್ಸ್ ಕನ್ಸಿಡರ್ ಮಾಡ್ತೈತಿ. ಅದನ್ನ ಕನ್ಸಿಡರ್ ಮಾಡಿ ಎವಲ್ಯೂಷನರಿ ರಿಲೇಶನ್ಶಿಪ್ ನ ಉಪಯೋಗಿಸ್ಕೊಂಡು ಎರಡು ಜೀವಿಗಳ ನಡಬರ್ಕೆ ಯಾವ ರೀತಿ ಸಂಬಂಧ ಐತಿ ಅನ್ನೋದು ಕೂಡ ನಾವು ಕಂಡುಹಿಡಿಬಹುದು. ಐ ಹೋಪ್ ಇಲ್ಲಿ ತನ ಎಲ್ಲರಿಗೂ ಕ್ಲಿಯರ್ ಐತಿ. ಏನೇ ಡೌಟ್ಸ್ ಇದ್ರು ಇಲ್ಲಿ ತನ ನೀವು ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದಲ್ಲದೆ ಒಂದು ಕ್ವಿಕ್ ರಿವಿಷನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವತ್ತು ನಾವು ಏನ್ ಮಾಡಿದ್ವಿ, ಫಸ್ಟ್ ಲಿಂದ ದ ಲಿವಿಂಗ್ ವರ್ಲ್ಡ್ NCERT ಫಸ್ಟ್ ಲೈನ್ ಟು ಲೈನ್, ಫಸ್ಟ್ ಪೇಜ್ ಫಸ್ಟ್ ಲೈನ್ ಟು ಲೈನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಒಂದು ಜನರಲ್ ಪ್ಯಾರಾಗ್ರಾಫ್ ಇದೆ, ಅದಾದ ತಕ್ಷಣ ನಾವು ಬಯೋಡೈವರ್ಸಿಟಿ ಬಗ್ಗೆ ಕಲ್ತ್ವಿ. ಬಯೋಡೈವರ್ಸಿಟಿಯಲ್ಲಿ ಮೇನ್ಲಿ ಓಕೆ ಕೀ ಪಾಯಿಂಟ್ಸ್ ಅಪ್ಪ ಅಂತಂದ್ರೆ, ಎಷ್ಟು ಟೋಟಲ್ ಬಯೋಡೈವರ್ಸಿಟಿ ಇದೆ. ಬಯೋಡೈವರ್ಸಿಟಿ ಅಂತಂದ್ರೆ ಬಯೋ ಲಿವಿಂಗ್, ಡೈವರ್ಸಿಟಿ ಅಂದ್ರೆ ವೆರೈಟಿ. ಸೊ ಈ ಒಂದು ಲಿವಿಂಗ್ ಆರ್ಗಾನಿಸಮ್, ಒಂದು ಈ ವರ್ಲ್ಡ್ ದಲ್ಲಿ ಎಷ್ಟು ಲಿವಿಂಗ್, ಎಷ್ಟು ಪ್ರಕಾರದ ಲಿವಿಂಗ್ ಆರ್ಗಾನಿಸಮ್ಸ್ ಇದಾವಲ್ಲ, ಅದಕ್ಕೆ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಅದಲ್ಲದೆ ಎಷ್ಟು ಬಯೋಡೈವರ್ಸಿಟಿ ಇದೆ ನಾವು ಕರೆಂಟ್ಲಿ ಇವಾಗ ವರ್ಲ್ಡ್ ಅಲ್ಲಿ ಅಂತಂದ್ರೆ 1.7 to 1.8 ಮಿಲಿಯನ್ ಸ್ಪೀಸೀಸ್ ಅಂತ ಇದೆ. ಓಕೆ, ಸೊ ಅದಾದ ತಕ್ಷಣ ನಾವು ಮೇನ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ, ನಾಮೆನ್ಕ್ಲೇಚರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಹೆಸರು ಕೊಡುವುದ ರೀತಿ, ಯಾಕೆ ಹೆಸರು ಕೊಡಬೇಕು, ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ನೆನಪಿರ್ಲಿ ಇನ್ನೊಂದು, ಲೋಕಲ್ ಲ್ಯಾಂಗ್ವೇಜ್ಗೆ ವರ್ನಾಕ್ಯುಲರ್ ನೇಮ್ಸ್ ಅಂತ ಕರಿತೀವಿ. ಓಕೆ, ಸೊ ಇದೆಲ್ಲ ನಾವು ಕಲ್ತ್ವಿ. ಇದಾಗಿಂದ ಮತ್ತೇನ್ ಮಾಡಿದ್ವಿ ನಾವು, ಈ ಕ್ಯಾಟಗರೀಸ್ ಏನೇನದಾವ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನದಾವ್ ಅದ್ರ ಬಗ್ಗೆ ಕಲ್ತ್ವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಕಲ್ತಾದ ತಕ್ಷಣ, ಓಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಕಲ್ತ್ ಆ ತಕ್ಷಣ ಮುಂದೆ ನಾವು ಐಡೆಂಟಿಫಿಕೇಶನ್ ಕಲ್ತ್ವಿ. ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂದ್ರೆ ಏನು, ಯಾರು ಕೊಟ್ರು ಬೈನೋಮಿಯಲ್ ನೋಮೆನ್ಕ್ಲೇಚರ್, ಕ್ಯಾರ್ಲೆಸ್ ಲೀನಿಯಸ್ ಅವ್ರು ಕೊಟ್ರು. ರೂಲ್ಸ್ ಆಫ್ ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂದ್ರೆ ಏನು, ನೀವು ಪ್ರಾಣಿಗಳಿಗೆ ಏನಾದ್ರೂ ಹೆಸರು ಕೊಡ್ಬೇಕಿತ್ತಂದ್ರೆ ICZN ಮುಖ್ಯ, ಅಂಡ್ ನೀವು ಸಸ್ಯಗಳಿಗೆ ಏನಾದ್ರೂ ಹೆಸರು ಕೊಡೋರಿದ್ರೆ ICBN ಮುಖ್ಯ, ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನೋಮೆನ್ಕ್ಲೇಚರ್ ಫಾರ್ ಪ್ಲಾಂಟ್ಸ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನೋಮೆನ್ಕ್ಲೇಚರ್ ಫಾರ್ ಆನಿಮಲ್ಸ್. ಓಕೆ, ಇದೆಲ್ಲ ಕಲ್ತ್ವಿ. ಇದಾಗಿಂದ ಟ್ಯಾಕ್ಸಾನಮಿ ಬಗ್ಗೆ ಕಲ್ತ್ವಿ, ಸಿಸ್ಟಮ್ಯಾಟಿಕ್ಸ್ ಬಗ್ಗೆ ಕಲ್ತ್ವಿ, ಕ್ಯಾರ್ಲೆಸ್ ಲೀನಿಯಸ್ ಅವ್ರು ಯಾವ ಬುಕ್ಸ್ ಬರೆದ್ರು, ಯಾವಾಗ ಬರೆದ್ರು ಅಂತ ಕಲ್ತ್ವಿ. ಸೊ ಇಲ್ಲಿ ತನ ಎಲ್ಲಾನು ನಾವು ಕಲ್ತ್ವಿ, ಇನ್ಕ್ಲೂಡಿಂಗ್ ಟ್ಯಾಕ್ಸಾ. ಓಕೆ, ನಾಳೆ ಒಂದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನಿದೆ ಅಂದ್ರೆ ಟ್ಯಾಕ್ಸಾನಮಿ ಕ್ಯಾಟಗರೀಸ್ ಅನ್ನ ಕಲಿಯೋಣ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಆಲ್ಮೋಸ್ಟ್ ಈ ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಮೇಕ್ ಶೋರ್ ನೀವು ರಿವೈಸ್ ಮಾಡಿ, ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಆಸ್ಕ್ ಎನಿ ಟೈಮ್. ಓಕೆ, ಸೊ ಹ್ಯಾವ್ ಅ ಗ್ರೇಟ್ ಟೈಮ್. ಥ್ಯಾಂಕ್ ಯು.